ಕಮಲಿ ಸಾಕಾರ ಬರಳು ವಿಶೇಷ ಮಧುರ ವಿದ್ವೇಷ ದೇವ ಜಗದೀಶ ಜಯದು ಜಯದು ಮುದನಿಂದ ನಿನ್ನ ಶರಣು ತೀರು ಬಕ್ಕ ಶಾಲಿ ಮಾಲಿನಿಯೇ Yeah.
ನಿವಾರಣೈಕ ತರಣಿಯೇ ವಿಜ್ಞಾಟ ವಿಹವ್ಯವ ವಿಘ್ನೋ ಕುಲಭ್ರಮ ಬಗರುಣ ವಿಘ್ನೇ ಪಂಚಾನನ गिरि प्रवेदन पविहे विघ्नाति कुंभगवाय विघ्नों कुल प्रचंड पवनो विघ्नेश्वर पालमा रक्षमा विघ्नेश्वर पालमा गजमुख दवगे गणपति चलवती जागे वंदितागे आरती ಬೆಳಗಿಗೆ ಗಜಮುಖದ ಬಗೆ ಗಣಪಗೆ ಕರಗಳು ಪರಶುಭ ಶಾಂಕುಶಧರನಿಗೆ ಹರುಷದಿ ಭಕ್ತರ ಹೊರೆ ಬಗೆ ಮುರಗಭೂಷಣ ಕುಮಾರ ಗಜವದನ ಚರಣ ಗಮನಗಿ ಆರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದವಗೆ ಗಣಪಗಿ ದೇವರ ದೇವ ಕೃಪಾಕರನು ಪಾವನ ಚರಿತ ಪುಣ್ಯೋದಯನ ಪಾವಕ ವಿಷಯಕ್ಕೆ ಸಿಲುಕದನ ಕೋವಿಲ ಗಿರಿಜಯ ವರಸುತನ ಸುರಮುನಿ ಮನಿತ ಸರ್ವೇಶ್ವರ
ದಿನ್ನ ದೈ ದಿನ್ನ ದೈ ದಿನ್ನ ತಾ ದಿನ್ನ ದಿನ್ ದಿನ್ನ ದಿನ್ ದಿನ್ನ ತಾ ತೊಂದನ ದಿನ್ನ ದೈ ನಿಂಬನ ದಿನ್ನ ದೈ ದೈ ದಿನ ದೈ ದೈ ದಿನ ದೈ ದೈ ದಿನ ತಾ ದಿನ ದೈ ದಿನ ತಾ ದಿನ ದೈ ದಿನ ತಾ ದಿನ ದೈ ದತ್ತ ಗಜಮುಖ ನಾನಿನ ಪಾದವ ನೆನೆವಿ ಆ ಆ ಆ ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಮೂಷಿಕ ಮಗನ ಮೋದಕ ಹಸ್ತ ಮೂಷಿಕ ಮಗನ ಮೋದಕ ಪಾಶಾಂಕುಶಧರ ಕಮಲ ಪ್ರಶಸ್ತ ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಬುದ್ಧಿ ಪ್ರದಾಯಕ ಪುಸ್ತಕಧಾರಿ ಸಿದ್ಧಿ ವಿನಾಯಕ ಪಾದ ನಮಸ್ತೆ ದೈ ದಿನ್ನ ದೈ ದಿನ್ನ ದೈ ದಿನ್ನ ದ ದೀನ್ ದಿನ್ನ ದೀನ್ ದಿನ್ನ ದೀನ್ ದಿನ್ನ ದ ತೊಂದನ ದಿನ್ನ ದೈ ಇಂದನ ದಿನ್ನ ದೈ ದೈ ದಿನ ದೈ ದೈ ದಿನ ದೈ ದೈ ದಿನ ದಾದಿನ ದೈ ದಿನ ದಾದಿನ ದೈ ದಿನ ದಾದಿನ ದೈ ದತ್ತ ಪಾಲಿಸು ಗಜವದನ ಗಜವದನ ಸುಗುಣ ವಿಶಾಲ ದಯಾ ಸದನ ಬಾಲೆ ಗಿರಿಜೆಗಳ ಬಾಲ ನೆನೆಸಿಯೇ ಬಾಲೆ ಗಿರಿಜೆಗಳ ಬಾಲ ನೆನೆಸಿರಿ ಉದಾರ ಬರಿದ ಜಯಶೀಲ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ದೈ ದಿನ್ನ ದೈ ದಿನ್ನ ದೈ ದಿನ್ನ ದ ದೀನ್ ದಿನ್ನ ದೀನ್ ದಿನ್ನ ದ ತೈ 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 ದಿನ್ನ ದ ದಿತೈ 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 ದಿನ್ನ ದ ತೊಂದನ ದಿನ್ನ ದೈ ಇಂದನ ದಿನ್ನ ದೈ ದೈ ದಿನ ದೈ ದೈ ದಿನ ದೈ ದೈ ದಿನ ದಾದಿನ ದೈ ದಿನ ದಾದಿನ ದೈ ದಿನ ದಾದಿನ ದೈ ದತ್ತ ಒಂದೇ ದೇವ
ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವ ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವ ಹೊರೆಯಲೇ ಮದ ಮುಕ್ಕಿ ಬರುತ್ತಲಿದೆ ಮಾರನ ಮದದಾನೆ ಮದ ಮುಕ್ಕಿ ಬರುತ್ತಲಿದೆ ಮಾರನ ಮದದಾನೆ ವಾರಿಜದಳಲೋಚನೆ ಹೊರೆಯಲೀನೆ ಬಂಗಾರದ ಕಟ್ಟಿ ಕೈಬಳೆ ಸರಪಣಿಗಳ ಬಂಗಾರದ ಕಟ್ಟಿ ಕೈಬಳೆ ಸರಪಣಿಗಳ ಹೊರೆಯಲೇ ಕಾಮಿನಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಕಾನನಾಥ ದಿನಾಮರೆ ಕಾಮಿನಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಈ ಮಗಿಯೊಳಗಿಂತ ಪುರುಷನುಳ್ಳನೆ ಕಾತೆ ಪ್ರೇಮ ಬಲನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದರೆ ಕಾಮಿತವೀವ ಪ್ರೇಮದಿ ಕರೆದರೆ ಕಾಮಿತವೀವ ಪ್ರೇಮದಿ ಕರೆದರೆ ತಾತಕತ ದಿನ್ನದ ದಿಮಿತ ದಿನ್ನದ ತಕಿಟ ದಿನ್ನದ ದಿನದ ದಿನದೇ ದಿನದ ದಿನದೇ ದಿನದ ದಿಮಿತ ದಿನದೇ ತಕಟ ದಿನದೇ ತಕಟ ದಿನದೇ ದಿನದ ದಿನದೇ 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 ಆದಿಮಿತ ದಿನದ ತಕಟ ದಿನದ ತಕಿಟ ದಿನದ ತಕಟ ದಿನದ ದಿನದ ದಿನದೇ ದಿನದ ದಿನದೇ ದಿನದ ಗಿಡ ಗಿಡದ ಕರಿ ಗಿಡ ಗಿಡದ ಗಿಡ ಗಿಡದ ಕರಿ ಗಿಡ ಗಿಡದ ಗಿಡ ಗಿಡದ ಕರಿ ಗಿಡ ಗಿಡದ ಕರಿ ಗಿಡ ಗಿಡದ ಕರಿ ಗಿಡ ಗಿಡದ ಕರಿ ಗಿಡ ಗಿಡದ ಗಿಡದ ಗಿಡ ದಿನದ ಸಹಜ ದಿನದ ಸಹಜ ದಿನದ ದಿಮಿತ ದಿನದ ದಿನ
ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಂಬುದಾಗಿ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಶ್ರೀಮಡಿಗಂಧ ಪ್ರಸಾದ ಆಹೋ ಮೇಳದಲ್ಲಿ ವಾಸವಾಗಿರುವಂತಹ ಶ್ರೀ ಮಹಾಗಣಪತಿ ದೇವರು ಮತ್ತು ಮೇಳದಲ್ಲಿ ವಾಸವಾಗಿರುವಂತಹ ಶ್ರೀ ಮಹಾಗಣಪತಿ ದೇವರು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಎಂಬುದಾಗಿ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಶ್ರೀಮಡಿಗಂಧ ಪ್ರಸಾದ ಆಹೋ ಪೊನ್ನಗಿರಿ ಶ್ರೀ ಮಹಾಲಿಂಗೇಶ್ವರ ದೇವರು ಮತ್ತು ಪೊನ್ನಗಿರಿ ಶ್ರೀ ಮಹಾಲಿಂಗೇಶ್ವರ ದೇವರು ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಶ್ರೀಮಡಿಗಂಧ ಪ್ರಸಾದ ಆಹೋ ಸ್ಥಳದಲ್ಲಿ ವಾಸವಾಗಿರುವಂತಹ ಸಕಲ ದೈವ ದೇವರುಗಳು ಮತ್ತು ಸ್ಥಳದಲ್ಲಿ ವಾಸವಾಗಿರುವಂತಹ ಸಕಲ ದೈವ ದೇವರುಗಳು ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಶ್ರೀಮಡಿಗಂಧ ಪ್ರಸಾದ ಆಹೋ ಮಹಾರಾಜ ಶ್ರೀಗಳಾದ ಕೊಡೆತ್ತುರುಗುತ್ತು ಶ್ರೀ ಸನತ್ಕುಮಾರ್ ಶೆಟ್ಟಿಯವರಯ್ಯ ಮಹಾರಾಜ ಶ್ರೀಗಳಂತ ಕೊಡೆತ್ತುರುಗುತ್ತು ಶ್ರೀ ಸನತ್ಕುಮಾರ್ ಶೆಟ್ಟುಗಳವರು ಮತ್ತು ಕೊಡೆತ್ತುರುಗುತ್ತು ಶ್ರೀ ಸನತ್ಕುಮಾರ್ ಶೆಟ್ಟುಗಳವರು ಅರ್ತಿಗಾರರು ಕುಶಾಲುಗಾರರು ಮೋಜುಗಾರರು ವಿದ್ವಾಂಸರಿಗೆ ಪ್ರೀತಿಪೂರ್ವಕ ಕೊಟ್ಟಂತಹ ಪಟ್ಟೇಶ್ವರು ನೀನೆ ದಯಾಳು ನಿರ್ಮಲ ಚಿತ್ತ ಗೋವಿಂದ ನಿಗಮ ಗೋಚರ ಮುಕುಂದ ದಯಾಳು ನಿರ್ಮಲ ಚಿತ್ತ ಗೋವಿಂದ ನಿಗಮ ಗೋಚರ ಮುಕುಂದ ನಿಗಮ ಗೋಚರ ಮುಕುಂದ ಜ್ಞಾನಿಗಳ ರಸನಿನಲ್ಲದೆ ಜಗತ್ತಿನೋ ಜ್ಞಾನಿಗಳ ರಸನಿನಲ್ಲದೆ ಜಗತ್ತಿನೋ ಮಾನದಿಂದಲೇ ಕಾಯುವ ದೊರೆಗಳ ಕಾಣೆ ನೀನೆ ದಯಾಳು ನಿರ್ಮಲ ಚಿತ್ತ ಗೋವಿಂದ ನಿಗಮ ಗೋಚರ ಮುಕುಂದ ಜನ ಮಂದಾರಗೆ
ನಿರ್ಮಲ ಚಿತ್ತ ಗೋವಿಂದ ನಿಗಮ ಗೋಚರ ಮುಕುಂದ ತೊಂದರ ದಿನ ತೈ ದಿನ ತೈ ದಿನ 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 ತೈ ದಿನ ತೈ ದಿನ ತತ್ವಂ ತತ್ವಂ ತೊಂದರ ದಯ್ಯತ ತದೀಂ ತದೀಂ ದಿನ ದಯ್ಯತ ತೋಂ ತೋಂ ತೊಂದರ ದಯ್ಯತ ದೀಂ ದೀಂ ದಿನ ದಯ್ಯತ ತೊಂದರ ದಯ್ಯತ ದಿನ ದಯ್ಯತ ದಿನ ದಯ್ಯತ ತೊಂದರ ದಯ್ಯತ ತೈ ದಯ್ಯತ ತೈ ದಯ್ಯತ ತೈ ದಯ್ಯತ ತೈ ದಿನ ದಾನಿನ ತೈ ದಿನ ದಾನಿನ ತೈ 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 ತೋಂಗ ತೋ ತನದ ದಿನ ದಾನ ಕಣ್ಣ ಮುಚ್ಚಲ ಬನ್ನಿಸಿ ಮಾತನಾಡಲು ಸೇರದಿನಾಗಿ ಹೋಗಿಗೆ ನಮ್ಮ
ಅಂಬುರುಹನಳನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳ್ಳು ಅಂಬಿಕಾ ಸುತ ವಿಘ್ನರಾಜನ ಬಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಗೆ ಪೊಡಮಡುತ್ತ ವರ್ಣಿಪೆನಿ ಕಥಾಮೃತ
ಧ್ವಜವನ್ನು ಮರೆಗೊಂಡೆವ ವಿನೋದದಿಂದ. ಜಯತು ಜಯತು ಆದಿಮಾಯೆ ಸರ್ವ ಭಯ ವಿನಾಶಿನಿಯೇ ಕರುಣೆದಿಕಾಯೇ. ಕೈಕಾಲುಗಳಿಗೆ ತೊಡರಾಗುತ್ತಿದ್ದದ್ದು ನೀರ ರಾಶಿ. ಅವುಗಳ ಮಧ್ಯೆ ನಾವು ಮೂವರು ಹುಟ್ಟಿಕೊಂಡಿವು. ಯಾರು, ಏನು, ಯಾಕೆ, ಎತ್ತ, ಹೇಗೆ ಒಂದು ಅರಿಯಲುಲ್ಲದು. ಆ ಸಂದರ್ಭದಲ್ಲಿ ನಭದಿಂದ ಓಂಕಾರವೊಂದು ಕೇಳಿಸಿತು. ಅದರ ಮೂಲವಾದಂತಹ ನೀನು ನಿನ್ನನ್ನು ಪ್ರಾರ್ಥಿಸುವಂತೆ ಆಜ್ಞೆಯನ್ನು ನೀಡಿದೆ. ಮೂವರು ಒಂದಾಗಿ ಪ್ರಾರ್ಥಿಸಿದವಾಗಿ ಈ ರೂಪವಾಂತು ಮೈದೋರಿದೆಯಾ ತಾಯೇ? ನಿನ್ನನ್ನು ಕಂಡು ಸಂತೋಷವಾಗಿದೆ, ಸದ್ಧೈರ್ಯ ಮೂಡಿದೆ. ನೀನು ಕರುಣಾಸಾಗರ ಎನ್ನುವುದು ಸ್ಪಷ್ಟವಾಗಿದೆ. ಅಮ್ಮ, ಮೂವರು ಕರಗಳನ್ನು ಜೋಡಿಸಿದ್ದೇವೆ, ಶಿರಬಾಗಿಸಿದ್ದೇವೆ, ಪದದ್ವಯಗಳಲ್ಲಿ ತಲೆಗಳನ್ನು ಇಡುತ್ತಾ ಇದ್ದೇವಮ್ಮ. ರಕ್ಷಿಸಬೇಕು, ರಕ್ಷಿಸಬೇಕು, ರಕ್ಷಿಸಬೇಕು. ಓ ಇಷ್ಟಾರ್ಥ ಸಿದ್ಧಿದಾಯಿನಿಯೇ, ಸುತ್ತಮುತ್ತ ಎತ್ತ ನೋಡಿದರೂ ಕತ್ತಲು ಆವರಿಸಿಕೊಂಡಿದೆ. ತುಂಬಿದಂತಹ ಜಲರಾಶಿಯ ಮಧ್ಯದಲ್ಲಿ ನಮ್ಮೂವರ ಸೃಷ್ಟಿಯಾಗಿದೆ. ಅಜ್ಞಾನ ಎನ್ನುವಂತ ಅಂಧಕಾರದಲ್ಲಿ ನಾವು ತೊಳಲಾಡುತ್ತಿರುವಂತಹ ಸಂದರ್ಭ. ಅಕಾರ ಉಕಾರ ಮಕಾರಗಳ ಸಾಕಾರತಗೊಂಡಾಗ ಓಂಕಾರ ಸ್ವರೂಪಿಣಿಯಾಗಿ ನಮ್ಮ ಕಣ್ಮುಂಭಾಗದಲ್ಲಿ ಕಾಣಿಸಿಕೊಂಡವಳು ನೀನಮ್ಮ. ನಮ್ಮೂವರನ್ನು ಸೃಷ್ಟಿ ಮಾಡಿದವಳು ನೀನೇ ಎನ್ನುವುದು ಸ್ಪಷ್ಟವಾಗಿತ್ತು. ಕಾರ್ಯ ಕಾರಣವಿಲ್ಲದೆ ಸೃಷ್ಟಿ ಮಾಡುವವಳು ನೀನಲ್ಲಮ್ಮ. ಏತಕ್ಕೆ ಜನ್ಮವನ್ನಿತ್ತೆ, ನಮಗೇತರ ಕಾರ್ಯಗಳೇನುಂಟು ಮಾತೆ, ಎಲ್ಲವನ್ನು ಅರುಹುದರ ಮೂಲಕವಾಗಿ ನಮ್ಮನ್ನು ಉದ್ಧರಿಸಬೇಕಮ್ಮ. ಓ ತಾಯೇ, ಜಲದಲ್ಲಿ ಹುಟ್ಟಿದಂತಹ ನಾವು ನಿರ್ಗತಿಕರಾಗಿ ಅನಾಥ ಪ್ರಜ್ಞೆಯಿಂದ ಇದ್ದವರು ನಿನ್ನ ಅನುಗ್ರಹದಿಂದ ನೆಲೆಯರಿತೆವು ತಾಯಿ. ಸನಾತನೆಂದು ತಿಳಿದೆವು. ನೀನಲ್ಲದೆ ಅನ್ಯರು ಯಾರಿದ್ದಾರೆ ನಮ್ಮನ್ನು ಪೊರೆಯುವವರು? ಅಜ್ಞಾನವನ್ನು ಕಳೆದು ಸುಜ್ಞಾನವನ್ನು ಇತ್ತ ನೀನೇ ಮುಂದಿನ ಪಥ ಗತಿ ಅರುಹಿ ಉತ್ತರಿಸಿ ಸಾನು ರಾಗದಿಂದ ನಮ್ಮೂವರನ್ನು ಬರೆಯಬೇಕಮ್ಮ. ಜಯ 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 ಜಯ. ಹರಿಹರ ಬ್ರಹ್ಮರಂದಿರಿಸಿಗೆ ನಾಮವ ಹರುಷದಿ ಮೂವರಿಗೆ ಇರುವುದು ನಿರ್ಮುಂದಗನ ಕಾರ್ಯ ಮುಂದಕ್ಕೆ ಒರೆದ ಪೆನದ ನಿಮಗೆ. ತುಂಬಿದ ಜಲರಾಶಿಯ ಮಧ್ಯದಲ್ಲಿ ದಿಕ್ಕು ಕಾಣದೆ ಕಂಗೆಟ್ಟಿರುವಂಥವು ನನ್ನ ಮುದ್ದು ಕನ್ನಮ್ಮಗಳಿರ. ಅಮ್ಮ, ಏಳಿರಿ, ಎದ್ದೇಳಿರಿ, ಸದ್ಧೈರ್ಯವನ್ನು ತಾಳಿರಿ. ಸರಿಯಮ್ಮ. ನಾನೇ ನಿಮ್ಮ ಸೃಷ್ಟಿಗೆ ಕಾರಣೀಭೂತಳಾಗಿದ್ದೇನೆ. ಆದುದರಿಂದ ಲೋಕಮುಖದಲ್ಲಿ ನಿಮ್ಮನ್ನು ಮುಂದಕ್ಕೆ ಗುರುತಿಸಿಕೊಳ್ಳುವುದಕ್ಕಾಗಿ ಒಂದೊಂದು ಹೆಸರುಗಳನ್ನು ಇರಿಸುವಳಿದ್ದೇನೆ. ಗೌರವರ್ಣದಿಂದ ಶೋಭಿಸುತ್ತಿರುವಂತವ ನೀನೇ ಬ್ರಹ್ಮ. ತಾಯಿ ನೀಲವರ್ಣದಿಂದ ಶೋಭಿಸುತ್ತಿರುವಂತವ ನೀನೇ ವಿಷ್ಣು. ತ್ರಿನೇತ್ರಧಾರಿಯ ಅಂತ ನೀನೇ ಈಶಾ. ಮಕ್ಕಳೇ, ಅಮ್ಮ, ನಿಮ್ಮನ್ನು ಈ ರೀತಿಯಾಗಿ ಸೃಷ್ಟಿಸುವುದಕ್ಕೆ ಬಲವಂತಹ ಕಾರಣವೇ ಉಂಟು. ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನು ಮತ್ತೆ ಪುನರಪಿ ಸೃಜಿಸಿ ಪಾಲಿಸಿ ಲಯಗೊಳಿಸಬೇಕಾಗಿದೆ. ಅದಕ್ಕಾಗಿ ನಿಮ್ಮ ಮೂವರು ಸೃಷ್ಟಿಯಾಗಿದೆ ಮಕ್ಕಳೇ. ಹಾಗಾಗಿ ನಿಮ್ಮೂವರಿಗೊಂದೊಂದು ಗುಣ, ಮಾಡುವುದಕ್ಕೆ ಉದ್ಯೋಗ, ಇರುವುದಕ್ಕೆ ಕ್ಷೇತ್ರವನ್ನು ಅನುಗ್ರಹಿಸುವಳಿದ್ದೇನೆ. ಮಗನೇ ಬ್ರಹ್ಮ, ನಿನಗೆ ರಾಜಸ ಗುಣ. ಸತ್ಯಲೋಕದಲ್ಲಿ ಇದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡುತ್ತಾ ಬಾ ಮಗನೇ. ಮಗನೇ ವಿಷ್ಣು, ನಿನಗೆ ಸಾತ್ವಿಕ ಗುಣ. ವೈಕುಂಠದಲ್ಲಿ ಇದ್ದುಕೊಂಡು ಪಾಲನಾ ಕಾರ್ಯವನ್ನು ಮಾಡುತ್ತಾ ಬಾ. ಮಗನೇ ಈಶಾ, ನಿನಗೆ ತಾಮಸ ಗುಣ. ಕೈಲಾಸದಲ್ಲಿ ಇದ್ದುಕೊಂಡು ಲಯದ ಕಾರ್ಯವನ್ನು ಮಾಡುತ್ತಾ ಬಾ ಮಗನೇ. ಹೋಗಿ ಮಕ್ಕಳೇ, ನಾನು ಕೊಟ್ಟಂತಹ ಕಾರ್ಯವನ್ನು ನಿಷ್ಠೆಯಿಂದ ಮಾಡಿಕೊಂಡು ಬನ್ನಿ. ಅಮ್ಮ, ನಿಷ್ಠೆಯಿಂದ ಕಾಯಕವೆಸಗುವಲ್ಲಿ ಕಷ್ಟ ಬಂದರೇನು ಮಾಡುವುದಮ್ಮ? ಕಷ್ಟ ಬಂದರೆ ಕಷ್ಟ ಕಾಲದೊಳೆನ್ನ ನಿಷ್ಠೆ ಎಂಬದಿಸಲು ಕೊಟ್ಟು ಸಂದರ್ಶನವ ಇಷ್ಟದಿ ಪೊರೆವೆ ನನ್ನ ಭಯವಿದ್ದ
ದಾನವ ಮಕ್ಕಳೇ, ಅಮ್ಮ. ನಾನು ಕೊಟ್ಟಂತಹ ಕಾರ್ಯವನ್ನು ನೀವು ನಿಷ್ಠೆಯಿಂದ ಮಾಡಿಕೊಂಡು ಬರುವಂತಹ ಹೊತ್ತಿಗೆ ಕಷ್ಟ ಬಂತು ಎಂದಾದರೆ ನನ್ನನ್ನೇ ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ಳಿ. ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ನಾನೇ ಒಲಿದು ನಿಮಗಡಸಿದಂತಹ ಕಷ್ಟವನ್ನು ದೂರೀಕರಿಸುತ್ತೇನೆ. ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ. ನುಡಿದ ನಿಂತು ಭಯರೋಳು ಹರಿಹರರಾಲಿಸಿ ಸೃಜಿಸುವ ಕಾರ್ಯವ ಹರಿಹರರೇ ಕರುಣಿಸಿರಲು ಮಾತೆಯೋ ಅರಿತರೆ ನಮ್ಮಲ್ಲಿ ಹಿರಿಯವ ಸೇನ ಅರಿತರೆ ನಮ್ಮಲ್ಲಿ ಹಿರಿಯವ ಸೇನ ಮರೆಯಲಾಗಿದು ಕರೆಯೋ ಹರಿಹರ ಆಲಿಸಿ ಹರಿ ಹರ ನೀವೀರುವರು ನಾನಾಡುವಂತ ಮಾತುಗಳನ್ನು ಸ್ಪಷ್ಟವಾಗಿ ಕೇಳಬೇಕು. ಕೇಳೋಣವಂತೆ. ಯಾಕೆ ಗೊತ್ತೇ? ಮಹಾಮಾತೆ ನಮ್ಮವರನ್ನು ಸೃಷ್ಟಿ ಮಾಡಿ ಒಂದೊಂದು ಗುಣಗಳನ್ನು, ಒಂದೊಂದು ಕಾರ್ಯಗಳನ್ನು, ಒಂದೊಂದು ಕ್ಷೇತ್ರಗಳನ್ನು ಅನುಗ್ರಹ ಮಾಡಿ ಅದೃಶ್ಯಳಾಗಿ ಹೋಗಿದ್ದಾರೆ. ಹೌದು. ಹಾಗಾದ್ರೆ ನಾವು ಕಾರ್ಯಕ್ಷೇತ್ರದಲ್ಲಿ ಮುಂದುವರಿಯಬೇಕು, ಪ್ರವೃತ್ತರಾಗಬೇಕಂತಾದ್ರೆ ಸ್ವಲ್ಪ ಆಲೋಚನೆ ಮಾಡಬೇಕಾಗುತ್ತೆ. ಯೋಚನೆ ಮಾಡಿ ಹೆಜ್ಜೆ ಇಡುವುದು ಒಳ್ಳೆಯದು ಅಲ್ವಾ? ನಾವು ಮೂವರಿದ್ದೇವೆ. ಮೂವರಲ್ಲಿ ಒಬ್ಬ ಯಜಮಾನ ಸ್ಥಾನ ಬೇಕು ಅನ್ನುವುದು ನಾನು ಆಲೋಚನೆ ಮಾಡಿಕೊಂಡಿದ್ದೇನೆ. ಯಾಕೆಂದ್ರೆ ನನಗಿದ್ದಂತಹ ಹೆಸರು ಯಾವುದು? ಬ್ರಹ್ಮ. ಬ್ರಹ್ಮ ಅಂದ್ರೆ ಏನು? ದೊಡ್ಡವ ಅರ್ಥ. ಹಾಗಾಗಿ ನಾನು ಹೆಸರಿನಲ್ಲಿ ದೊಡ್ಡವನಾಗಿದ್ದೆ. ಹಾಗೆ ರಾಜಸ ಗುಣವನ್ನು ಅಮ್ಮ ಅನುಗ್ರಹ ಮಾಡಿದ್ದಾಳೆ. ಒಳ್ಳೆಯದು. ಅಷ್ಟೇ ಅಲ್ಲ, ವಿಶೇಷವಾದಂತಹ ಸತ್ಯಲೋಕವನ್ನು ಅನುಗ್ರಹ ಮಾಡಿದ್ದಾಳೆ. ಹಾಗಾಗಿ ಅರಿತರೆ ನಮ್ಮಳು ಹಿರಿಯವನೈಸೆ, ನಾನೇ ನಮ್ಮ ಮೂವರಲ್ಲಿ ಯಜಮಾನನಾಗುತ್ತೇನೆ ಅನ್ನುವುದು ಸ್ಪಷ್ಟವಾಗುತ್ತಾ ಇದೆ. ಆದ್ದರಿಂದ ಇನ್ನು ಮುಂದೆ ಯಾವುದೇ ಒಂದು ಕಾರ್ಯ ಇದ್ರೂ ನನ್ನ ಒಪ್ಪಿಗೆ ಇದ್ದೇ ಮುಂದುವರಿಯಬೇಕು. ಆದ್ದರಿಂದ ಹೇಳುತ್ತಾ ಇದ್ದೇನೆ, ನಾನು ಹೇಳಿದ ಹಾಗೆ ನೀವು ಕೇಳತಕ್ಕದ್ದು. ಬ್ರಹ್ಮ, ಏನೋ ನೀನಾಡಿದಂತಹ ಮಾತುಗಳನ್ನು ಕೇಳಿದರೆ ನಗು ಉಕ್ಕಿ ಬರುತ್ತದೆ. ಅದಲ್ಲದೆ ಮತ್ತೇನಾಗುವುದಕ್ಕೆ ಸಾಧ್ಯ ಹೇಳು? ಆದಿಯಲ್ಲಿ ನಾವು ಮೂವರು ನೀರಿನಲ್ಲಿ ತೊಳಲಾಡುತ್ತಿದ್ದವರು. ಆ ಕಾಲದಲ್ಲಿ ನಮಗೆ ಯಾವ ಭೇದ ಕಾಣಿಸಲಿಲ್ಲ. ಮುಂದೇನು ಎನ್ನುವುದೇ ಪ್ರಶ್ನೆಯಾದದ್ದು. ಹೌದಲ್ಲ? ಮೂವರು ಒಂದಾದೆವು, ಅಮ್ಮನನ್ನು ಪ್ರಾರ್ಥಿಸಿದೆವು, ಪ್ರತ್ಯಕ್ಷ ಮಾಡಿಕೊಂಡೆವು. ಅಮ್ಮ ನಮಗೆ ಅನುಗ್ರಹ ಮಾಡಿದ್ದು. ನಿನಗೊಬ್ಬನಿಗೆ ಅನುಗ್ರಹ ಮಾಡಿದ್ದಲ್ಲ, ಮೂವರಿಗೂ ಅನುಗ್ರಹ ಮಾಡಿದ್ದ. ಹೌದಪ್ಪ. ಅವಳ ವ್ಯಾಪ್ತಿಯಲ್ಲಿ ಅವಳು ಏನನ್ನು ಯಾವುದಕ್ಕಾಗಿ ನಮ್ಮನ್ನು ಸೃಷ್ಟಿ ಮಾಡಿದ್ದಾಳೋ ಅದಕ್ಕಾಗಿ ನಮ್ಮನ್ನು ನಿಯೋಜಿಸಿದ್ದಾಳೆ. ಹೌದೌದು. ಅವಳು ಯಾವ ಭೇದ ಭಾವವನ್ನು ತೋರಿತು ನನಗೆ ಅರ್ಥವಾಗಲಿಲ್ಲ. ಅರಿತಾರೆ ಅಂತ ಹೇಳುವುದಕ್ಕೆ ನನ್ನ ಅರಿವಿನ ಜ್ಞಾನದಲ್ಲಿ ಅದು ಯಾವುದು ನನಗೆ ಕಾಣಿಸಲಿಲ್ಲ. ಯಾಕೆ? ಭೇದ ಇಲ್ಲ ಅಂತ ಅರ್ಥ. ಹಾಗಾಗಿ ಹೇಳುತ್ತೇನೆ, ಅಮ್ಮ ಏನು ಕಾರ್ಯವನ್ನು ಕೊಟ್ಟಿದ್ದಾಳೋ ಆ ಕಾರ್ಯದಲ್ಲಿ ಮುಂದುವರಿಸಬೇಕಾದ್ದು ನಮಗೆ ಧರ್ಮ. ಹೌದು, ಅದು ನಮಗೆ ಕರ್ತವ್ಯ. ಅಮ್ಮ ಆಡಿದಂತಹ ಕರ್ತವ್ಯವನ್ನು ಮಾಡುವುದನ್ನು ಬಿಟ್ಟು ನಾನು ದೊಡ್ಡವ ಎನ್ನುವ ಅಹಂಭಾವದಿಂದ ಮುಂದುವರಿಯುತ್ತಲ್ಲ, ಅದು ಒಳ್ಳೆಯದಲ್ಲ. ಸಮಾನರಾಗಿಯೇ ಇದ್ದುಕೊಂಡು ಕರ್ತವ್ಯ ನಿಯೋಜನೆಯಲ್ಲಿ ತೊಡಗಿಕೊಳ್ಳುವ. ನೀನು ಒಪ್ಪಿಕೊಳ್ಳುವುದಿಲ್ಲ ಅಂತಾದ್ರೆ ಇವನ ಅಭಿಪ್ರಾಯ ಏನು? ಏನು? ನಿನ್ನ ಮಾತನ್ನು ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ನಿನ್ನ ಗೌರವನಿಗೆ ಉದ್ಯೋಗವನ್ನು ಕರುಣಿಸಿದ್ದಲ್ಲ ತಾನೇ.
ನಮಗೂ ಉದ್ಯೋಗವನ್ನು ಕರುಣಿಸಿದ್ದಾಳೆ ಮಾತೆ. ಹೌದು. ಲಯದ ಅಧಿಕಾರ. ಲಯ ಅಂದ್ರೆ ಏನು? ಲಯ ಅಂದ್ರೆ ಹಿಡಿತ. ಲಯ ಅಂದ್ರೆ ನಾಶ. ನೀನು ಸೃಷ್ಟಿಸಿದ ಜೀವರಾಶಿಗಳನ್ನು ಕಾಲವರಿತು ಲಯ ಮಾಡಿ ನಿನ್ನ ಪುನರ್ ಸೃಷ್ಟಿಗೆ ಕಾರಣ ನಾನಾಗುತ್ತೇನೆ ಬ್ರಹ್ಮ. ಅಷ್ಟು ಮಾತ್ರವಲ್ಲದೆ ನಿಮ್ಮ ಗೀರ್ವರಿಗೆ ಕೊಡದ್ದನ್ನು ನನಗೆ ಕೊಟ್ಟಿದ್ದಾಳೆ ಮಾತೆ. ಯಾವುದು? ಹೆಚ್ಚಿನದಾದಂತಹ ಅಂಗ. ಹಣೆಯಲ್ಲಿ ರಾರಾಜಿಸುತ್ತಾ ಇದೆ ಹೆಚ್ಚಿನದಾದಂತಹ ಅಕ್ಷಿ. ಅದು ಮುಚ್ಚಿಕೊಂಡಿದೆ. ಯಾಕೆ ಗೊತ್ತಾ? ಅದರ ಒಳಗೆ ಕಿಚ್ಚುಗಿದೆ. ಅದು ಯಾಕೆ ಮುಚ್ಚಿಕೊಂಡಿದೆ? ನೀನು ಸೃಷ್ಟಿಸಿದ ಜೀವ ರಾಶಿಗಳಲ್ಲಿ ಲೋಕದಲ್ಲಿ ಯಾರಾದರೂ ನಿಯಮವನ್ನು ತಪ್ಪಿದರು ಎಂದಾದರೆ ಆ ಕ್ಷಣವೇ ಎಲ್ಲವನ್ನು ಸುಟ್ಟು ಬಿಡುವಂತಹ ಶಕ್ತಿ ನನ್ನಲ್ಲಿ ಇದೆ. ಅಂತಹ ಯೋಗ್ಯತೆಯನ್ನು ನಾನು ಪಡೆದುಕೊಂಡಿದ್ದೇನೆ. ಅಷ್ಟು ಮಾತ್ರವೇ ಮತ್ತೆ ತಾಯಿ ಕರೆದಲ್ಲ ಈಶ ಎನ್ನುವ ಹಾಗೆ. ಹೌದು. ಈಶ ಎನ್ನುವ ಪದದ ಅರ್ಥ ಏನು ಬಲ್ಲೆಯ? ಏನು? ಯಜಮಾನ. ನೀನು ಎಷ್ಟು ದೊಡ್ಡವರೇ ಆದರೂ ನಿನ್ನ ಕೆಲಸ ಎಷ್ಟೇ ದೊಡ್ಡದೇ ಆದರೂ ಅದಕ್ಕೆ ನಾನು ಯಜಮಾನ. ಅದನ್ನು ನೀನು ಒಪ್ಪಿಕೋ. ಹೌದು, ಸಾಧ್ಯವೇ ಇಲ್ಲ. ಯಾಕೆ? ನಿನಗೆ ಇರುವಂತಹ ಮೂರನೇ ಕಣ್ಣು ಅದು ಜ್ಞಾನದ ಸಂಕೇತ. ಹೌದು, ಕೇವಲ ನಾಶ ಮಾಡುವುದಕ್ಕೆ ಇರುವುದಲ್ಲ. ಹರಿ ಇವನು ನಾಶ ಮಾಡ್ತಾನಂತೆ. ಎಲ್ಲಿಂದ ನಾಶ ಮಾಡುವುದು ಇವನು? ನಾನು ಸೃಷ್ಟಿ ಮಾಡಬೇಕಲ್ಲ, ಮೊದಲು ನಾ ಸೃಜಿಸಲು ಪ್ರಾರಂಭ ನನ್ನಿಂದ. ನಾನು ತೊಡಗಿಕೊಂಡ್ರೆ ಮಾತ್ರ ನಿಮಗೆ ಇರುವವರಿಗೆ ಕಾರ್ಯಗಳಿರುವುದಷ್ಟೇ. ಆದ್ದರಿಂದ ಹೇಳುತ್ತಾ ಇದ್ದೇನೆ, ನಾನು ಮಾಡುವಂತ ಕಾರ್ಯವು ಘನವಾದುದು ಅಲ್ಲ. ಸೃಷ್ಟಿ ಕಾರ್ಯವು ಅಷ್ಟೊಂದು ಘನವಲ್ಲ, ಅಷ್ಟೊಂದು ಘನವಲ್ಲ. ವಾದದಲ್ಲಿ ಕಾಲಹರಣವನ್ನೇ ನೀನು ಮಾಡ್ತಾ ಇದ್ದೀಯ. ಇಲ್ಲಪ್ಪ, ಒಮ್ಮೆ ಯೋಚನೆ ಮಾಡಿ ನೋಡು. ಏನು? ಅರಕ್ಷಣದ್ದಾದಂತಹ ನಿನ್ನ ಸೃಷ್ಟಿಯು ಅಥವಾ ಕ್ಷಣ ಮಾತ್ರದ್ದಾದಂತಹ ಅವನ ಲಯವು, ಅದರಿಂದ ಏನು ಸಾಧನೆಯಾಗುತ್ತದೆ ಒಮ್ಮೆ ಯೋಚಿಸು. ಒಂದು ಜೀವಿ ಹೇಗೆ ಹುಟ್ಟಿತು, ಅದು ಹೇಗೆ ಲಯವಾಯಿತು ಅನ್ನುವುದು ಮುಖ್ಯವಲ್ಲ. ಬದಲಾಗಿ ಅದು ಜೀವನದಲ್ಲಿ ಸಾಧಿಸಿದ್ದೇನು ಅನ್ನುವುದೇ ಮುಖ್ಯ. ಜೀವನದ ಪಥದಲ್ಲಿ ಸೃಷ್ಟಿಯಿಂದಲೋ ಲಯದಿಂದಲೋ ಸಾಧಿಸುವುದಕ್ಕಾಗುವುದಿಲ್ಲ, ಬದಲಾಗಿ ಬದುಕಿನಲ್ಲಿ ಸಾಧಿಸುವುದಕ್ಕಾಗುತ್ತದೆ. ಬದುಕಿನ ಪಥದಲ್ಲಿ ಬೇಕಾದ್ದನ್ನು ಬೇಕಾದಲ್ಲಿ ಒದಗಿಸುವುದರ ಮುಖಾಂತರವಾಗಿ ಆತನ ಸಾಧನೆಗೆ ಹೇತುವಾಗುವನು ಪಾಲನಾಕರ್ತೃವಾದಂತಹ ನಾನು. ಹಾಗಾಗಿ ಒಮ್ಮೆ ಯೋಚನೆ ಮಾಡು. ತನ್ನದಾದಂತಹ ಸಾಮರ್ಥ್ಯದಿಂದಲೇ ಜೀವನ ಪಥದಲ್ಲಿ ಸಾಧನೆಯ ಉತ್ತುಂಗಕ್ಕೆ ಏರುತ್ತದೆ. ಅದಕ್ಕೆ ಇನ್ನೋರ್ವರ ಬೆಂಬಲವೋ ಸೃಷ್ಟಿಯೋ ಲಯವೋ ಕಾರಣವಾಗುವುದಲ್ಲ, ಸ್ವಂತ ಸಾಧನೆಯೇ ಕಾರಣವಾಗುವುದು. ಆ ಸಾಧನೆಗೆ ಒತ್ತಾಸೆಯಾಗಿ ನಿಲ್ಲುವುದು ನಾನು ಒದಗಿಸಿಕೊಡುವಂತಹ ಕಾರ್ಯಗಳು. ಅಲ್ಲದೆ ನಾನು ಪಾಲನಾಕರ್ತೃವಾಗಿ ಜೀವನದಲ್ಲಿ ಆಯ್ಕೆಗಳನ್ನು ನೀಡುತ್ತೇನೆ. ನಿನಗೆ ಆ ಆಯ್ಕೆಗಳಿಲ್ಲ, ಅವನಿಗೂ ಆಯ್ಕೆಗಳಿಲ್ಲ. ಆದರೆ ನಾನು ಅವನಿಗೆ ಬೇಕಾದಂತಹ ಆಯ್ಕೆಗಳನ್ನು ಕೊಟ್ಟು ಅದರಲ್ಲಿ ಯೋಗ್ಯವಾದದ್ದನ್ನು ಆರಿಸುವಂತೆ ಪ್ರೇರೇಪಿಸ್ತೇನೆ. ಅವನ ಆಯ್ಕೆಗೆ ಅನುಗುಣವಾಗಿ ಆತ ಕರ್ಮವನ್ನು ಸಂಚಯಿಸಿಕೊಳ್ಳುತ್ತಾನೆ, ಸಾಧನೆಯನ್ನು ಏರುತ್ತಾ ಹೋಗುತ್ತಾನೆ. ತನ್ನ ಕರ್ಮಗಳಿಂದಲೇ ಆತ ಲಯವಾಗುವುದನ್ನು ಅಥವಾ ಮರಣವನ್ನು ನಿಯಂತ್ರಿಸಿಕೊಳ್ಳಬಲ್ಲ ಚಿರಂಜೀವಿಯಾಗಬಲ್ಲ, ಅಥವಾ
ಸತ್ತ ಬಳಿಕ ಮರಣದ ಬಳಿಕವೂ ಮೋಕ್ಷವನ್ನು ಅಡರಿಕೊಳ್ಳಬಲ್ಲ, ಅಂದ್ರೆ ಪುನರ್ಜನ್ಮದಿಂದ ಹೊರತಾಗಬಲ್ಲ. ಜನ್ಮ ಮರಣಗಳೆಲ್ಲವನ್ನು ನಿಯಂತ್ರಿಸುವಂತಹ ಓರ್ವಾತನ ಸಾಮರ್ಥ್ಯ ಒದಗಿ ಬರುವುದು ಆತ ಜೀವನದಲ್ಲಿ ಸಾಧಿಸುವ ಮುಖಾಂತರವಾಗಿ. ಏನದರ ಅರ್ಥ? ಪಾಲನಾಕರ್ತೃವಾದಂತಹ ನಾನು ನೀಡುವುದರಿಂದಲಾಗಿ ನಿಮ್ಮೀರುವರ ಕಾರ್ಯವನ್ನು ನಿಯಂತ್ರಿಸಬಲ್ಲೆ. ಹಾಗಾಗಿ ಹೇಳ್ತಾ ಇದ್ದೇನೆ, ಪಾಲನಾಧ್ಯಕ್ಷನಾದಂತಹ ನನ್ನ ಕೆಲಸವೇ ದೊಡ್ಡದು. ತ್ರೈ ಗುಣಗಳಲ್ಲಿ ಸಾತ್ವಿಕವಾದಂತಹ ಗುಣವೇ ಶ್ರೇಷ್ಠವಾದದ್ದು. ಬ್ರಹ್ಮ ಎಂದರೆ ದೊಡ್ಡದು, ಈಶ ಎಂದರೆ ಯಜಮಾನ. ವಿಷ್ಣು ಎನ್ನುವ ಶಬ್ದಾರ್ಥ ಏನು ಬಲ್ಲೆಯ? ವ್ಯಾಪ್ತ. ನಿಮ್ಮೀರುವರನ್ನು ವ್ಯಾಪಿಸಿಕೊಳ್ಳುವಂತಹ ಯೋಗ್ಯತೆಯನ್ನು ನಾನು ಹೊಂದಿದವನಿದ್ದೇನೆ. ಹಾಗಾಗಿ ನಾನೇ ದೊಡ್ಡವ. ಜ್ಯೇಷ್ಠನೋ ಶ್ರೇಷ್ಠನೋ ಯಾರೆಂಬುದು ಅವನೇ ಹೇಳುವುದು. ಹರನಿಂದ ನಾಕ್ಷಣ ಸರಿ ನಿನ್ನ ವಚನವು ಪೊರೆಯುವ ಶ್ರೇಷ್ಠನು. ಮೊದಲನೆಯದಾಗಿ ಬ್ರಹ್ಮ, ನೀನು ವಾದದಿಂದ ಹಿಂದಕ್ಕೆ ಸರಿ, ನನಗೆ ನಾನೇ ಸರಿ. ಹರಿ, ನೀನೆಂದ ವಚನವು ಸರಿ ಸರಿ. ಬ್ರಹ್ಮನ ಸೃಷ್ಟಿಯ ಕಾರ್ಯವು ನನ್ನ ಲಯದ ಕೆಲಸವು ಕ್ಷಣ ಮಾತ್ರದಲ್ಲಿ ನಡೆದು ಹೋಗುವಂತಹ ಕೆಲಸಗಳಿವೆರಡು. ಆದ್ರೆ ನಿನ್ನೆಯ ಪಾಲನೆ ಕೆಲಸ ಹಾಗಲ್ಲ, ಸುದೀರ್ಘ ಕಾಲದವರೆಗೆ ನಡೆಯುವ ಕೆಲಸವಾದ್ದರಿಂದ ನೀನೇ ದೊಡ್ಡವ, ನಿನ್ನ ಕೆಲಸವೇ ಉತ್ತಮವಾದದ್ದು ಅನ್ನೋ ಹಾಗೆ ನಾನು ಒಪ್ಪಿಕೊಂಡಿದ್ದೇನೆ. ಇನ್ನು ಮುಂದಕ್ಕೆ ಬ್ರಹ್ಮನಲ್ಲಿ ವಾದ ಮಾಡಿ ಪ್ರಯೋಜನವಿಲ್ಲ. ಹಾಗಾಗಿ ನಾನೊಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದೇನೆ. ಹೇಗೆ? ಮುಂದಕ್ಕೆ ಲೋಕಮುಖದಲ್ಲಿ ಹರಿಹರನಾದಂತಹ ನಮ್ಮೀರುವರಲ್ಲಿ ಭೇದವಿಲ್ಲ ಎನ್ನುವುದು ತಿಳಿಯಬೇಕಾದರೆ ನಾನು ನಿನ್ನಲ್ಲಿ ಐಕ್ಯಗೊಳ್ಳುವೆ. ಒಂದು ಅವಕಾಶ. ಅವನು ನಿನ್ನೊಳಗೆ ಸೇರಿಕೊಂಡ, ನೀವಿಬ್ಬರು ಒದ್ದಾಗಿದ್ದೀರಿ. ಏನು ಭೀತಿಗೊಳ್ಳುವವನು ಬ್ರಹ್ಮನಂತ ಭಾವಿಸಿಕೊಂಡೆ? ಖಂಡಿತ ಭಯಗೊಳ್ಳುವವನು ನಾನಲ್ಲ. ನೀವು ಜೊತೆಯಲ್ಲಿ ಬನ್ನಿ, ಯುದ್ಧ ಮಾಡ್ತೇನೆ. ಸಮರದ ಮೂಲಕ ನಾನೇ ನಿಮ್ಮನ್ನು ಗೆಲ್ತೇನೆ. ಏನು ಬ್ರಹ್ಮ, ಈ ಹೊತ್ತಿನಲ್ಲಿ ಯುದ್ಧದಿಂದ ಏನು ಸಾಧನೆಯಾಗುವುದಕ್ಕೆ ಸಾಧ್ಯವಿಲ್ಲ. ಮತ್ತೆ ಈ ಉಭಯ ಪಕ್ಷಗಳಿಗೂ ಅದರಿಂದ ನಷ್ಟವೇ ಆಗುವುದು. ಬದಲಾಗಿ ಒಂದು ಕಾರ್ಯ ಮಾಡಬೇಕು. ಅಮ್ಮ ಒಂದು ಹೇಳಿದ್ದಾಳೆ, ಏನು? ಮೂವರ ಉದರದಲ್ಲೂ ಹೋದ ಕಲ್ಪದಲ್ಲಿ ಲಯವಾದಂತಹ ಸುವಸ್ತುಗಳನ್ನು ಇಟ್ಟಿದ್ದೇನೆ. ಹೌದೌದು. ಯಾರನ್ನು ಹೆಚ್ಚುಂಟು ಅವನು ದೊಡ್ಡವ ಅಂತ ಒಪ್ಪಿಕೊಂಡು. ನನ್ನ ಉದರದಲ್ಲಿ ಹೆಚ್ಚಿರಬಹುದು. ಇನ್ನೊಮ್ಮೆ ನನ್ನನ್ನು ನೋಡಿ ಬಾ. ನಾನು ಹೋಗುದ ನಿನ್ನ ಉದರದೊಳಗೆ? ಏನು ದೊಡ್ಡವನಾಗುವಂತಹ ಯೋಚನೆ ಇದೆಯಾ? ನೀನು ಮೊದಲು ನನ್ನ ಉದರದೊಳಗೆ ಹೋಗುವೆ. ಬ್ರಹ್ಮ, ನನಗೆ ಮೊದಲಾದ್ರೂ ಆಮೇಲಾದ್ರೂ ಒಮ್ಮೆ. ಹೌದಾ? ಒಂದೇ. ಇದೋ ದಾರಿ ತೋರಿಸು. ಹರಿ ನನ್ನಿಂದ ಸೋಲಬೇಕು.
ನನ್ನ ಉದರವನ್ನು ಪ್ರವೇಶ ಮಾಡಿದ್ದಾನೆ. ಕಷ್ಟ ಬರಬೇಕು, ಹಾಗೆ ಹೊರಗೆ ಬರಬಾರದು. ಕಣ್ಣೀರು ಸುರಿಸಿದ್ದ ನನ್ನಲ್ಲಿ ಬೇಡಿಕೊಳ್ಳಬೇಕು. ನವದ್ವಾರಗಳನ್ನು ಬಂಧಿಸ್ತೇನೆ ನೋಡಿ. ಸಾಧ್ಯವಿಲ್ಲವಲ್ಲ, ಉಸಿರಾಡಬೇಕು ನಾನು. 8 ದ್ವಾರಗಳನ್ನು ಬಂಧಿಸುತ್ತಾ ಕೆಳಗಿನ ಅಧೋದ್ವಾರವನ್ನು ತೆರೆದಿಡ್ತೇನೆ. ಹರಿಯ ನಿರೀಕ್ಷೆಯಲ್ಲಿರ್ತೇನೆ ನೋಡಿ. ಕಂಡು ಆಯಿತು, ಶೋಧಿಸಿದ್ದಾಯಿತು. ಏನನ್ನು ಕಂಡಿದ್ದೇನೆಯೋ ಅದು ಅವನಲ್ಲಿ ಹೇಳಬೇಕು. ಬಂದ ದಾರಿಯಲ್ಲೇ ಹಿಂದಿರುಗುವುದಕ್ಕೆ ಮುಂದಾದರೆ ಅದು ಮುಚ್ಚಲ್ಪಟ್ಟಿವೆ. ಸುತ್ತಲಿನ ದ್ವಾರಗಳನ್ನು ಬಂಧಿಸಲ್ಪಟ್ಟಿವೆ. ಕೆಳಗಿಳಿದು ನೋಡಿದ್ರೆ ಒಂದು ದ್ವಾರ ತೆರೆದಿದೆ. ಸರಿ, ಅದು ದ್ವಾರದ ಮುಖಾಂತರ ಅಪಾಯ ಹೊರ ಹೋಗಿ ಆ ದ್ವಾರದ ಮಹತ್ವವನ್ನು ಸಾರೋಣ. ಇಳಿಯುತ್ತೇನೆ ಹೊರಗೆ. ಮಾಡಿದೆ ಗರ್ಭವನ್ನು ಪೂರ್ಣವಾಗಿ ಶೋಧಿಸಿ ಬಂದೆ. ಹೌದೇ? ಅಬ್ಬಬ್ಬ ಅಬ್ಬಬ್ಬ, ಏನೆಲ್ಲ ಈರೇಳು ಲೋಕಗಳಿದ್ದಾವೆ. ಆ ಲೋಕಗಳಲ್ಲಿ ಏನು 84 ಲಕ್ಷ ಜೀವ ಸಂತತಿಯನ್ನು ನೀನು ಸೃಷ್ಟಿ ಮಾಡಬೇಕು. ಹೌದು. ಅದಕ್ಕೆ ಬೇಕಾದಂತಹ ಮೂಲ ಧಾತು ನಿನ್ನ ಉದರದಲ್ಲೇ ಇದೆ. ಅಬ್ಬಾ. ಆದ್ರೆ ಯಾವುದು ವ್ಯಕ್ತವಾಗಿಲ್ಲ, ಎಲ್ಲವೂ ಅವ್ಯಕ್ತವಾಗಿ ಉಳಿದಿದೆ, ಜಡತ್ವವಾಗಿದೆ. ಈ ಚೈತನ್ಯವನ್ನು ತುಂಬಿಸುವಲ್ಲಿ ನೀನು ವಿಫಲದಿದ್ದೆ. ಇನ್ನು ಸೃಷ್ಟಿ ಮಾಡಬೇಕಲ್ಲ. ಸೃಷ್ಟಿ ಮಾಡಬೇಕು ಅಂತಾದ್ರೂ ಅದಕ್ಕೆ ಚೈತನ್ಯ ಒದಗಿಸುವಂತಹ ಚೈತನ್ಯ ಪೂರ್ಣ ಚೈತನ್ಯ ಸ್ವರೂಪಿ ನೀನಲ್ಲ. ಜೊತೆಯಲ್ಲಿಯೇ ಒಂದು ವಿಶೇಷವನ್ನು ಕಂಡಿ. ಏನು? ನವರತ್ನ ಖಚಿತವಾದಂತಹ ಗರ್ಭ ನಿನ್ನದ್ದು ಬಂಗಾರ ವರ್ಣದಿಂದ ಕೂಡಿದೆ. ಬಂಗಾರದ ಉದರ. ಹೌದಪ್ಪ, ಒಳ್ಳೆ. ಹಾಗಾಗಿ ನೀನು ಹಿರಣ್ಯ ಗರ್ಭ. ಹೆಸರಿಟ್ಟದ್ದು ನನಗೆ. ಹೌದು. ಆ ಮೂಲಕ ದೊಡ್ಡ ಜನ ಆಗಬೇಕನ್ನೋ ಹಾಗೆ ತೀರ್ಮಾನ ಮಾಡಿಕೊಂಡು. ಹೆಸರಿಟ್ಟರೆ ದೊಡ್ಡವನಾಗ್ತಾನ ಮತ್ತೆ? ಹೌದಾ? ನಾನು ಹಿರಿಯವಂತೆನಿಸಿಕೊಳ್ಳಬೇಕನ್ನೋ ಹಾಗೆ ನಿನಗೂ ಒಂದು ಹೆಸರಿರ್ತೇನೆ. ಅಧೋದ್ವಾರದಿಂದ ಹೊರಗೆ ಬಂದವು. ಆದ್ದರಿಂದ ಇನ್ನು ಮುಂದೆ ನೀನು ಅಧೋಕ್ಷಜ. ಒಳ್ಳೆಯದು. ಹೆಸರನ್ನು ಸ್ವೀಕರಿಸಿದ್ದೇನೆ. ನನ್ನನ್ನು ಕರೆಯುವ ಭಕ್ತರಿಗೆ ವರಪ್ರದಾಯಕನಾಗುತ್ತೇನೆ. ಓಹೋ. ಅದೋ ದ್ವಾರದಿಂದ ಹೊರಗೆ ಬರುವುದು ದೇಹದಲ್ಲಿ ಭರಿಸಲಾಗತ್ತೆ. ಹರಿಯನ್ನು ಉದರದಲ್ಲಿ ಹೊರುವಂತಹ ಸಾಮರ್ಥ್ಯ ನಿನ್ನಲ್ಲಿಲ್ಲ. ಬ್ರಹ್ಮ, ಏನು? ನಾನು ನಿನ್ನನ್ನು ಕಂಡದ್ದಾಯಿತು. ನೀನು ನೋಡಬೇಕೋ ಬೇಡುವ? ಬೇಕು ಬೇಕು. ಹೀಗೆ ಬಾ. ದಾರಿ ಇವನ ಜ್ಞಾನವೇ ಅಪೂರ್ಣ. ಪೂರ್ಣವಾದಂತಹ ಜ್ಞಾನವನ್ನು ಈತ ಹೊಂದಿದ ಅಂತಾದ್ರೆ ಮುಂದಿನ ಕಲ್ಪದಲ್ಲಿ ಸೃಷ್ಟಿಗೆ ಬೇಕಾದದ್ದು ಒದಗಿ ಬರುತ್ತದೆ. ಆತನ ಅರ್ಥ ಅವನಿಗೆ ಅರ್ಥವಾಗುತ್ತದೆ. ಅರ್ಥ ಆಗಬೇಕು ಅಂತಾದ್ರೆ ಈತ ನನ್ನನ್ನು ಪೂರ್ಣವಾಗಿ ಕಾಣಬೇಕು. ನನ್ನ ಬಗ್ಗೆ ತನ್ನ ಬಗ್ಗೆ ಆತ ತಿಳಿದುಕೊಳ್ಳಬೇಕು. ನಾವು ಆ ದ್ವಾರಗಳನ್ನು ಬಂಧಿಸ್ತೇನೆ. ಕೆಲವು ಕಾಲ ನನ್ನ ಉದರದಲ್ಲೇ ಇರಲಿ. ಆದಿಮಾಯೆಯ ನಿರ್ದೇಶನಕ್ಕಾಗಿ ಕಾಯೋಣ.
ಮಾಡಿದೆ. ಹಾಗೆ ಒಂದೊಂದಾಗಿ ಪರೀಕ್ಷಿಸುತ್ತಾ ಈ ಕಡೆ ಬಂದಿದ್ದೀನಿ. ಆಶ್ಚರ್ಯ ಪರಮಾಶ್ಚರ್ಯ. ದ್ವಾದಶಾದಿತ್ಯರು, ಮನುಮುನಿಗಳು, ಏಕಾದಶ ರುದ್ರರು, ಸಕಲ ಜೀವರಾಶಿಗಳು, ದೇವತೆಗಳು ಎಲ್ಲವನ್ನು ಒಳಗೊಂಡಿದೆ. 14 ಲೋಕಗಳನ್ನು ಒಳಗೊಂಡಂತಹ ಜೀವರು. ಹಾಗೆ ಚೈತನ್ಯ ಸ್ವರೂಪಗಳೇ ಆಗಿ ಅತ್ತ ಇತ್ತ ಓಡಾಡುತ್ತಾ ಚೈತನ್ಯ ತುಂಬಿಸಿದವನು ಇವನೇ. ಹರಿ ಅಪ್ಪ, ನಾನು ಎನ್ನುವಂತ ಭಾವ ಈಗ ದೂರವಾಗುತ್ತಾ ಇದೆ. ಹರಿ ಒಬ್ಬನೇ ಅನ್ನೋದು ಸ್ಪಷ್ಟವಾಗುತ್ತಾ ಇದೆ. ಯಾಕೆ? ಈತನ ಉದರದಲ್ಲಿ ಹರಿ ಇಲ್ಲ. ಹಾಗೆ ಸರ್ವ ವ್ಯಾಪಕನು ಸರ್ವಾತ್ಮನು ಅನ್ನುವುದು ಸ್ಪಷ್ಟವಾಗುತ್ತಾ ಇದೆ. ಅಣು ರೇಣು ತೃಣ ಕಾಷ್ಟ ಸ್ಥಾವರ ಜಂಗಮಾದಿಗಳಲ್ಲಿ ನೆಲೆಸಿರುವವನು ಹರಿಯ. ಹಾಗಾದ್ರೆ ಹರಿ ದೊಡ್ಡವನೆನ್ನುವುದು ಸ್ಪಷ್ಟವಾಗುತ್ತಾ ಇದೆ. ಈ ವಿಚಾರವನ್ನು ಅವನಿಗೆ ಹೇಳಬೇಕು. ನೇರವಾಗಿ ಮೇಲೆ ಹೋದ್ರೆ ದಾರಿ ಕಾಣದಾಗಿ, ಕೆಳಗೆ ಬಂದರೂ ದಾರಿ ಕಾಣುವುದಿಲ್ಲ. ನವ ದ್ವಾರಗಳನ್ನು ಬಂಧಿಸುತ್ತಾ ಈತ ಜೀವಿಸಿಕೊಳ್ಳುತ್ತಾನಂತಾದ್ರೆ ವಿಶಿಷ್ಟವಾದಂತಹ ಶಕ್ತಿಯನ್ನು ಹೊಂದಿರುವ ಹೇಗೆ ಹೊರಗೆ ಹೋಗೋಣ? ಹೇಗೆ ಹರಿಯಲ್ಲಿ ಭಿನ್ನವಿಸೋಣ? ದಾರಿ ಇಲ್ಲ. ಸರಿ, ಕಷ್ಟ ಬಂದ ಕಾಲದಲ್ಲಿ ಅಮ್ಮನನ್ನು ಧ್ಯಾನಿಸಿಕೊಂಡ್ರೆ ಖಂಡಿತ ನೆರವಾಗುತ್ತೆ. ಅಮ್ಮ ಅಮ್ಮ ಕಾಪಾಡಮ್ಮ. ಸ್ಮರುವ ಭಕ್ತಿಯೊಳದಿ ಮಾಯೆಯ ಓ ಜಗನ್ಮಾತೆ, ಭಕ್ತಿಯೊಳದಿ ಮಾಯೆಯ ಹರೆಯ ನಾಭಿ ಕಮಲ ನಾಡದಿ ವಟಪತ್ರದಲ್ಲಿ ತಾಮಲಗಿರಲು ನಿದ್ರೆಯೊಳಂದು ಕಾಲ್ಬೆರಳಿರಿದು ಬಾಯೊಳಗೆ ಹರ ಮೊದಲೇ ಆಯ್ಕೆನಿದ್ದಾನೆ. ಬ್ರಹ್ಮ ಒಡಲಾಳವನ್ನು ಸೇರಿದವನಿದ್ದಾನೆ. 3 ಮೂರ್ತಿಗಳ ತ್ರಿಕರಣಗಳು, ತ್ರಿಗುಣಗಳು, ತ್ರಿಶಕ್ತಿಗಳು ನನ್ನಲ್ಲಿ ಒಂದಾಗಿ ಒಂದು ರೀತಿಯ ಜಡತ್ವ ಮನೆ ಮಾಡಿದೆ. ಅದನ್ನು ಹೋಗಲಾಡಿಸಬೇಕು ಅಂತಾದ್ರೆ ನಿದ್ರೆ ಮಾಡಬೇಕು. ಹಾಗೆ ಯೋಚನೆ ಬಂದದ್ದೇ ತಡ ಆಲದೆಲೆಯೊಂದು ನೀರ ಮೇಲೆ ತೇಲಿ ಬರುತ್ತಾ ಇದೆ. ವಟಪತ್ರದ ಗಾತ್ರಕ್ಕೆ ನನ್ನ ದೇಹವನ್ನು ಕುಗ್ಗಿಸಿದ್ದೇನೆ. ಕಾಲ ಬೆರಳನ್ನೆಳೆದು ಬಾಯಲ್ಲಿರಿಸಿ ಬಾಲ ಮುಕುಂದನಾಗಿ ನಿದ್ರಾವಶನಾಗುತ್ತೇನೆ. ನೋಡೋಣ. ಪದ್ಮಾಸನವ ಭರದಿಂದ ಬಲಿದುಕೊಳ್ಳಿರುವುದ ನಾಳೆ ಮೆರೆದ ನಾಲ್ಮಗದಿಂದ ಇರದೇವಿ ನೋಡಲು ವರ ಪಂಚವದನದು ಪರಿಶೋಧಿಸುತ್ತಲೇ ಹೊರೆಯ ಪದಯುಗಳನ್ನು ಸ್ಮರಿಸಿ ಭಕ್ತಿಯೊಳಗಿರುತ್ತಿರಲು ಅಮೃತವರ್ಷಿಣಿ ಜಗನ್ಮಾತೆಯನ್ನು ಧ್ಯಾನಿಸಿದ ಕೂಡಲೇ ಹರಿಯ ನಾಭಿ ಕಮಲ ನಾಳದಿಂದ ದಾರಿಯೊಂದು ಗೋಚರಿಸಿ ಆ ದಾರಿಯಾಗಿ ಮೇಲೆ ಬಂದು ಕಮಲದ ಮೇಲೆ ಪದ್ಮಾಸನವನ್ನು ಹಾಕಿ ಕುಳಿತುಕೊಂಡಿತ್ತು. 4 ಕಡೆಗಳನ್ನು ನೋಡಿದ್ರೆ 4 ಮುಖಗಳು ಕಂಗೊಳಿಸಿತ್ತು. ಹಾಗೆ ಮೇಲೆ ನೋಡಿದ್ರೆ ಮತ್ತೊಂದು ಮುಖ, ಪಂಚಮುಖ ಬ್ರಹ್ಮನಾದೆ. ಇದು ಜಗನ್ಮಾತೆಯ ಅನುಗ್ರಹವೇ ಸರಿ. ಹಾಗೆ ನನ್ನ ಕಷ್ಟದ ವಿಚಾರವನ್ನು ಹರಿಗೆ ಹೇಳೋಣ ಅಂತ ನೋಡಿದ್ರೆ ಅವನೀಗ ಗಾಢ ನಿದ್ರೆಯಲ್ಲಿದ್ದಾನೆ. ನಿದ್ರೆಯಿಂದ ಎಬ್ಬಿಸುವುದು ಮಹಾಪಾಪ. ಆದ್ದರಿಂದ ನಿದ್ರೆಯಿಂದ ಎಚ್ಚರವಾಗುವವರೆಗೆ ಹರಿಯ ಪದ ಕಮಲಗಳನ್ನು ಧ್ಯಾನಿಸ್ತಾ ಇರ್ತೇನೆ. ಅಚ್ಯುತ ಅನಂತ ಮಾಧವ ಕೇಶವ.
ಸಮಸ್ಯೆಗಳು ಹುಟ್ಟಿಕೊಳ್ಳುತ್ತವೆ.
ಹುಟ್ಟಿಕೊಂಡಿದೆ. ಸಮಸ್ಯೆ ಸಮಸ್ಯೆಯಾಗಿ ಉಳಿಯಬಾರದು. ಪರಿಹಾರ ಬೇಕಾಗಿದೆ. ಹುಡುಕಾಟ ಮಾಡ್ತೇನೆ. ಎಲ 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 ಏನಲ್ಲ, ಈ ನೀರಿನಲ್ಲಿ ನೀನೊಬ್ಬ. ನೀನೆಲ್ಲಿಂದ ಬಂದೆ? ನಾನಲ್ಲಿದ್ದಲೇ ಬಂದೆ. ಯಾರು ನೀನು? ನಾನು ನಾನೇ. ನಿನಗಪ್ಪ ಇದ್ದಾನೋ? ಇದ್ದಾನೆ. ಅಮ್ಮ ಇದ್ದಾರಾ? ಇದ್ದಾಳೆ. ತೋರಿಸು. ತೋರಿಸಲಿಕ್ಕೆ ಬೇಕಲ್ಲ. ಇಲ್ವಾ? ಅಪ್ಪ ಇದ್ದಾನೆ ಅಂತ ಹೇಳಿದಷ್ಟೇ. ಅಷ್ಟೇ. ಅಪ್ಪ ಅಪ್ಪನೇ, ಹ. ಅಮ್ಮ ಅಮ್ಮನೇ, ಓ, ನಾನು ನಾನೇ, ನಾನು ಯಾರು? ನೀನು ನೀನೆ. ಅಷ್ಟೇಯೋ? ಅಷ್ಟು ಬಿಟ್ಟರೆ ಬೇರೆ ಗೊತ್ತಿಲ್ಲ ನನಗೆ. ಇಬ್ಬರ ಪರಿಸ್ಥಿತಿಯು ಒಂದೇ. ಅಯೋಮಯರಾಗಿದ್ದೇವೆ ನಾವು. ಜಲರಾಶಿಯಲ್ಲಿ ಒಂದಾಗಿದ್ದೇವೆ. ಹೌದೇನೋ? ಓಯ್, ಭವಿಷ್ಯವನ್ನು ರೂಪಿಸಬೇಕು ಅಂತಾದ್ರೆ ಯಾರ್ಯಾರಿಂದ ಸಾಧ್ಯವಿಲ್ಲ? ನಮ್ಮೊಳಗೆ ನಾವೊಂದು ಸಂಬಂಧವನ್ನು ಮಾಡಿಕೊಳ್ಬೇಕಾಗ್ತದೆ. ಮಾಡು. ತಮ್ಮ ಅಣ್ಣ. ಅದೇ ಸಂಬಂಧ ನಮಗೆ ಅನುಕೂಲ ಆಗ್ತದೆ. ಒಳ್ಳೆಯದೇ ಆಯ್ತು. ಹೌದೇನಾ? ಓಯ್, ಸಹಿಸುವುದಕ್ಕಾಗುವುದಿಲ್ಲ. ಯಾಕೆ? ಹಸಿವೆ. ನಿನಗೆ ಹಸಿವೆ. ಯೋಚನೆ ಮಾಡಬೇಡ. ತಿನ್ನುವುದಕ್ಕೆ ಯಾರಾದ್ರೂ ಉಂಟಂತ ನೋಡಿದ್ರೆ ಎಲ್ಲಿ ನೋಡಿದರಲ್ಲಿ ನೀರೇ ಕಾಣ್ತಾವ. ಆ ನೀರನ್ನೇ ನೋಡು. ನಿನಗೆ ಹಸಿವಾಗ್ತದೆ? ಸಹಿಸುವುದಕ್ಕಾಗುವುದಿಲ್ವಾ? ನನಗೂ ಹಸಿವೆಯೋ. ತಿನ್ಲಿಕ್ಕೆ ಏನುಂಟು? ಏನಿಲ್ಲ. ನೀರನ್ನು ಕುಡಿದ್ರೆ ಹೊಟ್ಟೆ ತುಂಬುತ್ತದ? ಜಲನಿಧಿ ಮಾತ್ರ ಇರುವುದು. ನೀರನ್ನು ಕುಡಿದ್ರೆ ಹೊಟ್ಟೆ ತುಂಬೋದಿಲ್ಲ. ಗಟ್ಟಿಯಾಗ್ಬೇಕಲ್ಲ ನಾವು. ಗಟ್ಟಿ ಆಗ್ಬೇಕು ಅಂತಾದ್ರೆ ನಾವೇನಾದ್ರೂ ಪ್ರಯತ್ನ ಮಾಡ್ಬೇಕು. ಗಟ್ಟಿಯೇ ಇಲ್ಲ. ಏಯ್, ಗಟ್ಟಿಯಾಗಬೇಕಲ್ಲ. ಒಂದು ಉಪಾಯ ಮಾಡು. ಏನು ಉಪಾಯ? ಮುಷ್ಟಿಯನ್ನು ಬಿಗಿಯಾಗಿ ಹಿಡಿದು ಹಿಡಿದೆ ಜಲರಾಶಿಗೆ ಬಡಿಯುವ. ನೋಡಿದ್ರೆ ಏನು ಪ್ರಯೋಜನ? ನೀರು ಅಲ್ಲೋಲ ಕಲ್ಲೋಲವಾಗುವಾಗ ಆಗುವಾಗ ಜಲರಾಶಿ ಅಡಿಯಲ್ಲಿ ಜೀವರಾಶಿ ಇರ್ತದೆ. ಹಾ, ಅದು ಮೇಲೆ ಬರ್ತದೆ. ಓಹೋ. ಹಿಡಿದು ತಿಂದು ಹಾ. ಸಂತೋಷ ಪಡಿ. ನೀನು ಆ ಕಡೆ ಇದ್ದವ. ಸಿಕ್ಕಿ ಸಮಯ ಕೆಲವಾಯಿತು ನಿನಗೆ. ತಿನ್ನುವುದಕ್ಕೇನಾದ್ರೂ ಸಿಕ್ಕಿತ್ತ ಅಂತ ನಿನಗೆ ತಲೆಗೆಟ್ಟೋಗಿದೆಯಾ? ಯಾಕೆ? ತಮ್ಮ ಸಿಕ್ಕಿತು ಅಂತ ಹೇಳಿದಲ್ಲ, ಮತ್ತೆ ತಮ್ಮ ಸಿಕ್ಕಿದ ನನಗೆ ಸಿಕ್ಕಿತು ಅಂದದ್ದು. ಹಾಗೆ ಎಲ್ಲ ಬಿಡಿಸಿ ಬಿಡಿಸಿ ಹೇಳುವಾಗ ಹೊತ್ತೆಷ್ಟೇ ಆಗ್ತದೆ? ನಾನು ಸಣ್ಣವನಲ್ಲ, ಹೊತ್ತಾಗಿದೆ, ನನಗೆ ಅರ್ಥ ಆಗುದಿಲ್ಲ. ಏ ತಮ್ಮ, ಓಯ್ ಸಿಕ್ಕಿದ ನಿನಕ್ಕೂ ಚಿಕ್ಕವನೋರ್ವರು ಪಕ್ಕನೆ ಕಮಲದಲ್ಲಿ. ಹಾಗಾದ್ರೆ ನೀನು ಹೇಗಿದ್ದಾರೋ ಗೊತ್ತವಾ? ಹೇಗೆ? ಸೊಕ್ಕಿಲಿ ಕುಳಿತೀಹ, ಹಾ. ಹುಕ್ಕುವರಿತನ, ಹಾ. ಈ ಕ್ಷಣ ಹಿಡಿಯುತ್ತಲಿ. ಹಿಡಿಬೇಕು ಅಂತಾದ್ರೆ ನೀನು ತೋರಿಸಬೇಕು. ನಾನು ನೋಡಿ ಸಾಕಾಗುದಿಲ್ಲ. ಇಡೀ ಹುಡುಕಾಡಿದೆ, ನನಗೇನು ಸಿಗ್ಲಿಲ್ಲ. ಏ ತಮ್ಮ, ಓಯ್ ಈ ಯಾವುದಕ್ಕೂ ಪ್ರಯೋಜನ ಇಲ್ಲ. ಏ ನಿನ್ನ ತಮ್ಮ ಅಲ್ವೇನೋ? ದೃಷ್ಟಿ ಸರಿ ಇಲ್ಲಲ್ಲ. ನನಗೆ ಕಣ್ಣು ಕಾಣ್ತದೆ. ಕಾಣ್ತದೆ.
ಇದ್ದಲ್ಲಿ ನೋಡ್ಬೇಕು. ನೀನು ನೋಡಿದ್ದು ಕಾಣ್ಲಿಲ್ಲ. ಇಲ್ಲದಲ್ಲಿ ನೋಡುದಲ್ಲ. ನನಗೆ ಹಾಗೆ ಹಾಳಾಗಿ ಹೋಗ್ಲಿಕ್ಕೆ ಇಂಥದ್ದೆಲ್ಲ ಅಡ್ಡ ಬರುದು. ಏ ತಮ್ಮ, ಈ ತಮ್ಮ ಅಲ್ಲ, ಹೇ ತಮ್ಮ. ಹೌದೇರ? ನಿನಗೇನು ಕಣ್ಣು ಕಾಣಿಸುದಿಲ್ಲ? ಕಾಣುದಿಲ್ಲ. ನೀನು ನನ್ನನ್ನ ಹಿಡಿದು ನುಂಗಿದ್ದಲ್ವ? ಹಸಿವಾಗುವಾಗ ಹಾಗೆ. ಎಂತದು? ನೀನೇ ಹೇಳಿದಲ್ವಾ ಪಿಡಿ 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 ಅಂತ. ಯಾರಿಗಾದ್ರೂ ಇದ್ರಲ್ಲಿ ಲಾಭ ಹಾಕಿದ ಕೈ ಹಾಕುವಾಗ ನೋಡಿ ಕೈ ಹಾಕ್ಬೇಕು. ನನಗೆ ಲಾಭ ಆಯ್ತು. ಎಂತದು ಕರ್ಮ ಲಾಭ? ಮುಷ್ಟಿಯಲ್ಲಿ ಸಿಕ್ಕಿತಲ್ಲ, ಸಿಕ್ಕಿದ್ರೆ ಇಳಿಸಿದೆ ಗಂಟಲಲ್ಲಿ ಇಳಿಸಿ ನುಗ್ಗುವುದಕ್ಕೆ ಹೊರಟಾಗಲೇ ಒಬ್ಬ ಕೇಳಲಿಲ್ವೇನೋ, ಆವಾಗಲೇ ಕಕ್ಕಿದೆ. ಏ ತಮ್ಮ, ನೀನು ಹಿಡಿದು ನುಂಗಿದ್ದು ನನ್ನನ್ನು. ನೀನು ಬೊಬ್ಬೆ ಹಿಡಿಯದ್ರೆ ತಮ್ಮ ಇಲ್ಲ, ಪ್ರಾಣಿ ತಪ್ಪಿಸಿಕೊಂಡಿದೆ. ಅಲ್ಲಿರ್ಬೇಕು ಹುಡುಗ. ಧೂರ್ತರ ಅಟ್ಟಹಾಸ. ನನ್ನನ್ನು ಬಿಡುವುದಿಲ್ಲ, ನುಗ್ಗುವುದಕ್ಕಾಗಿ ಮುಂದಾಗ್ತಾ ಇದ್ದಾರೆ. ನನ್ನನ್ನು ಕಾಪಾಡುವವರು ಯಾರಿದ್ದಾರೆ? ಜಗನ್ಮಾತೆ ಇಲ್ಲದೆ ಬೇರೆ ಯಾರು? ಅಮ್ಮ ಅಮ್ಮ ಸೃಷ್ಟಿಯ ಕಾರ್ಯವನ್ನು ಮಾಡಬೇಕಂತ ನೀನಿಂದು ತುಂಬಿದ ಜಲರಾಶಿಯ ಮಧ್ಯದಲ್ಲಿ ನನ್ನನ್ನೇ ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡೇ ಅಲ್ಲ. ನಿನ್ನನ್ನು ಅವಲೋಕಿಸಿದೆ ಎಂದಾದರೆ ತನು ಇದೇ ತರ ಕಂಪನ, ರಸವಿದೆ ತರ ತಡವರಿಕೆ, ಕಷ್ಟದ ಭೀತಿ ಯಾರಿಂದ ನನ್ನಲ್ಲಿ ಹೇಳಿಕೋ. ನನ್ನ ಕಷ್ಟದ ವಿಚಾರವನ್ನು ಏನೆಂದು ಹೇಳಲಿಕ್ಕಾಗಿ ತುಂಬಿದಂತ ಜಲರಾಶಿಯ ಮಧ್ಯದಲ್ಲಿ ಹುಟ್ಟಿಕೊಂಡಂತ ದುಷ್ಟರು ನನ್ನನ್ನು ಅಟ್ಟಾಡಿಸಿಕೊಂಡು ಬರ್ತಾ ಇದ್ದಾರೆ, ನುಂಗುವುದಕ್ಕಾಗಿ ಮುದ್ದಾಗ್ತಾ ಇದ್ದಾರೆ. ತಪ್ಪಿಸಿಕೊಳ್ಳುವಂತ ಉಪಾಯವನ್ನು ಕಂಡು ಸಾಧ್ಯವಾಗಲಿಲ್ಲ ತಾಯಿ. ಅಮ್ಮ, ಹರಿಯಲ್ಲಿ ಹೇಳೋಣ ಅಂತ ಹೇಳಿದ್ರೆ ಗಾಢವಾದಂತ ನಿದ್ರೆಯಲ್ಲಿದ್ದಾನೆ. ನನ್ನನ್ನು ಕಾಪಾಡುವವರು ನೀನಲ್ಲದೆ ಬೇರೆ ಯಾರು ಇಲ್ಲಮ್ಮ, ಉತ್ತರಿಸಬೇಕು. ಬ್ರಹ್ಮ ಆದಿಮಾಯಾದಂತಹ ನಾನೇ ಯೋಗ ಮಾಯಿಯಾಗಿ ಶ್ರೀಹರಿಯನ್ನು ಸೇರಿ ಕಾರಣ ಆತನೀಗ ಗಾಢ ನಿದ್ರೆಯಲ್ಲಿದ್ದಾನೆ. ಶೀಘ್ರದಲ್ಲಿ ಆಗಲಿ ಹೋಗುವಳಿದ್ದೇನೆ. ನಿದ್ರೆಯಿಂದ ಎಚ್ಚೆತ್ತಂತ ಆತ ದುರುಳರನ್ನು ವಧಿಸುವ ಮೂಲಕ ನಿನ್ನನ್ನು ರಕ್ಷಿಸುತ್ತಾನೆ. ಇದೋ ಈ ಸುದರ್ಶನವನ್ನು ಆತನ ಕೈಗೊಪ್ಪಿಸು. ಅಲ್ಲಿಯವರೆಗೆ ನಾನೆಲ್ಲ ಇರ್ಬೇಕಮ್ಮ? ಶ್ರೀಹರಿಯ ನಾಭಿ ಕಮಲನಾಳದಲ್ಲಿ ಅಡಗಿರ್ಕೊಂಡು ನಿನಗೆ ಶುಭವಾಗಲಿ. ಕೊಡೆದಿರಲು
ಕಿರುನಗೆಯ ಬೀರುತ್ತ ತನ್ನ ಮಗನೊಡಲಿಯೇ ಯಾವುದಕ್ಕೆ ಗೊತ್ತಾಗಲ್ಲ ಹೇಗೆ? ನೀರು ಕುಳಿತುಕೊಂಡದ್ದು ನೀರ ಮೇಲಲ್ಲ, ಎಲೆಯ ಮೇಲೆ. ಹೌದೇನೋ? ಅವನಿಗೆ ಕೊಡಿ ಎಲೆ ಕೊಡುವಂತೆ. ಅವನಿಗೆ ಕೊಡುವುದಕ್ಕೆ ನಾನು ಎಲೆ ಕೊಡುವವನು. ಕೊಟ್ಟು ಬಿಡಿ, ಎಲ್ಲ ಸಾಯ್ತೇನೆ. ಇದು ಎಲೆ ಕುಳಿತುಕೊಳ್ಳುವುದಕ್ಕಿರುವುದಲ್ವೋ? ಮತ್ತೆ ಎಲೆ ಮುಂದೆ ಹಾಕಬೇಕು, ನೀನು ಹಿಂದೆ ಕುಳಿತುಕೊಳ್ಳಬೇಕು. ಹಿಂದೆ ಕುಳಿತುಕೊಳ್ಳುವುದಾದ ಆಗ ತಿನ್ಬೇಕು. ಏ ನಿನಗೆ ಗೊತ್ತಿಲ್ಲದ ಕಲಿಸುತ್ತದೆ ಕೊಡು ಎಳವೇನೆ. ಹೌದಾರ? ಎದ್ರೆ ನಮ್ಮನ್ನು ಕಂಡಾಗಲೇ ಎದ್ರಲ್ಲ ಬಿದ್ರೆ ನಕ್ಕಿದೆಯಾ? ನಾನು ಎದ್ರೆ ನೀವು ಬಿದ್ರೆ ನೀನು ಬೀಳೋದು. ಈಗ ಬಿದ್ದದ್ದು ನೀರು. ನಾನು ನಗೆ ಆಡಿದೆ. ನೀರಿನಲ್ಲೇ ಇರುವುದಲ್ವೇನೋ? ನಮ್ಮನ್ನು ನೋಡಿ ನಗಾಡಿ ನಗಾಡಿ ಮತ್ತೆ ಎಷ್ಟು ದಿವಸ ನೀರಲ್ಲಿ ಬಿಡ್ತದೆ ನೀರು? ಕೆಲ ದಿವಸ ಕೆಲವಾಯ್ತು. ಹೌದಲ್ಲ? ಹಾಗೆ ಹೀಗೆ ಆದದ್ದು ಯಾಕೆ ನಗಾಡಿದೆ? ಅಪಹಾಸ್ಯ. ಹಾಗಾಯ್ತಾ? ನಮ್ಮಲ್ಲಿ ಹಾಸ್ಯಕ್ಕೆ ಅವಕಾಶ ಇಲ್ಲ. ಬೇಡ, ನಾನು ಹಾಸ್ಯ ಮಾಡುವುದಿಲ್ಲ. ಅದೆಲ್ಲ ಹೇಳ್ಬೇಡ, ಗೊತ್ತಾಯ್ತಲ್ಲ? ಒಮ್ಮೊಮ್ಮೆ ಮಾಡಬೇಕಾಗ್ತದೆ. ಅದೆಲ್ಲ ಒಂದು ದಿವಸ ಮಾಡಬೇಕಾದಿತ್ತು. ಅದು ಒಳ್ಳೆ ಒಳ್ಳೇದು ಅಂತ ಹೇಳ್ಬೇಡ. ಇದು ಒಳ್ಳೇದಾಗಲಿ, ಗೊತ್ತಲ್ಲ? ಅದು ಒಳ್ಳೇದು. ಹೌದಾರ? ನೀನು ನಕ್ಕದ್ದನ್ನು ಕಂಡಾಗಲೇ ನಮಗಾಗಲಿಲ್ಲ. ಹಾಗಾಗಿ ಪ್ರಶ್ನಿಸಬೇಕಾಯಿತು. ಯಾರು ನೀನು? ಯಾಕೆ ಕುಳಿತೆ? ಹೇಳ್ಬೇಕು. ಹೇಳಬೇಕಾದ್ದು. ಅವ ಏನು ಹುಡುಕುವುದೇನು? ಅವನಿಗೆ ಬೇಕಾದ್ದು ನಿನಗೆ ಬೇಕಾದ್ದು ಸಿಕ್ಕಿತ್ತ? ಅದು ಬೇಡ, ಅವನಂತೂ ಕೇಳು. ನೀನು ಕೊಡ್ತೀಯಾ? ನಾನು ಬರುವಾಗ ದೂರದಲ್ಲಿ ಒಂದು ನೋಡಿದೆ. ಒಂದನ್ನು ನೋಡಿ. ಒಂದನ್ನೇ ನೋಡಿ. ನೋಡುವ ಹಾಗೆ ಇದ್ದದ್ದೇ ಅದು ಒಂದು. ಈಗ ಅಲ್ಲಿಲ್ಲ, ಅಲ್ಲಿಲ್ಲ. ಈಗ ಎಲ್ಲಿ ಹೋಯ್ತು? ಅದೇ ನಿನ್ನಲ್ಲಿ ಕೇಳಿದ್ದು, ಎಲ್ಲಿ ಹೋಯ್ತು? ಯಾಕೆ ಗೊತ್ತುಂಟ? ನೀನು ಕುಳಿತುಕೊಂಡು ನೋಡ್ತಾ ಇದ್ದೀಯ. ನಾವು ಅಲ್ಲಿಂದ ಓಡಿಸಿಕೊಂಡು ಇಲ್ಲಿಯವರೆಗೆ ಬಂದವರು. ಅದು ಇಲ್ಲಿಯವರೆಗೆ ಬಂದಿದೆ. ಇಲ್ಲಿ ನೀರಿನಲ್ಲಿ ಮುಳುಗಿದೆ. ಈಗ ನೀನಿದ್ದಿ ಅಲ್ಲಿ, ನಿನ್ನ ಬುಡದಲ್ಲಿ ಮುಳುಗಿದೆ. ಅದು ಇಲ್ಲಿ ಮುಳುಗಿತು, ನೀನು ಎದ್ದಿ. ನಾನು ಮುಳುಗುವವಲ್ಲ. ಮುಳುಗಿಸ್ತೇವೆ ನಾವು. ಅಯ್ಯ, ಅವನು ಯಾರು ಅವನನ್ನು ತೋರು ಅಂತ ಹೇಳ್ತೀವಿ, ನನ್ನನ್ನು ಯಾರು ಅಂತ ಪ್ರಶ್ನೆ ಮಾಡ್ತೀನಿ. ನೀವು ಯಾರು ಅಂತ ಬೇಕು. ಇದೆಲ್ಲ ಆಗುವಂತದ್ದು ನಿನಗೆ ನಮ್ಮ ಪರಿಚಯವೇ ಇಲ್ಲ. ಹಾಗಾದ್ರೆ ಅವ ಅಣ್ಣ, ಅವ ನನ್ನ ತಮ್ಮ. ನಿನಗೆ ಆಗದಿಂದ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಹೋಗುದು ಕಾಣುದಿಲ್ವಾ? ನೀನು ತಮ್ಮ. ನಿನಗೆಲ್ಲ, ಅವನಿಗೆ. ತಮ್ಮಲ್ಲ ತಿನ್ನೆ. ಈಗ ನಾನು ಹೇಗೆ ಕರೆಯುವುದು? ನಿನಗೆ ಕರೀಬೇಕಾ? ಅದು ನಾನು. ಶೂರ
ಕೊಚ್ಚಿ ಆಗ್ಬೇಕಲ್ಲಿ. ಹಾಗೆ ಮಾಡುವವರೇ ನೀವು. ಏನು ಮಾಡದಿರ್ತಾರ? ಧೀರರು, ಶೂರರು, ವೀರರು, ಘನ ಗಂಭೀರರು. ನಾವೇ ನಿಮ್ಮನ್ನು ನೋಡಿ ಸಂತೋಷ ಆಯ್ತು. ಅದು ಯಾಕೆ? ಸಂತೋಷ ಆಗೋದಕ್ಕೆ ಕಾರಣ ಏನ್ ಕಾರಣ? ದೀರ್ಘಕಾಲದಿಂದ ಈ ನೀರ ಮೇಲೆ ನಾನು ಒಬ್ಬನೇ ಕುಳಿತವ. ಅದಕ್ಕೆ ಬೇರೆಯವರನ್ನು ಕಾಣೆ. ಈಗ ಈ ಕಾಣೆ. ನಾ ಕಾಣೆ, ನೀ ಕಾಣೆ. ಈಗ ನೀವಿಬ್ಬರು ಬಂದಿರಲ್ಲ, ಬಂದವರನ್ನು ಕಂಡು ಸಂತೋಷವಾಗಿದೆ. ನಾವು ಬಂದದಲ್ವೋ, ಮತ್ತೆ ನಾವು ಇಲ್ಲಿಯವರೇ. ಓ, ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಅಷ್ಟೇ. ಇದೇ ವ್ಯಾಪ್ತಿ ನಮ್ಮದು. ನಿಮ್ಮದು ಇಲ್ಲೇ. ಹೌದಾ? ನಿಮ್ಮನ್ನು ಕಂಡು ಸಂತೋಷ ಆಗೋದಕ್ಕೆ ಕಾರಣ ಏನೋ ಒಬ್ಬನೇ ಇದ್ದ ನನಗೆ ನೀವಿಬ್ಬರು ಬಂದು ಒಂದು ಜಾತೆ ಆಯ್ತಾ? ನಿನಗೊಂದು ಜತೆ ಆಗ್ಲಿಕ್ಕೆ ಕಣ್ಣು ಕಾಣುವುದಿಲ್ಲ. ಏನು? ನೀನಿರುವುದು ಚೋಟುದ್ದ, ಹಾ. ದೀರ್ಘದೇಹಿಗಳು, ಹಾ. ಅಜಾನುಬಾಹು, ಪೊದರು ಮೀಸೆ. ನಿನಗೆ ನನ್ನಷ್ಟು ಎತ್ತರ ಇದೆಯಲ್ಲ, ನನ್ನ ಮೊಣಕಾಲಿಗೂ ಬರುದಿಲ್ಲ ನೀನು. ಈಗ ನೀವು ಹೀಗಿದ್ರೆ ನಾನು ಸಣ್ಣವನಿದ್ರೆ ಜತೆ ಆಗುದು. ಸಣ್ಣದು ಸಣ್ಣದೇ, ದೊಡ್ಡದು ದೊಡ್ಡದೇ. ಜತೆ ಈಗ ಇದು ಜೊತೆಯ ನಾವು ಇಬ್ಬರು ಜತೆ. ಈ ನಿಮ್ಮ ಜೊತೆ ಹಾಗೆ ಇರಲಿ. ಆದ್ರೆ ನಮ್ಮದು ಹಾಗೆ ಉಂಟು. ಆದ್ರೆ ಇನ್ನು ಕೆಲಸ ಆಗಿರ್ತದೆ. ನಿಮ್ಮನ್ನು ಕಂಡು ಸಂತೋಷವಾಗಿ ಯಾಕೆ ಆಗುವುದಕ್ಕೆ ಕಾರಣ ಉಂಟು. ನಮಗೆ ಅದೆಲ್ಲ ಬೇಡ. ನಮಗೆ ಅದು ಯಾರು ಅಂತ ಬೇಕು. ಅವ ಯಾರು? ಪರಿಚಯ ಗೊತ್ತಿಲ್ಲ. ನೀವ್ಯಾರು? ಯಾರು ತಿಳಿದಿಲ್ಲ. ಅದು ಬೇಡ, ಬಿಡು. ನಿನಗೆ ನಿನ್ನ ಪರಿಚಯ ಉಂಟಾ? ಅದು ಒಂದು ಚೆನ್ನಾಗಿ ಉಂಟು. ಯಾರು ನೀನು? ನೋಡು ಸುತ್ತಮುತ್ತ ಕಾಣುವಂತಹ ಎಂತ ಉಂಟು ನೀರ ಮೊತ್ತ ಕಾಣುತ್ತಿರುವಂತಹ ಜಲಧಿಗೆ ಒಡೆಯ. ಈಗ ನಿಮ್ಮಲ್ಲಿ ಧೂರ್ತ ಯಾರು? ಈಗ ನೀವು ನಿನ್ನನ್ನೇ ಸಂಬೋಧಿಸಿದ್ದು. ಈಗ ನೀವು ನನ್ನನ್ನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಬೇಕು. ಉತ್ತರ ಕೊಡ್ಲಿಕ್ಕೆ ಗೊತ್ತಿಲ್ಲ, ಮತ್ತೆ ಈಗ ಉತ್ತರ ಕೊಡ್ಲಿಲ್ಲ. ಜಲದಿ ಒಡೆಯ. ಯಾವ ಒಡೆಯ? ಯಾವ ಒಡೆಯ? ಅದು ಹಾಗೆ ತುಂಡು ಮಾಡಿದರೆ ಸರಿಯಾಗುವುದಿಲ್ಲ. ತುಂಡಲ್ಲ, ಇದಿದ್ರೆ ಚಂದ. ಒಡೆಯ. ಅದನ್ನ ಹೇಳಿದ್ದು. ತುಂಡು ಮಾಡೋದು ಇಲ್ಲಿಗೆ ಆಗುದಿಲ್ಲ. ಒಡೆಯ ಅಂದ್ರೆ ಎಂತದು? ಏನು? ನಾಯಕನಾದವನಿಗೆ ಎಲ್ಲವೂ ಗೊತ್ತಿರ್ಬೇಕು. ಗೊತ್ತಿಲ್ವೋ? ಗೊತ್ತುಂಟಾ? ಇಲ್ವೋ? ನೀರಿನಲ್ಲಿದ್ದ ಪ್ರಾಣಿಯ ಪರಿಚಯ ಇಲ್ಲ. ಅವನನ್ನು ನೋಡ್ಲಿಲ್ಲ. ನೀನು ನೋಡೋದಕ್ಕೆ ನಾವು ಜನವ? ಈಗ ನೀವು ನೋಡಿದ್ದೀರಾ? ನಾವು ನೋಡಿದ್ದೇವೆ. ಹೇಗಿದ್ದ? 5 ಇತ್ತು. 5? ನಿನಗಿಲ್ಲ, ನಿನಗೆ ಕಡಿಮೆ. ಅವನಷ್ಟು ಇಲ್ಲ. ಎಂತದ್ದು? ತಲೆ. ಅವನಿಗೆ ನಿನಗೆ ತಲೆ ಇಲ್ಲ. ನಿನಗೆ ಕಡಿಮೆ. ನನಗೆ ತಲೆ ಒಂದಾದ್ರೂ ಅವನ 5ಕ್ಕಿಂತ ಜಾಸ್ತಿ ಆಗ್ತದೆ. ಒಂದೇ ಇರುವುದಂತ. ಒಂದು ಸೀರೆ ಇರುವುದು ಅವನಿಗೆ. ಎಲ್ಲಿ ಈಗ ಎಲ್ಲೆಲ್ಲಿ ಹೇಳ್ತದಲ್ಲ, ತಲೆಯಲ್ಲಿ ಹೇಳ್ತದೆ. ನನಗೆ 1 ತಲೆ, ಅವನಿಗೆ 5 ತಲೆ. ಆ ಪ್ರಾಣಿಗೆ 2 ಕೈ, ನನಗೆ 4 ಕೈ. ಅದೇ ಹೇಳಿದ್ದು ಹೆಚ್ಚು ಯಾಕೆ ಅಂತ. ಚತುರ್ಭುಜ. ಕರುಭುಜ. ಅದು ಕೆಲವರ ಆ ಪ್ರಾಣಿ ಬೆಳ್ಳಗೆ ಆಗಿ ನೋಡುವುದಕ್ಕೆ ಎಷ್ಟು ಚಂದ ಗೊತ್ತುಂಟಾ? ನೋಡಿದ್ರೆ ಮತ್ತೊಮ್ಮೆ ನೋಡುವಂತ ಆಗ್ತದೆ. ನೀನು ಕಪ್ಪು ಅಂದ್ರೆ ಕಪ್ಪೆ. ಎಲ್ಲಿ ಕಪ್ಪೆ? ಕಪ್ಪೆ ಅಲ್ಲ, ಮತ್ತೊಂದು ಕಪ್ಪಾದ್ರೂ ನಾನು ನೋಡುವುದಕ್ಕೆ ಎಷ್ಟು ಚಂದ. ನೀನೇ ಹೇಳ್ಬೇಕು, ಬೇರೆ ಇಲ್ಲದ ಕಾಣಿಲ್ಲ. ಮತ್ತೆ ನೀವು ಬಂದದ್ದು ಕಣ್ಣು ಮತ್ತು ಹಲ್ಲು ಎರಡೇ ಕಂಡದ್ದು. ಅದು ಬಿಳಿ. ಹೋದ್ರೆ ತೋರದ್ದೇ ಬೇಕಾದ್ದು. ತೋರದೆ ಹೋದ್ರೆ ಆಗಲ್ಲೂ ಅದನ್ನು ಕಾಣಿಸದೆ ಕಾಣಿಸದೆ ಹೋದ್ರೆ ಅದರ ವಿಷಯ ಅಲ್ಲಿಗೆ ಬಿಡುವುದೇ. ಬಿಟ್ಟು ನಿನ್ನನ್ನೇ ಮೊದಲು ಹಾಗೆಲ್ಲ ಇಳಿಯುವ ಅಲ್ಲ ನಾನು. ಇದೆಂತದಕ್ಕೆ ಇರುವುದು? ಏನಕ್ಕೆ? ಬಾಯಿಗೆ ಹಾಕಿ ತುರುಕಿಸಿಯನು, ಅದರ ನಡುವೆ ನುಸುಳಿ ಹಿಡ್ಕೊಂಡು ನಮ್ಗೇನು ಒಡಲಲ್ಲಿ ವಿಷವಾದ ಕರಗಿಸಿಯನು. ಕರಗುವವನಲ್ಲ. ಏನು ಮಾಡ್ತಿ? ಅಯ್ಯ, ಕಲೆಗಳ ಇದರವನ್ನು ಸಹಿತ ಕಲೆಗಳಾದ ನೀವು ಸಹಿತ ಕಾಲು ಹಿಡೀರಿ, ರಕ್ಷಿಸಿ. ಕಾಲು
ಹೊಡೆದದ್ದು ಸಾಕು. ಬಾ ಅಲ್ಲಿ ಹೋಗು. ಇನ್ನು ತಿಂದು ಬರುವ. ಓ ಅಲ್ಲಿ ಉಂಟು ನಿನಗೆ ತಿನ್ಲಿಕ್ಕೆ. ನಿನಗೆ ಅದೇ ಆದಿತ್ತು. ಇಲ್ಲಿ ಬಾ. ಇದು ನನಗೆ. ನೀನೆಲ್ಲಿಗೆ ಓಡುದು? ಓಡುದಲ್ವಾ? ಓಡುದದು ತಿನ್ಲಿಕ್ಕೆ ಹೋಗುದು. ಅಲ್ಲಿದ್ದದನ್ನು ನೀನು ಹುಡುಕಿದಿನ್ನು. ಯಾಕೆ? ನಿನಗೆ ಅದನ್ನು ಕೊಂದದ್ದು ನಾನು, ನನಗೆ ಬೇಕು. ತಮ್ಮ ವಾದ ಮಾಡಬೇಡ ಸುಮ್ಮನೆ. ಆರಂಭದಲ್ಲಿ ಅಣ್ಣ ತಮ್ಮಂದ್ರೆ ಜಗಳ ಆಯ್ತು ಅಂದಾದ್ರೆ ಜಗಳ ಬಾರದ ಹಾಗೆ ಪಾಲು ಮಾಡು. ಸರಿಯಾಗಿ ಕೇಳಿಸಿಪ. ಹೇಗೆ? ಇದಲ್ಲಿರುವ ರಕ್ತ ಮಾಂಸ ಚರ್ಮ ಅಷ್ಟು ನನಗೆ ಉಳಿದದಲ್ಲ ನಿನಗೆ. ಬೇಡ. ಎದೆ ಬೇಡ, ಎದೆ ಬೇಡ. ರಕ್ತ ಮಾಂಸ ಚರ್ಮ ಬಿಟ್ರೆ ಎಲುಬೆಂತ ಕೋಲಾಟ ಆಡುವುದಕ್ಕುಂಟ ನಾನು. ಕೋಲಾಟ ಅಲ್ಲ, ಮತ್ತೊಂದು ಆಟ. ನಾನು ಪಾಲು ಮಾಡ್ತೇನೆ. ಏನ್ ಮಾಡು? ಆ ಪ್ರಾಣಿಯ ಕಂಠದಿಂದ ಮೇಲೆ ಸೊಂಟದಿಂದ ಕೆಳಗೆ 2 ದೊಡ್ಡ ಪಾಲು ದೊಡ್ಡವನಾದ ನಿನಗೆ, ಆಹಾ. ಉಳಿದ ಸ್ವಲ್ಪ ಮಧ್ಯ ನನಗೆ ಸಾಕು. ಏ ತಮ್ಮ, ಓಯ್. ಮಧ್ಯ ಇಲ್ಲದ್ರೆ ನನಗೆ ನನಗೆ ಬೇಕು. ಬೇಕು ಅಂತಾದ್ರೆ ಹಿಡಿ ಕೈ ಕಾಲು ಕಾಲು ಹಿಡಿದು ಪರ್ರ ಹರದೆ. ಇಷ್ಟು ಸಣ್ಣ ಪ್ರಾಣಿಯಲ್ಲಿ ಸಿಕ್ಕಿದ್ದು ನಮ್ಮ ಹೊಟ್ಟೆ ತುಂಬಲಿಕ್ಕಿಲ್ಲ. ತಮ್ಮ ಅವಸರ ಮಾಡಬೇಡ. ಯಾಕೆ? ನೀರಲ್ಲಿ ಬೀಳ್ಲಿ, ಬಿದ್ರೆ 4 ದಿವಸ ಕಳೀಲಿ, ಅದು ದಪ್ಪಗಾಗ್ತದೆ. ಈಗ ದಪ್ಪ ಇದ್ದದೆಲ್ಲ ನೀರಿನಲ್ಲಿ ಬಿದ್ದದ್ದ? ನೀನು ಸೀರಾಕಿದ್ದಲ್ಲ, ಇದೆಲ್ಲ ಜೀವ ಇದ್ದದ್ದಲ್ವಾ? ಆಮೇಲೆ ಒಂದಷ್ಟು ಹುಟ್ಟಿ ಕೊಡ್ತದೆ. ಸರಿ. ಪರಿಮಳ ಬಂತ ಅನುಕೂಲ ಆಗುದು ನಮಗೆ. ಹೌದು. ರುಚಿಯಾಗಿರೋದು ಮತ್ತೆ 4 ದಿವಸ ಕಾಯುವ. ಸಗಸೆ ಪಂಚಗೋತ್ರಗಳದಿ ಧನುಜರಲಿ ಜಯ ಸೇರದಿರುತ್ತಿರೆ ನಳಿನಾನವನು ಸ್ಮರಿಸ ಭಕ್ತಿಯೊಳಾದೆ ಮಾಯೆಯನು ಜಯ ಜಯ ಮನದೋಳ್ ಅರಿದನು ಹುರದೋಳ್ ಅದದಳ ಹದದಗೊಳಿಸುವೆ ಕಪಟದೊಳಗೆಂದಿರುತ್ತ 5,000 ವರ್ಷಗಳ ದೀರ್ಘಕಾಲದ ಹೋರಾಟ ಜಯಾಪಜಯಗಳನ್ನು ಒದಗಿಸಲಿಲ್ಲ. ಹಾಗಾಗಿಯೇ ಸೋತಂತೆ ನಾನು ನಟಿಸಿ ಆಲಗಲೆಯಲ್ಲಿ ಹೊರಗೆ ಅಮ್ಮನನ್ನು ಪ್ರಾರ್ಥಿಸಿದೆ. ದಾರಿ ತೋರಿಸಿದ್ದಾಳೆ, ಶಕ್ತಿಗಿಂತ ಯುಕ್ತಿಯೇ ಮೇಲು. ಬರಲಿ ಬರಲಿ. ಹೆಚ್ಚಿನ ಆಶ್ಚರ್ಯವಾದ ಉಚ್ಚರಿಸುವುದೇನು ಜದ ಭಟರವುದು ಸಂಚರದಿ ಹೆಚ್ಚಿದೆ ನಿಮ್ಮ ಮೌರುಗೆ ಬಲು ಹೆಚ್ಚಿನ ಒಳಗೆ ಮೆಚ್ಚಿದೆ. ಬಿರುವೆ ಬಾಪುರೆ ಮಜರೆ ಪೂತುರೆ ಅದೇಂತದು ಪೂತುರೆ ಮಜರೆ ಮಜ ಪೂತುರೆ. ಪಾಪ ಅಂದ್ರೆ ನಿಮ್ಮನ್ನು ಕಂಡು ಸಂತೋಷವಾಗಿ ಹೊಗಳಿದ್ದು ನಾನು. ಹೊಗಳಿಕೆ ಅವನ? ನನ್ನನ್ನು ನೋಡುವಾಗ ಹಾಗೆ ಕಾಣ. ಮತ್ತೆ ಯಾಕೆ ಹೊಗಳಿಕೆ ಮಾಡುವುದು? ನೀನು ಮೊದಲು ಅಷ್ಟು ಹೇಳಿ ಹೊಗಳುವುದಕ್ಕೆ ಕಾರಣ ಉಂಟು. ಏನು ಕಾರಣ? ಏನು ಪರಾಕ್ರಮ ನಿನ್ನ ದೇಹದಲ್ಲಿ. 4 ಬಿದ್ದಾಗ ಗೊತ್ತಾಯ್ತು. ಏನು ವಿಕ್ರಮ ಇವರು. ಅಪ್ಪಾಯಿ ಬಿದ್ದು ಎದ್ದು ಬಂದಿದ್ದಾರೆ. ನೀರಿನಲ್ಲಿ ಬಿದ್ದವಲ್ವೇನೋ ಪೆಟ್ಟು ತಿಂದು? ಹೌದಪ್ಪ. ಯಾಕೆ ಎದ್ದು ಬಂದ? ಕಾರಣ ಉಂಟು. ಏನು? ಗೆದ್ದ ನಿಮಗೆ ಏನಾದ್ರೂ ಕೊಡುವ? ಗೆದ್ದವರಿಗೆ ಕೊಡುವುದು ಯಾರು? ಪಾರಿತೋಷಕವಾಗಿ ನಾನು ಕೊಡ್ತೇನೆ. ಎಂತದು? ಹಾ. ನೀನು ಸೋತವನಲ್ವಾ? ಹೌದು. ಗೆದ್ದವರಿಗೆ ಯಾರಾದ್ರೂ 3ನೇವರು ದೊಡ್ಡವರು ಎದ್ದು ಬರಬೇಕು. ಇಲ್ಲಿ ಯಾರಿದ್ದಾರೆ? ಯಾರಿಲ್ಲದ ಕಾರಣ ಬದಲಾವಣೆ ಮಾಡುವ. ಹೇಗೆ? ಸೋತಂತಹ ನಿನಗೇನಾದ್ರೂ ಬೇಕು ಅಂತಾದ್ರೆ ಬೆನ್ನು ಬಗ್ಗಿಸು, ಕೈ ಮುಂದೆ ಮಾಡು, ತಲೆ ತಗ್ಗಿಸು, ಗೆದ್ದವರಾದ ನಾವು ಕೊಡ್ತೇವೆ. ಕೈ ಮುಂದೆ ಮಾಡುವುದಕ್ಕೆ, ತಲೆ ತಗ್ಗಿಸುವುದಕ್ಕೆ, ಬೇಡುವುದಕ್ಕೆ ಸಿದ್ಧನಿದ್ದೇನೆ. ನನ್ನ ಅಣ್ಣನ ಕೈ ನೋಡು. ನೀವು ಕೊಡ್ತೀರಿ ಅಂತ ನಂಬಿಕೆ ಇಲ್ಲ. ನಂಬಿಕೆ ಬರಬೇಕಾದ್ರೆ ಕರ ತಟ್ಟಿ ಭಾಷೆ ಕೊಡಬೇಕು. ಅದು ಹಾಗೆ ಕೈ ತಟ್ಟುವುದು ಭಾಷಣ ಮಾಡಿ ಆಗುವ. ನನ್ನ ಕರ ತಟ್ಟಿ ಭಾಷೆ ಕೊಡು. ಆಗ ಹೇಳಿಕ್ಕೆ ಆಗುದು. ಈಗ ಅರ್ಥಕ ಸಿಕ್ಕಿದಿರಿ ಕೈಯೊಳಗೆ ಸಿಕ್ಕಿದಿರಿ ಕೈಯೊಳಗೆ ಕೈಯೊಳಗೆ ಬಲು ಸೊಕ್ಕಿನ ಮೂರ್ಖರೆ ನಿಮಗೆ ಸ್ವಗಿಲಿಗಳ ಉದಯವ ಈ ಬರಿ ಹಕ್ಕನೆ ನೀಡಿ ನಿಮ್ಮಯಗಿರುವ ಸಿಕ್ಕಿದಿರಿ ಕೈಯೊಳಗೆ ಕೈಯೊಳಗೆ ಬಲು ಸೊಕ್ಕಿನ ಮೂರ್ಖರೆ ನಿಮಗೆ ಸಿಕ್ಕಿದಿರಿ ಸಿಕ್ಕಿದಿರಿ ಸಿಕ್ಕಿದಿರಿ. ಅಂಬಟೆ ಅಲ್ವಾ? ನನ್ನ ಮುಷ್ಟಿಯಲ್ಲಿ ಸಿಕ್ಕಿದ್ದೀರಿ. ಹೇಗ? ದೈಹಿಕವಾಗಿ ಸಿಕ್ಕಿದ್ದೀರಿ ಅಂತಲ್ಲ, ಮತ್ತೆ? ನಾನು ಮಾತಿನ ಬಲೆ ಬೀಸಿಯ ಮಾತಿನ ಮೋಡಿಗೆ ಸಿಕ್ಕಿಸಿದ್ದೆ. ಆಗ.
ಕೊಡ್ತೀರಲ್ವ? ಕೊಡುವುದೇ. ಏನು ಕೇಳಿದ್ರು ಕೊಡ್ತೀನಿ. ನಿನಗೆ ಏನು ಬೇಕು ಕೇಳು. ಏನು ನಿಮ್ಮ ಸೊಂಟದ ಡಾಬು ಕೇಳ್ತೇನೆ, ಎದೆ ಪದಕ ಕೇಳ್ತೇನೆ, ನಿನಗೆ ಬೇಕಾದ್ರೆ ಕೇಳು. ನಿನಗೆ ಗೊತ್ತಿಲ್ಲ, ಸಿಗ್ತದೆ ಅಂತ ಆದ ಮೇಲೆ ಮಾತಾಡಬಾರ್ದು, ಎಂದು ಹೋಗುದಿಲ್ಲ. ಏನು ಕೊಡ್ತೀರಿ? ನಿಮ್ಮ ತಲೆಗಳನ್ನೇ ಕೊಡ್ತೀರಿ. ಏನು ಮಾಡುವುದೆಪ್ಪ ಪ್ರಾಣವ ಕೇಳಿರು ನೋಡಿದೆಯೋ ಜಾಣತನದಲ್ಲಿ ವಂಚಿಸುವುದು ಸಾಧುರಾಗದಲ್ಲಿ ಮರದಿರ ಎನ್ನುತ್ತದೆ ತಾನೆ ಪುಡುವುದಂತ ಮಾತು ಏನು ಮಾಡುವುದು ಅಯ್ಯಯ್ಯೋ ಅಯ್ಯಯ್ಯೋ, ಆಯ್ತಲ್ಲ, ಹೋಯ್ತಲ್ಲ, ಎಲ್ಲ ಹೋಯ್ತಲ್ಲ. ಏನ ಮಾಡಲಿ? ಯಾರವ ಕೇಳಿದ? ಜಾನತನದಲ್ಲಿ ವಂಚಿಸಿದ. ಸಾನುರಾಗದಿಂದ ಕೊಡದೇ ಇದ್ರೆ ನಾಳೆ ಅಪವಾದಕ್ಕೆ ನಾವು ಅಪವಾದ ಬರಬಾರ್ದು ಅಂತಲ್ವ ಇಷ್ಟೆಲ್ಲ ಮಾಡುದು. ಹಾಗಾದ್ರೆ ನಿನ್ನ ತಲೆ ಉಂಟಲ್ಲ ಕೊಡವುದಿಲ್ಲ. ನನ್ನಲ್ಲಿ ಒಂದೇ ತಲೆ ಇರುವುದು, ಅವನದ್ದು ಸೇರುವಾಗ ಎರಡಾಗ್ತದೆ. ಅವನಲ್ಲಿ ತಲೆ ಇದ್ರೆ ನನ್ನ ತಲೆ ಕೇಳ್ತಾನೆ, ನಿನ್ನ ಕೈ ಕೇಳ್ಬೋದು, ಸೊಂಟ ನಿನ್ನ ಕಾಲು ಕೇಳ್ಬೋದಿತ್ತು. ಎಲ್ಲ ಕೇಳ್ಬೋದಿತ್ತು. ಅವನಿಗೆ ತಲೆಯೇ ಬೇಕಾಯ್ತು. ತಲೆಯಿಲ್ಲದ ಕಾರಣ ತಮ್ಮ ನಯವಾಗಿ ವಂಚಿಸಿದ. ನಮಗೇನು ಗೊತ್ತಿಲ್ವಾ? ವಂಚಕ, ಮೋಸಗಾರ. ನಾವು ನಮ್ಗೆ ಗೊತ್ತಿಲ್ವಾ? ಮತ್ತೆ ಅಷ್ಟು ಸಣ್ಣದೆಲ್ಲ ಇಷ್ಟು ಮಾಡ್ತದಂತಾದ್ರೆ ಇಷ್ಟು ದೊಡ್ಡದೆಲ್ಲ ಇನ್ನೇನು ಇಲ್ಲ ಮಾಡ್ಲಿಕ್ಕೆ ಉಂಟು. ಬಿದ್ದವರ ಮೊದಲು ಹೇಳುವ. ಎದ್ದ ಮೇಲೆ ಇದ್ದವರನ್ನು ಬೀಳಿಸುವುದು ನಾವು. ಅಪ್ಪ ಅಣ್ಣ, ತಮ್ಮ ಇದೆಲ್ಲ ಬೇಕಾ ನಮ್ಗೆ? ಈಗಲೇ ಮುಗಿಯಿತು. ಕೊಡಿ ಕೊಡಿ. ಕೊಡಿಯಲ್ಲ, ಇಡೀ ಕೊಡಿ ಅಂತ ನಿನಗೇನು ಅವಸರ? ಕಾಣ್ತಾ ಇರುವ ಅಂಬುದಿಯಲ್ಲಿ ಒಂದೇ ಒಂದು ಬಿಂದು ಜಲ ಸೇರದ ಹಾಗೆ ನಮ್ಮ ಪ್ರಾಣ ತೆಗಿ. ಹೇಗೆ ಹೇಗೆ? ನೀರಿಲ್ಲದಲ್ಲಿ ನಮ್ಮ ತಲೆ ಕಡಿ. ಅಯ್ಯ, ನಾನೇನು ನೀವೇನು ಅರಿಯದೆ ಆಡುತ್ತಿದ್ದೀರಿ. ಜ್ಞಾನ ದೃಷ್ಟಿಯನ್ನು ನೀಡಿದ್ದೇನೆ. ವಿಶ್ವ ವಿರಾಟ ಸ್ವರೂಪ. ಜಯ 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 ಜಯ. ಶ್ರೀರಾಣವ ಶಯನ ನಾರಾಯಣ ನೀರಜದಳ ನಯನ ನಾರಾಯಣ ನೀರಜದಳ ನಯನ ಘೋರ ದುರಿತ ಸಂಹಾರಣ ಘೋರ ದುರಿತ ಸಂಹಾರಣ ದೀನಾದಾರಿ ರಮಾರಮಣಾಯ ಶ್ರೀರಾಣವ ಶಯನ ನಾರಾಯಣ ನೀರಜದಳ ನಯನ ನಾರಾಯಣ ನೀರಜದಳ ನಯನ ಶ್ರೀಹರಿ ಜಯ 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 ಜಯ. ಶಾಂತಾಕಾರನು ಅಪ್ರಮೇಯನು ಶಾಶ್ವತನು ಸಚ್ಚಿದಾನಂದ ಸ್ವರೂಪ. ನಿನ್ನನ್ನು ಕಂಡಾಗಲೇ ಭಯವಿಹ್ವಲರಾಗಿದ್ದೇವೆ ನಾವು. ಬರೇ ಸಣ್ಣವನಾಗಿ ಆದಿಯಲ್ಲಿ ಕಂಡುಕೊಂಡರೂ ಈ ಕಾಲಕ್ಕೆ ವಿರಾಟ್ ವಿಶ್ವ ಸ್ವರೂಪವನ್ನೇ ನಮ್ಮ ಮಾಂಸಾಕ್ಷಗಳಿಗೆ ಗೋಚರವಾಗುವಂತೆ ಎದ್ದು ನಿಂತವರಿ. ಕೆಳನಿಧಿಯಲ್ಲಿ ಎಲ್ಲೆಂದರಲ್ಲಿ ವ್ಯಾಪಿಸುದ್ವಾರ ವಿಷ್ಣುನಾಮಕನಾಗಿ ಕಾಣಿಸಿಕೊಂಡೆ. ಅದೇ ನೀರನ್ನು ಮನೆಯನ್ನಾಗಿಸಿಕೊಂಡು ನಾರಾಯಣ ಸ್ವರೂಪನಾಗಿ ಗೋಚರಕ್ಕೆ ಬಂದೆ. ಕಲ್ಮಶವೊಂದು ಜಲನಿಧಿಗೆ ಬಿದ್ದಾಗ ಕರಗಿ ನೀರಾಗಿ ಹೋಗುತ್ತಿತ್ತು, ಹಾಗಾಗಲಿಲ್ಲ. ಕರ್ಣ ಕಿಲ್ಬಿಷ ಎನ್ನುವುದು ವಿಶೇಷವಾದಂತಹ ದೈತ್ಯ ಸ್ವರೂಪವನ್ನು ಹೊಂದಿದೆ. ಆಕಾರವೋ ಗುಣವೋ ಬಣ್ಣವೋ ಎಲ್ಲವೂ ಉಂಟಾದರೆ ಎಲ್ಲದರಲ್ಲಿ ಒಂದನ್ನು ಕೊರತೆ ಮಾತ್ರ ಮಾಡಿದೆ, ಶಕ್ತಿ. ನಿನ್ನನ್ನು ತಿಳಿದುಕೊಳ್ಳಬಹುದಂತಹ ಚೈತನ್ಯವಿಲ್ಲದೆ ನಿನ್ನ ತುಡುಕಿಟ್ಟಿದೆ, ಕೆಣಕಿಟ್ಟಿದೆ. ಜ್ಞಾನದ ಹಸಿವು ನಮ್ಮನ್ನು ಕಾಡ್ತಾ ಇತ್ತು, ಕೇವಲ ಉದರಂಭರಣೆಗಾಗಿ ಅಲ್ಲ. ನಮ್ಮ ಹಿನ್ನೆಲೆಯನ್ನು ತಿಳಿದುಕೊಳ್ಳಬೇಕು ಎನ್ನುವುದು ಒಂದೇ ಒಂದು ಆಶೆಯಾಗಿತ್ತು. ಅದಕ್ಕಾಗಿಯೇ ಮೇಲ್ವಾಯಿತು ಬಂದವರು ನಾವು ಈಗ ಎಲ್ಲವನ್ನು ಅರ್ಥವಿಸಿಕೊಂಡಿದ್ದೇವೆ. ಯಾವುದೇ ಜನ್ಮ ಕ್ಷೇತ್ರ ಉಂಟೋ
ವಿಶೇಷವಾದಂತಹ ಒಲವನ್ನು ಹೊಂದಬೇಕಾಗಿತ್ತು. ನಮಗೆ ಆ ಕ್ಷೇತ್ರದ ಬಗ್ಗೆ ಗೌರವ ಇರಬೇಕಾಗಿತ್ತು. ನಾವು ಅದನ್ನು ಧಿಕ್ಕರಿಸಿದ್ದೇವೆ. ಅದುವೇ ಆದದ್ದು ಘೋರತರವಾದ ಅನ್ಯಾಯ. ದೀನರನ್ನು ಉದ್ಧರಿಸುವನಲ್ವೇ ನೀನು? ಈ ಕಾಲಕ್ಕೆ ಕರಗಳನ್ನು ಮುಗುಳಾಗಿಸಿ ಶಿರವನ್ನು ಬಾಗಿಸಿ ಕೇಳ್ತಾ ಇದ್ದೇವೆ, ಅದ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ನಾರಾಯಣ. ಜಯ 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 ಜಯ. ಓ ತಂದೆಯೇ, ಮೃತ್ಯುಂಜಯನಿಗೆ ನೀನು ಮಿತ್ರ. ನಿತ್ಯ ನುತಿಸುವ ಅಪಾರ ಸಂಖ್ಯೆಯ ಭಕ್ತರಿಗೆ ಅವರ ಮನದ ಇಷ್ಟಾರ್ಥವನ್ನು ಕರುಣಿಸುವ ಭಗವಂತ ನೀನು. ಮಕ್ಕಳೋಪಾದಿಯಲ್ಲಿ ನಾವಿದ್ದೇವೆ. ನಮಗೆ ತಂದೆಯೂ ನೀನೇ, ತಾಯಿಯೂ ನೀನೇ. ಹುಟ್ಟಿದಾಕ್ಷರವೇ ತಂದೆ ತಾಯಿಯರು ಯಾರು ಎನ್ನುವುದನ್ನು ತಿಳಿಯದೆ ನಿನ್ನನ್ನು ಕಂಡಾಗಲೇ ಬೈದೆವು, ಬಡಿದೆವು, ಭಂಗಿಸಿದೆವು. ಹುಟ್ಟಿದಾಕ್ಷರ ತಂದೆ ತಾಯಿಯರಿಂದ ಯೋಗ್ಯ ಸಂಸ್ಕಾರ ಸಿಗದೆ ಹೋದರೆ ಇಂತಹ ದೌಷ್ಟತನದಿಂದ ಮೆರೆಯುವ ಮಕ್ಕಳು ಪ್ರಪಂಚದಲ್ಲಿ ಆಗ್ತಾರೆ ಎನ್ನುವುದಕ್ಕೆ ನಾವೇ ನಿದರ್ಶನವಾದೆವಲ್ಲ. ಈಗಲಾದರೂ ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದೀಯ. ಆದರೆ ನಾವು ಮಾಡಿದ ಪಾಪ ಏನು ಎನ್ನುವುದು ಈಗ ಅರ್ಥವಾಗ್ತಾ ಇದೆ. ಎಲ್ಲವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳದೆ ಹೆಸರೇ ಇಲ್ಲದೆ ಬದುಕಿದಂತಹ ನಮಗೆ ಒಂದು ಒಳ್ಳೆಯ ಹೆಸರನ್ನು ಕರುಣಿಸಿ ಆ ಹೆಸರನ್ನು ನಿನ್ನ ಹೆಸರಿನೊಂದಿಗೆ ಸೇರಿಸಿ ನಮ್ಮನ್ನು ಉದ್ಧರಿಸು ತಂದೆ, ಉದ್ಧರಿಸು. ನಿಮ್ಮಿಷ್ಟದಂತೆ ನಡೆಸುವೆನೆಂದು ಮೃದು ಮಧುರ ಭಾವವನ್ನು ಹೊಂದಿರುವ ನೀನೇ ಮಧು. ಧನ್ಯನಾದೆ. ಕಠಿಣ ಕರ್ಕಶತೆಯನ್ನು ಹೊಂದಿರುವ ನೀನು ಕೈಟಭ. ತಂದೆಯಾಗಿ ಮಕ್ಕಳಾದ ನಿಮಗೆ ಹೆಸರನ್ನಿಟ್ಟಿದ್ದೇನೆ. ನಿಮ್ಮ ಮನದಿಚ್ಛೆಯಂತೆ ನಿಮ್ಮ ಹೆಸರನ್ನು ಶಾಶ್ವತವಾಗಿಸುತ್ತೇನೆ. ಮಧುವನ್ನು ಕೊಲ್ಲುತ್ತೇನೆ, ಮಧುಸೂದನನಾಗುತ್ತೇನೆ. ಕೈಟಭನನ್ನು ಕೊಂದು ಕೈಟಭಾರಿ ಎನಿಸಿಕೊಳ್ಳುತ್ತೇನೆ. ನಿಮ್ಮ ದೇಹದಿಂದ ಉದ್ಭವಿಸಿದ ಮೇಧಸ್ಸನ್ನು ಜಲದಿಯಲ್ಲಿ ಸೇರಿಸುತ್ತೇನೆ. ಕರ್ಮ ಪ್ರಪಂಚವನ್ನು ಸೃಷ್ಟಿಸುತ್ತೇನೆ. ಆ ಭೂಮಿಗೆ ಮೇದಿನಿ ಎನ್ನುವುದಾಗಿ ಹೆಸರನ್ನಿಡುವುದು. ಎಲ್ಲಿಯವರೆಗೆ ಆ ಹೆಸರಿರುತ್ತದೋ ಅಲ್ಲಿಯವರೆಗೆ ಮಧು ಕೈಟಭರ ಹೆಸರು ಶಾಶ್ವತ. ನಿಮ್ಮಿಚ್ಛೆಯಂತೆ ನಡೆಸುವುದಕ್ಕಾಗಿ ನನ್ನ ಜಂಘೆಗಳನ್ನು ವಿಶಾಲವಾಗಿ ವಿಸ್ತರಿಸಿದ್ದೇನೆ. ಏರಿಕೊಳ್ಳಿ, ಹನಿ ಬಿಂದು ಸೋಕದಂತೆ ವಧಿಸುತ್ತೇನೆ. ಜನನಿಯ ಜೀಲಿ ಮಾಲಿನಿಯೋ ಭರತನೋ ಚಾಪೇಕ್ಷೆಯದಿ ಕಾಮಿನಿಯೋ ಮಾಲಿನಿಯೋ ಕಾಮಿನಿಯೋ ಜನನಿಯ ಜೀಲಿ ಮಾಲಿನಿಯೋ ವರತನು ಜಾಪೇಕ್ಷೆಯದಿ ಕಾಮಿನಿಯೋ ವರತನು ಜಾಪೇಕ್ಷೆಯದಿ ಕಾಮಿನಿಯೋ ಮಾಲಿನಿಯೋ ಕಾಮಿನಿಯೋ ಕನಕ ಗರ್ಭನ ತಪವನು ಕೈವೆ ಇರುತ್ತಾನೆ. ಕನಕ ಗರ್ಭನ ತಪವನು ಕೈವೆ ಇರುತ್ತಾನೆ. ವನಕ್ಕಾಗಿ ನಡೆತಂದು 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 ಮನದಿ ಯೋಚಿಸಿದಳು. ವನಕ್ಕಾಗಿ ನಡೆತಂದು ಮನದಿ ಯೋಚಿಸಿದಳು. ಮನದಿ ಯೋಚಿಸಿದಳು.
ಸ್ವರ್ಗಲೋಕದ ಅಧಿಕಾರ ಆ ದೇವತೆಗಳು ಮೋಸದಿಂದ ಕಸಿದುಕೊಂಡಿದ್ದಾರೆಂಬಂತಹ ವಿಚಾರವನ್ನು ನನ್ನ ತಾಯಿಯಿಂದ ಕೇಳಲ್ಪಟ್ಟೆ. ಆ ಬಳಿಕ ಸ್ವರ್ಗಲೋಕದ ಅಧಿಕಾರ ಪಡೆಯುವುದಕ್ಕಾಗಿ ನಾನೇನು ಮಾಡಬೇಕೆಂಬುದಾಗಿ ಅಮ್ಮನಲ್ಲಿ ಕೇಳಿದಾಗ ಅಮ್ಮನದಂತಹ ಮಾತು ಘೋರವಾದ ಕಾನೂನು ಸೇರಿಕೊ ಬ್ರಹ್ಮದ ತಪಸ್ಸಿನ ಮೂಲಕ ಮೆಚ್ಚಿಸಿ 3 ಲೋಕ ಜಯಿಸುವಂತಹ 3 ಲೋಕದಲ್ಲಿ ವಿಭವಾಗಿ ಮೆರೆಯುವಂತಹ ಒಬ್ಬ ವರಪುತ್ರನು ಪಡೆಯುವ ಹಾಗೆ ಇದು ನನಗೆ ತಾಯಿ ಆಜ್ಞೆ ಮಾಡಿ ಸ್ವಾಮಿ. ಖಂಡಿತವಾಗಿ ಇಲ್ಲ. ತಾಯಿಯ ಆಸೆ ಆಕಾಂಕ್ಷೆಯನ್ನು ಈಡೇರಿಸಿ ಮಗಳಾದ ನಾತಿ ಕರ್ತವ್ಯ ಸರಿ. ಆದ್ದರಿಂದ ತಪಸ್ಸನ್ನು ಹಚ್ಚಬೇಕು ಉದ್ದೇಶವನ್ನು ಇಟ್ಟುಕೊಂಡು ಈ ಘೋರವಾದ ಕಾಂತಾರವನ್ನು ನಿಲ್ಲಿಸಿಕೊಂಡಿದ್ದೇನೆ. ಯಾವ ರೂಪವನ್ನು ಅಂತ ಒಲಿಕೆ ಎಂಬುದು ಯೋಚನೆ ಮಾಡಿದ್ರೆ ನೋಡಿ ಕೊಳಚೆಯಲ್ಲಿ ಹೊರಲಾದ ಮಹಿಷಿಗಳ ಹಿಂಡು ಅದು ಯಾರ ತಂಟೆಗೆ ಹೋಗುವುದಿಲ್ಲ, ಹೋದನು ಅವುಗಳು ಬಿಡುವುದಿಲ್ಲ. ಇದುವೇ ಸರಿಯಾದಂತಹ ಸಮಯ. ಶೀಘ್ರವಾಗಿ ಮಹಿಷಿ ರೂಪವನ್ನಾದು ತಪಸ್ಸನ್ನಾಚರಿಸುತ್ತೇನೆ. ತಪಸ್ಸನ್ನಾಚರಿಸುವ ಮುಳಿ ಶುಭಾರ್ಶುಗಳಾಡಿದ್ದೇನೆ. ಆದರೆ ನನ್ನ ತಪಸ್ಸಿಗೆ ಒಂದಿಂದ ಮೇಲೆ ವಿಘ್ನ ಉಂಟಾಯಿತು. ಯಾರಿಂದ ಹೇಗೆ ಎಂಬುದಾಗಿ ನನ್ನದಾದಂತಹ ಜ್ಞಾನದೃಷ್ಟಿಯಿಂದ ನೋಡಿದೆ ಅಂತಾದ್ರೆ ತಿಥಿಸುತ್ತೆಯಾದಂತಹ ಮಾಲಿನಿ ಮಹಿಷಿ ರೂಪದಿಂದ ತಪಸ್ಸನ್ನಾಚರಿಸುತ್ತಿದ್ದಾಳೆ. ಇದು ಹೇಗಾಯ್ತು ಬಲ್ಲಿ? ಯಾರಿಗಾಗಿ ತಪಸ್ಸನ್ನು ಆಚರಿಸುವುದು? ದುರಧೀರನಾದ ಪುತ್ರನನ್ನು ಪಡೆಯುವುದಕ್ಕಾಗಿ ತಪಸ್ಸನ್ನು ಆಚರಿಸುತ್ತಿದ್ದಾಳೆ. ಮಹಿಷಿ ರೂಪದಿಂದ ತಪಸ್ಸನ್ನು ಆಚರಿಸುವ ಈಕೆಯ ಉದರಲ್ಲಿ ಉಂಟಾಲಿ 3 ಮೂರ್ತಿಗಳಿದ್ದಾರೆ. ಆದ್ದರಿಂದಲೇ ನಾನು ಕೊಟ್ಟಂತಹ ಶಾಪವನ್ನು 3 ಮೂರ್ತಿಗಳಿಂದ ಪರಿಮಾರ್ಜನೆ ಇಲ್ಲಿ ನಿಲ್ಲುವುದು ಸರಿಯಲ್ಲ. ತಪಸ್ಸಿಗೆ ಯೋಗ್ಯವಾದಂತಹ ಒಂದು ಸ್ಥಳ ಹುಡುಕಬೇಕಾಗಿದೆ. ಮುಂದುವರಿಯುತ್ತೇನೆ. ಏನಿದು ಘನತರ ತಪವು ಮಾನಿನಿ ಮಣಿಯೇನಿ ಬಳಲಿದೆ ತಿಟ್ಟವು ಏನಿದೆ ಏನಿದು ಮಗಳೇ ಮಾಲಿನಿ ಘನತರವಾದಂತ ತಪಸ್ಸಿನಿಂದ ಬಳಲಿದೆಯ. ನಿನ್ನ ಭಕ್ತಿಯ ತಪಸ್ಸಿಗೆ ಒಲಿದು ಬಂದವನೇ ಬ್ರಹ್ಮದೇವ. ತಪಸ್ಸನ್ನು ಬಿಡು, ಇಷ್ಟಾರ್ಥವನ್ನು ಈಡೇರಿಸ್ತೇನೆ. ಕರುಣಸಾಗರ ದೇವ, ಕರುಣಸಾಗರ ದೇವ ಪರಮೇಷ್ಠಿ ಕೀಳಿಯ ಹರುಷದಿಂದಲೇ ಮನದಿರವ ಹರುಷದಿಂದಲೇ ಮನದಿರವ ದುರಧೀರನಾಗಿಗ ತರಳದ ಪಯದು ದುರಧೀರನಾಗಿಗ ತರಳನ ಪಯದಿ ವಿನಂತಿಸಿದೆನು ಘೋರ
ಶಾಪವಾಗ ದೇವ ಕರುಣಾಸಾಗರ ದೇವ ಮಾಲಿನಿ ಮೊದಲಾಗಿ ನಮ್ಮ ಪದಯುಗ್ಮಗಳಿಗೆ ಬಂದಿರುತ್ತಾ ಇದ್ದೇನೆ. ಶುಭವಾಗಲಿ. ಪರತತ್ವನು ಪ್ರಜ್ಞಾನುದಂತ ನಿನ್ನಲ್ಲಿ ನನ್ನ ಪ್ರಾರ್ಥನೆ ಇಷ್ಟೇ. ಏನು? ಈ ಪಾಣಿಗ್ರಹದ ಬಳಿಕ ಪ್ರಪಂಚ ನಡೆಯಲಿ ಪ್ರವರ್ತಿಸುವ ನನಗೆ ಪ್ರಚಂಡನು ಪ್ರಕರಣು ಪ್ರಬುದ್ಧದ ಮಗನೋರ್ವನು ನನ್ನ ಉದರದಲ್ಲಿ ಜನಿಸುವಂತೆ ಪರಮಾನುಗ್ರಹ ಮಾಡುತ್ತಂತೆ. ತಥಾಸ್ತು ಮಗನೇ, ಸಂತೋಷವಾಯಿತು. ಆದರೆ ನಿನ್ನ ಉದರದಲ್ಲಿ ಜನಿಸುವಂತ ಮಗ ಮಾತ್ರ ಮಹೇಶನ. ಅಯ್ಯೋ ಶಿವನೇ, ಏನಿದು ತಂದೆ? ನಿಮ್ಮನ್ನು ಅರ್ಚಿಸಿ ಮೆಚ್ಚಿಸಿ ಪ್ರಸನ್ನೀಕರಿಸಿ ಹೊರಡು ಕೊಡುವಂತ ಕೇಳಿದ್ರೆ ನನ್ನ ತಪಸ್ಸಿಗೆ ಶಾಪ ಬಂದು ಹೊಟ್ಟಿದ್ದೆ. ನಿಮ್ಮನ್ನು ಕಂಡ ಕ್ಷಣದಲ್ಲಿ ಸಂತಸ ಎನ್ನುವಂತಹ ಸಾಗರದಲ್ಲಿ ಅಲೆದಾಡಿಸುವ ತನ್ಮೂಲಕವಾಗಿ ಕರುಣಾ ಸಾಗರ ದೇವ ಎಂಬುದಾಗಿ ಹಾಡಿ ಕೊಂಡಾಡಿದೆ. ಈ ಸಮಯಕ್ಕೆ ನೀವಾಡ್ತಿರುವಂತಹ ಮಾತುಗಳು ಕೇಳಿದಾಗ ಅದೇ ಸಾಗರದ ಪ್ರವಾಹಕ್ಕೆ ಸಿಲುಕಿದಂತಹ ವೇದನೆ ಆಗುತ್ತಾ ಇತ್ತು. ನನ್ನ ಉದರದಲ್ಲಿ ಮಹೇಶನ್ ಎನಿಸುತ್ತಾನೆ. ಶಾಪಕ್ಕೆ ವಿಮೋಚನೆ ಕೊಡಿದಂತೆ ಮರುಗದಿರು ಮರುಗದಿರು ಮಾಲಿನಿಯೇ ಮುನಿವರ ಹೊರೆದ ವಚನವೋ ತಪ್ಪಲಯ್ಯದೋ ಮುನಿವರ ಹೊರೆದ ವಚನವೋ ತಪ್ಪಲರಿಯದೋ ತರಳ ಮಹಿಷರು ಜನಿಸಿದರು ನಿನ್ನುದರದಲ್ಲಿ ಮುಂದೆ ಧುರಪರ ತ್ರಿಜಗದಿ ಮಿರಿಯುವನು ಘನಕೀರ್ತಿಯುವುದನೇ ಮರೆಯ ಮಾತಾನೆನುತ ಸಂತೈಸಿದನು ಮಾಲಿನಿಯ ಮರುಗದಿರು ಮಾಲಿನಿಯೇ ಮಾಲಿನಿಯೇ ಮರುಗದಿರು ಮರುಗದಿರು ಸಮಾಧಾನ ಮಾಡಿ ನಿನ್ನ ಉದರದಲ್ಲಿ ಮಹಿಷನೇ ಜನಿಸಲಿ ಅನ್ನುವ ಹಾಗೆ ನಾನಾಡಿದ ಮಾತು ಅಲ್ಲ. ಋಷಿ ಇದ್ದಂತಹ ಶಾಪ ಇದು. ಅಂದ್ರೆ ನೀನು ತಪಸ್ಸಿನಲ್ಲಿ ತೊಡಗಿಕೊಂಡಿರುವಂತಹ ಸಂದರ್ಭ ಹತ್ತಿರದಲ್ಲಿದ್ದಂತಹ ಸುಪಾರ್ಶಕ ಮುನಿಯ ತಪಸ್ಸಿಗೆ ಭಂಗವಾಯಿತು. ಕೋಪಗೊಂಡಂತಹ ಋಷಿ ನಿನ್ನ ಉದರದಲ್ಲಿ ಮಹಿಷನೇ ಜನಿಸಲಿ ಅನ್ನುವ ಹಾಗೆ ಶಾಪವನ್ನು ಕೊಟ್ಟಿದ್ದ. ತಂದೆ, ಮುನಿ ಶಾಪ ಯಾವತ್ತು ಹುಸಿಯಾಗದು. ಆದರೆ ತಪಸ್ಸನ್ನ ಆಚರಿಸಿ ಹೊರಗನ್ನು ಬರೆದದ್ದು ಯಾರಲ್ಲಿ? 3 ಮೂರ್ತಿನ ಒಬ್ಬರಾದಂತಹ ಸತ್ಯ ಲೋಕೇಶನ ಬ್ರಹ್ಮದೇವರಲ್ಲಿ. ಶಾಪಕ್ಕೆ ವಿಮೋಚನೆ ಕೊಡಬಹುದಲ್ಲವೇ? ಆದ್ರೆ 3 ಮೂರ್ತಿಗಳಿಂದಲೂ ಶಾಪಕ್ಕೆ ಪರಿಹಾರ ಸಿಗದೆ ಹೋಗಲಿ ಅನ್ನುವ ಹಾಗೆ ಮರುಶಾಪವನ್ನು ನೆಚ್ಚಿದ್ದಾನಲ್ಲ ತಂದೆ. ಹಾಗಾದ್ರೆ ನನ್ನ ತಪಸ್ಸು ವ್ಯರ್ಥವಾಗಿ ಹೋಯಿತೆ. ನನ್ನ ತಾಯಿಗೆ ನನ್ನ ಮುಖವನ್ನು ಹೇಗೆ ತೋರಿಸಲಿ? ಅಳುಬೇಡ ಮಗಳೇ, ನಿನ್ನ ತಪಸ್ಸು ವ್ಯರ್ಥವಾಗಲಾರದು. ಯಾಕೆ ಗೊತ್ತೇ? ರೂಪ ಯಾವತ್ತೂ ಮುಖ್ಯವಲ್ಲ, ಗುಣ ಮುಖ್ಯವಾಗಿರ್ತದೆ. ನಿನ್ನ ಉದರದಲ್ಲಿ ಜನಿಸಿದಂತಹ ಮಗ ಮಹಿಷನಾದರೂ ಮುಂದೆ ಘನ ಪರಾಕ್ರಮಿಯಾಗಿ ಮೆರೆಯುತ್ತಾನೆ. 3 ಲೋಕಗಳಲ್ಲಿ ಕೀರ್ತಿಶಾಲಿಯಾಗಿ ಮೆರೆಯುತ್ತಾನೆ. ಹೋಗ, ಶುಭವಾಗಲಿ. ತಾಯಿ ಆನತಿಯಂತೆ ಈ ಘೋರದ ಕಾರಣ ಸೇರಿಕೊಂಡು ಬ್ರಹ್ಮದೇವ ತಪಸ್ಸಿನ ಮೂಲಕ ಮೆಚ್ಚಿಸಿ ಬೇಕಾದ ವರನು ಪಡೆದುಕೊಂಡಿದ್ದೇನೆ. ಈ ಸಂತೋಷ ವಿಚಾರ ತಾಯಿಗೆ ತಿಳಿಸಬೇಕು ತಾನೆ. ಆದಷ್ಟು ಬೇಗ ಶೋಣಿತ ಇತನ ಕಶ್ಯಪ ಮುನೀಶನ ಪತ್ನಿಯಾಗಿ ಗತಿಯೋ ತನ್ನಯ ಪುತ್ರರೆಲ್ಲರೂ ಸುರಪುರವ ಬಯಸುತ್ತಂಗರಿಗೆ ದಿದಿಯೋ ನಮ್ಮ ಪರಮೇಶ್ವರ ಪರಿಪಾಲಿಸು ತಂದೆ, ಪರಿಪಾಲಿಸು. ಕಶ್ಯಪ ಬ್ರಹ್ಮರಿಗೆ 13 ಮಂದಿ ಮಡದಿಯರು. ಅದರಲ್ಲಿ ಹಿರಿಯಾಕೆಯನಾನೆ ತಿಥಿದೇವಿ ಎನ್ನುವ ಹಾಗೆ ಮಗಳ ಅಂತ ಮಾಲಿನಿಯನ್ನು ಪಾತಾಳ ಲೋಕದ ಮಧುವನಪುರದ ಅಧಿಕಾರಿಯ ಅಂತ ವಿದ್ಯುನ್ಮಾಲಿಗೆ ಮದುವೆ ಮಾಡಿಕೊಟ್ಟವಳಿದ್ದೇನೆ. ಅವರ ಈರ್ವರ ಸುಖ ದಾಂಪತ್ಯದ ಪ್ರತೀಕವಾಗಿ ಮಗನವರು ಹುಟ್ಟಿಕೊಂಡಿದ್ದಾನೆ. ಮಹಿಷ ಎನ್ನುವ ಹಾಗೆ ನಾಮಕರಣವನ್ನು ಮಾಡಿದ್ದೇವೆ. ಮಗುವಿನ ಆಟ ಪಾಠಗಳನ್ನು ನೋಡುತ್ತಾ ಕಾಲವನ್ನು ಕಳೆಯಬೇಕಾ ಅಂತ ನಾನಿಂದು ಶೋಕಾಗಾರವನ್ನು ಸೇರಿಕೊಂಡಿದ್ದೇನೆ. ಕಾರಣ ಮತ್ತೇನೂ ಅಲ್ಲ, ಮಾಲಿನಿ ಹುಟ್ಟುವುದಕ್ಕಿಂತ ಮೊದಲಾಗಿ ಅದೆಷ್ಟೋ ಗಂಡು ಮಕ್ಕಳಿಗೆ ಜನ್ಮವನ್ನು ಕೊಟ್ಟವಳು ನಾನು. ಸುರಲೋಕವನ್ನು ಬಯಸಿ ಅವರನ್ನೆಲ್ಲರನ್ನು ಅತ್ತ ಕಡೆ ಕಳುಹಿಸಿದೆ ಅಂತ ಆದ್ರೆ
ಆ ಸುರಪ ನನ್ನ ಮಕ್ಕಳನ್ನು ಮೋಸದಿಂದ ಕೊಲ್ಲಿಸಿದ್ದಾನೆ. ನನ್ನ ಆಸೆ ಎನ್ನುವುದು ಕನಸಾಗಿಯೇ ಉಳಿಯುತ್ತೆ, ಯಾರಲ್ಲಿ ಹೇಳಿಕೊಳ್ಳಲಿ. ಅಂತರಂಗ ಬೀಳಿಂದು ಇದಂತನ ತಿರುಳಲಗಿಂದು ವಿದ್ಯುನ್ಮಾಲಿ ವಂದಿಸಿಕೊಳ್ಳುತ್ತಾರೆ. ಶುಭವಾಗಲಿ ಕಂದ. ಯಾವುದು ವಿಚಿತ್ರ! ವಿಸ್ತಾರವೆನಿಸಿಕೊಂಡಂತಹ ಶೋಡಿತಾಪುರಕ್ಕೆ ನೀವು ಒಡತಿ ಹೇಗಿರಬೇಕು ಹಾಗಿಲ್ಲ. ಕಣ್ಣೀರ ಧಾರೆಯನ್ನೇ ಸುರಿಸುತ್ತಾ ಇದ್ದೀರಿ. ಅತ್ತೆಯವರೇ, ನಿಮ್ಮ ಕಣ್ಣೀರಿಗೆ ಕಾರಣೀಕರ್ತರು ಯಾರು? ನನ್ನಲ್ಲಿ ವಿದ್ಯುನ್ಮಾಲಿ, ನನ್ನ ಕಷ್ಟದ ವಿಚಾರವನ್ನು ಏನು ಅಂತ ಹೇಳಿಕೊಳ್ಳಲಿ ಕಂದ. ಯಾಕೆ? ಮಾಲಿನಿ ಹುಟ್ಟುವುದಕ್ಕಿಂತ ಮೊದಲಾಗಿ ಅದೆಷ್ಟು ಗಂಡು ಮಕ್ಕಳಿಗೆ ಜನ್ಮವನ್ನು ಕೊಟ್ಟವಳು ನಾನು. ಒಬ್ಬರನ್ನು ಉಳಿಸಿಕೊಳ್ಳುವಂತಹ ಯೋಗ್ಯತೆ ನನ್ನ ಪಾಲಿಗಿಲ್ಲದೆ ಹೋಯ್ತಲ್ಲ. ಯಾಕೆ ಹಾಗೆ? ಸುರಲೋಕವನ್ನು ಬಯಸಿ ಅವರನ್ನೆಲ್ಲರನ್ನ ತೆಗೆದು ಕಳುಹಿಸಿದೆ ಅಂತ ಪರಿಣಾಮ ಆ ಸುರಕು ನನ್ನ ಮಕ್ಕಳನ್ನು ಮೋಸಕ್ಕೆ ಕೊಲ್ಲಿಸಿ ಮಾತಿಗಾಟಿನ ಬರೆದುವುದಾನ ಬರಡ ಈ ಕ್ಷಣದಿ ನೀವು ಚಿಂತಿಸಕೂಡದು. ವಿದ್ಯುನ್ಮಾಲಿ ನಾನಿದ್ದೇನೆ, ತುರಧೀರ ಸಮರ್ಥ. ನಿಮ್ಮ ಆಶೆಯನ್ನು ನಾನು ನೆರವೇರಿಸಿಕೊಡುತ್ತೇನೆ. ನಿಮ್ಮ ಕಣ್ಣೀರನ್ನು ನಾನು ಬರೆಸಿಕೊಡುತ್ತೇನೆ. ಆಶೀರ್ವಾದ ಮಾಡಿ. ವಿಜಯಶಾಲಿಯಾಗಿ ಕಾರ್ಯವನ್ನು ಬೀಸಿಟ್ಟ ತರ ದೇವತೆಗಳು ಬದುಕಿಕೊಳ್ಳುವುದಕ್ಕೆ ಓಡಿ ಹೋಗುತ್ತಾ ಇದ್ದಾರೆ. ಬರಿದಾದ ಪೀಠ ಯಾಕೆ?
ವೇಗದಲ್ಲಿ ಹಾರುತ್ತಾ ಬಂದು ಪೀಠದಲ್ಲಿ ವಿಜೃಂಭಣೆಯಿಂದ ರಾಜಾರೋಷವಾಗಿ ಕುಳಿತಂತಹ ನನಗೆ ನನ್ನನ್ನು ಸಮರಕ್ಕೆ ಕರೆಯುತ್ತೀಯ ವಿಶೇಷವಾಗಿ ಗೋಚರಿಸುತ್ತಾ ಇವೆ ಅಲ್ಲ. ಬಂದವನು ಯಾರು? ನೇರವಾಗಿ ಸುರ್ಗೋನಿಯೇರಿ ಇಂದ್ರಾದಿ ದೇವತೆಗಳನ್ನು ಬಡಿದೋಡಿಸಿದ್ದೀಯ. ಬಡಿದಿದ್ದಾನೆ. ಈ ಕಾಲಕ್ಕೆ ನಿನ್ನೆದು ನಿಂತವ ಸಾಮಾನ್ಯನಲ್ಲ. ಯಾರು ನೀನು? ಇಂದಿನ ಭಕ್ಷ್ಯ ವಹಿಸಿ ಬಂದವ ಯಕ್ಷರಾಜ ಪಿಂಗು. ಯಕ್ಷರಾಜ ನೀನು ಬಂದರೆ ನಿನ್ನ ಶೀಲವ ಕಡಿಮೆ ಸಂತೋಷಗೊಂಡ ದೇವತೆಗಳು ತಮ್ಮ ದೃಷ್ಟಿಯನ್ನೇ ಸುರಿಸುತ್ತಾ ಇದ್ದಾರೆ. ಈ ಸಂತೋಷದ ವಿಚಾರವನ್ನು ತಿಳಿಸುವುದಕ್ಕೆ ಯಕ್ಷಲೋಕ ಸೇರಿಕೊಳ್ಳುತ್ತೇವೆ.
ಮುಚ್ಚುವಾಯ್. ಏನು ಇದು? ನಾನ್ ನಿಮ್ಮನ್ನು ಕರೆದದ್ದು. ಕರೆದದ್ದು ಯಾವ ರೀತಿ? ಓ ಅಮ್ಮ, ಹೇಮ ಮಾಲಿನಿ. ಏ ಅಮ್ಮ ಮಾಲಿನಿ, ಯಾರು ನೀನು? ಹೊಸ ಮುಖ. ಸುಳ್ಳು ಹೇಳ್ತೀನಿ. ಏನು ಇದು ಹಳೇ ಮುಖ. ಇಷ್ಟರವರೆಗೆ ನೀನು ನೋಡಿದ್ದೇ ನೆನಪಿಲ್ಲ ನನಗೆ. ಸುಳ್ಳು ಹೇಳ್ತೀನಿ. ಏನದು ಸುಳ್ಳು ಹೇಳು? ಈ ಅರಮನೆಯಲ್ಲಿ ಅದೆಷ್ಟೋ ವರ್ಷದಿಂದ ಆಚೆ ಓಡಾಡಿಕೊಂಡವನು ಈಗ ಪರಿಚಯ ಇಲ್ಲಲ್ಲ. ಅರಮನೆಯಲ್ಲಿದ್ಯಾ? ಮತ್ತೆ ನಿಮ್ಮ ಗಂಡ ಆಚೆ ಹೋಗುವಾಗ ಹಿಂಬದಿಯಿಂದ ಹೀಗೆ ಹೋಗ್ತಾ ಇದ್ದಳು. ನನ್ನವರು ದೂತ ನೀನು. ಮತ್ತೆ ನನ್ನ ವಿಚಾರ ಏನಾಯ್ತು? ಲಾಲಿಬೇಕು. ಲಾಲಿಸಬೇಕು ತಾಯಿ ಭಿನ್ನಗಳ ಮಾಲಿನಿ ಗುಣಮಣಿಯ ಗಂಡನ ಜೊತೆ ಸೇರಿ ಸುರಪುರಕ್ಕೆ ಜೀಗುಜ್ಜೆ ಮಾಡ್ಲಿಕ್ಕೆ ಹೋದ್ರು. ಸುರಪುರಕ್ಕೆ ದಿಗ್ವಿಜಯ ಮಾಡೋದಕ್ಕಾಗಿ ಹೋದವರು. ಅಲ್ಲಿ ಹೋದ ಕೂಡಲೇ ಸುರತ್ಕಲ್ನವ್ರು ಬಂದ್ರಲ್ಲ, ಅವರೇ ಬಂದವರು ಪೆಟ್ಟು ತಿಂದು ಸೋತು ಹೋದ್ರು. ಕೊನೆಗೆ ಬಂದವ ಸುರಪಾಲ ಅವ ಬಂದವನು ಚಂದ ಕಾಣಬೇಕಿತ್ತು. ಹೇಗಿತ್ತು ಅವ? 56ರಲ್ಲಿ ಬಂದದ್ದು. ಐರಾವತ ಏರಿಕೊಂಡು ಬಂದಿದ್ದ. ಐರಾವತವ ಅಮ್ಮೋ 1000 ಉಂಟಮ್ಮ. ಏನು ಸೊಂಡಿಲು. ಬರುವಾಗ ಉಜ್ಜರಾಯುಧ ಹಿಡ್ಕೊಂಡು ಬಂದಿದ್ದ. ವಜ್ರಾಯುಧ ಹಿಡಿದುಕೊಂಡು ಬಂದಿದ್ದ. ಯುದ್ಧ ಸ್ವಲ್ಪ ಉದ್ದ ಮಾಡಿದ. ಪರಿಣಾಮ ಅವನಿಗೂ ಗೆಲ್ಲಿಕ್ಕಾಗಲಿಲ್ಲ ತಾಯಿ. ಅವನು ಸೋತು ಹೋಗಿ ಬಿಟ್ಟಲ್ಲ. ಏನು ಇದು? ಅವನ ಸೋತು ಓಡಿ ಹೋದ. ಹೌದು, ಇದು ಸಂತೋಷದ ವಿಚಾರ. ಅದಕ್ಕೆ ನಗು ನಗುದು ತಿಳಿಸ್ಬೇಕು ನೀನೀಗ. ನಿಮ್ಮದು ಒಳ್ಳೆ ಸಂಗತಿ. ಯಾಕೆ? ನೀವೇನೋ ನಗುವುದಕ್ಕೆ ಹೇಳಬಹುದು, ಆದ್ರೆ ನಾನು ಹೇಳುವ ವಿಚಾರ ಕೇಳಿ ನೀವೆಷ್ಟು ಅಳುತ್ತೀರಿ ಅಂತ ಇರುವುದು. ಯಾಕೆ ಸಂತೋಷವಾಗ್ಬೇಕು? ವಿಷಯ ಉಂಟಮ್ಮ. ದೇವೇಂದ್ರ ಸೋತು ಹೋದ ಬಳಿಕ ನಮ್ಮ ಒಡೆಯರು ಏನದು ಮಸಣೆ ಸಿಂಹಾಸನ ಅದು ಕಂಡದ್ದೇ ತಡ. ನಮ್ಮ ಒಡೆಯರು ಶ್ರೀನಿವಾಸರನ್ನು ಏರಿ ಕುಳಿತರು. ಆವಾಗ ನೋಡ್ಬೇಕಿತ್ತು ನಾನಾ ರೀತಿಯ ಸಾಂಕ್ರಾಮಿಕ ಕಾರ್ಯ. ರೋಗ ಬಂದದ್ದು ಅಲ್ಲ, ಮತ್ತು ಹಾಗಾಗಿ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ ನಿನಗೆ ಬರುವುದಿಲ್ಲ ಬಿಡು. ಗಾನ ವೈಭವ, ನಾಟ್ಯ ವೈಭವ ಎಲ್ಲ ಆಗುತ್ತೆ ಇತ್ತಮ್ಮ. ಆವಾಗ ಯಾಕೋ ಏನೋ ನಿಮ್ಮ ನೆನಪಾಯ್ತು. ಯಾಕೋ ನೀವು ಕೂಡ ಸ್ವರ್ಗಸ್ಥರಾಗಿರ್ತಿದ್ರಿ.
ಏನು ಮಾತಿನ ಅರ್ಥ ಏನು? ಹಾಗಲ್ಲಮ್ಮ, ಸ್ವರ್ಗದ ಆಸ್ಥಾನದಲ್ಲಿ ಇರ್ತಿದ್ರೆ ನನ್ನ ಜೊತೆ ಇರ್ತಿದ್ರೆ ಈ ಚಂದ ಎಲ್ಲ ಕಾಣಬಹುದಿತ್ತಲ್ಲ ಅಂತ ಹಾಗೆ ಅಷ್ಟು ಎಣಿಸಿದ್ದೆ ತಡ. ಒಮ್ಮೆಲೆ ನಿಶ್ಶಬ್ದ. ಯಾಕೆ ಏನು ಅಂತ ನೋಡ್ತೇವೆ, ಇಷ್ಟು ಚಿಕ್ಕ ಹುಡುಗ ರೆಕ್ಕೆ ಕಟ್ಟಿಕೊಂಡು ಬಂದದ್ದು. ರೆಕ್ಕೆ ಕಟ್ಟಿಕೊಂಡು ಬಂದದ್ದು ಆ, ಯಾರಂತೆ? ಬರುವಾಗ ನಮ್ಮವರೆಲ್ಲ ಹೇಳ್ತಾ ಇದ್ರು, ಹಕ್ಕಿಯಂತೆ ಹಾರಿ ಆಕ್ಷನ್ ಬಂದದ್ದು. ಯಕ್ಷರಾಜ ಪಿಂಗಳಾಕ್ಷ. ಪಿಂಕಲ ಯಕ್ಷರಾಜ ಪಿಂಗಳಾಕ್ಷ ದೂರದಲ್ಲಿ ನಿಂತು ಕೈ ಸನ್ನೆಯಿಂದ ನಮ್ಮ ಒಡೆಯರನ್ನು ಕರೆದ. ಇಷ್ಟು ಚಿಕ್ಕ ಹುಡುಗ ಕರೆಯುವಾಗ ಹೋಗ್ಲಿಕ್ಕೆ ಅವನಿಗಿಂತ ಸಣ್ಣವರ, ಹೋಗದೆ ಇರುವುದಕ್ಕೆ ಅವನಿಗೆ ಸಿಟ್ಟು ಬಂತು. ಅಲ್ಲಿಂದಲೇ ಬಲ ಕೈಯ ಮುಷ್ಟಿಯನ್ನು ಬಲವಾಗಿ ಹಿಡಿದು ಓಡೋಡಿಕೊಂಡು ಬಂದು ನಮ್ಮ ಒಡೆಯರ ಎನೆಗೆ ಏನಾಯ್ತು ನನ್ನವರಿಗೆ? ಅಲ್ಲಿಗೆ ಎದೆಯನ್ನು ಕೈಯಲ್ಲಿ ಹಿಡ್ಕೊಂಡ್ರಮ್ಮ. ಅವರಿಗೆ ಸಮಸ್ಯೆ ಉಂಟಾಯ್ತು ಏನು? ಏದುಸಿರು ಬಿಡ್ಲಿಕ್ಕೆ ಕಷ್ಟ ಪಡ್ತಾ ಇದ್ದು. ಮತ್ತೇನು ಮಾಡಿದ್ದೀರಿ? ಆಚೆ ಹೀಗೆ ನೋಡುವಾಗ ನನ್ನನ್ನು ಕಂಡ್ರು. ನೋಡಿದರು ಏನು? ನನ್ನನ್ನು ಕರೆದದ್ದು. ಹತ್ತಿರಕ್ಕೆ ಹೋಗಿ ಹೀಗೆ ನೋಡಿದೆ. ಏನದು ಮಾತಲ್ಲಿ ಹೇಳಿ ಪುಣ್ಯಾತ್ಮ? ಮಂಗ. ಯಾರು ಮಂಗ? ಯಾರು? ನನ್ನನ್ನು ಹೇಳಿದ್ದು. ವರುಣಿಗೆ ಹೇಳಿ. ಸರಿ, ಮುಖದಲ್ಲೇನು ಕೋತಿ ಕುಣಿತಂತೆ ಕೆಳಗೆ ನೋಡು ಅಂತ. ಆವಾಗ ಗೊತ್ತಾದ್ದಲ್ವಾ ಏನಾಗಿದೆ? ನಮ್ಮ ಒಡೆಯರಿಗೆ ಯಾಕೆ ಎದ್ದು ನಿಲ್ಲಿಕ್ಕೆ ಆಗಲಿಲ್ಲ ಅಂತ. ಯಕ್ಷನ ಕಾಲು ನಮ್ಮ ಒಡೆಯರ ಕಾಲಿನ ಮೇಲೆ ಇತ್ತು. ಅದನ್ನು ತೆಗೀಲಿಕ್ಕೆ ಸೂಚನೆ ಕೊಟ್ಟದ್ದಲ್ವ. ಸೂಚಿಸಿದೀಯಾ? ನಾನು ಮರ್ಯಾದೆಯಲ್ಲಿ ಹೇಳಿದ್ದೇನೆ, ಯಕ್ಷರೆ ತೆಗಿ. ಏನು ಯಕ್ಷರೆ ತೆಗಿ. ಹೇಗಿದೀಯಾ? ಅಲ್ಲ, ಒಂದು ಕಾಲು ಯಕ್ಷರೆ. ಯಕ್ಷ ಕಾಲು ತೆಗೆಯುವ ಹಾಗೆ. ಆಹಾ, ಮತ್ತೆ ಯಕ್ಷ ಅಂತ ಹೇಳಿದ್ರೆ ಏಕವಚನ ಅಲ್ವಾ, ಅದಕ್ಕೆ ಬಹುವಚನದಲ್ಲಿ ಗೌರವ ಸೂಚಿಸಿದ್ದು ನೀನು. ಯಕ್ಷರೆ ಕಾಲು ತೆಗಿ ಅಂತ. ನನ್ನ ಮಾತಿಗೆ ಬೆಲೆ ಕೊಟ್ಟು ಒಂದಷ್ಟು ದೂರ ಹೋಗಿ ನಿಂತಮ್ಮ. ಈಡೆ ಹೋಯಿತು ಅಂತ ಎಣಿಸಿದ್ದೆ. ಇಲ್ಲ, ಅವ ಪುನಃ ಮತ್ತೆ ಹೌದೌದು, ವೇಗವಾಗಿ ಓಡೋಡಿಕೊಂಡು ಬಂದು ಎರಡು ಕೈಯ ಮುಷ್ಟಿಯನ್ನು ಬಲವಾಗಿ ಹಿಡಿದು ನಮ್ಮ ಒಡೆಯರ ಗೆದೆಗೆ ಮತ್ತೇನಾಯ್ತು ನನ್ನವರಿಗೆ? ಆಗುವುದೇನು, ಪೀಠದಲ್ಲಿದ್ದವರು ಕೆಳಗೆ ಉದ್ದಕ್ಕೆ ಮಲಕೊಂಡ್ರಮ್ಮ. ಮಲಗಿಕೊಂಡ್ರ? ಯಾಕೋ ಏನೋ ನನಗೆ ಸಂಶಯದ ಮೇಲೆ ಅನುಮಾನ ಬಂತು. ಅದು ಎರಡು ಒಂದೇ ಪುಣ್ಯಾತ್ಮ ಮಾತು ಮುಂದುವರಿಸಿ. ಈಗ ಇಣುಕಿ ನೋಡ್ತೇನೆ, ಅಮ್ಮ ಇಷ್ಟು ಉದ್ದಕ್ಕೆ ಹೊರಗೆ ಬಿದ್ದಿತ್ತು. ಏನದು? ನಾಲಗೆ ಹೊರಗೆ ಚಾಚಿ ರಕ್ತ ಕಾರಿ ನಿಮ್ಮ ಗಂಡ ನಮ್ಮ ಒಡೆಯರು ಸತೇ. ಅಯ್ಯೋ, ಪತಿಯೇ ನೀ ಮಡಿದೆಯಲ್ಲ, ಪತಿಯೇ ನೀ ಮಡಿದೆಯಲ್ಲ, ಈ ಪರಿಯೋನ ಜೊತೆಯ ನಗರುವರೇ ನಂದ. ಕ್ಷಿತಿಗಳು ನಿನ್ನಗಲೇ ಜೀವಿತನಂತೆ ವ್ಯಥೆಯ ಯಾರೊಡನೆ ಉಸುರಲಿ. ಪತಿಯೇ ನೀ ಮಡಿದೆಯಲ್ಲ ವಲ್ಲಭ. ಅಯ್ಯೋ ಶಿವನೇ, ಎಂತಹ ಕನ್ನಕಟಾರವಾದಂತ ಮಾತುಗಳನ್ನು ಕೇಳುತ್ತಾ ಇದ್ದೀನಿ ನಾನು. ಈ ವಾರ್ತೆಯನ್ನು ಕೇಳುವುದಕ್ಕಿಂತ ಮುಂಚೆ ನನ್ನ ಪ್ರಾಣ ಪಕ್ಷಿ ಹಾರಿ ಹೋಗಬಹುದಿತ್ತಲ್ಲವೇ? ಬದುಕಿ ಸಾಯುವುದಕ್ಕಿಂತ ಸತ್ತು ಬದುಕುವಂತ ಯೋಗ ಇದ್ರೆ
ಅಲ್ಲ. ಇಲ್ಲ ಸ್ವಾಮಿ, ನಿಮ್ಮನ್ನು ಕಳೆದುಕೊಂಡಂತ ಮಾಲಿನಿ ಖಂಡಿತವಾಗಿ ಬದುಕುವುದಿಲ್ಲ, ಖಂಡಿತವಾಗಿ ಬದುಕುವುದಿಲ್ಲ. ನಾನು ಕೂಡ ಸಾಯುತ್ತಿರುತ್ತೆ, ನಾನು ಕೂಡ ಸಾಯುತ್ತೇನೆ. ಹತ್ತು ಫಲವೀ ನಿನ್ನು ಸುಮ್ಮನೆ ಹತ್ತು ಫಲವೀ ನಿನ್ನು ಸುಮ್ಮನೆ ಸತ್ತವರ ಜೀವಿಪರೇ ಸಮರ ಸಮರ್ಥನಾಗಿಗ ತರಳ ಮಹಿಷಾಸುರಗೆ ಹದನಗಳಾಗ ಸುಮನ ಸಮರ್ಥವನ್ನು ಸಾಧಿದು ನಾಕವ ಹತ್ತಿಯಲ್ಲಿ ವರ್ಷ ಕೈವೇಡದಲ್ಲಿ ಕರೆದಳ ಮಗನ ಇಲ್ಲ ಸ್ವಾಮಿ, ನಿಮ್ಮನ್ನು ಕಳೆದುಕೊಂಡಂತ ಮಾಲಿನಿ ಖಂಡಿತವಾಗಿ ಬದುಕುವುದಿಲ್ಲ, ಖಂಡಿತವಾಗಿ ಬದುಕುವುದಿಲ್ಲ. ನಾನು ಕೂಡ ಸಾಯುತ್ತಿದ್ದು ನಾಡು. ಇಲ್ಲ, ನಾನೇಕೆ ದುಃಖಿಸಲಿ, ನಾನೇಕೆ ಕಣ್ಣೀರು ಸುರಿಸಲಿ? ಸತ್ತವರಿಗಾಗಿ ಇತ್ತವರು ಹತ್ತಿರ ಅಂತವರನ್ನು ಸಾಯಲೇಬೇಕು ತಾನೆ. ನಮ್ಮ ಜೀವನವೇನು ಶಾಶ್ವತವೇನಲ್ಲ. ನೀರ ಮೇಲಿನ ಗುಳ್ಳೆಯ ತರ ಯಾವಾಗ ಹೊಡೆದು ಹೋಗುತ್ತದೆ ಎಂಬುದನ್ನು ಹೇಳುವುದಕ್ಕಾಗುವುದಿಲ್ಲ. ಹಾಗಾದ್ರೆ ನನಗೆ ಈ ರೀತಿಯಾಗುವುದು ಕಾರಣ ಯಾರು? ಯಾರು 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 ಯಾರು? ಎಲ್ಲ ದೇವತೆಗಳು, ಎಲ್ಲ ದೇವತೆಗಳು. ನನ್ನ ಕಣ್ಣಲ್ಲಿ ಕಣ್ಣೀರು ಬರುವ ಹಾಗೆ ಮಾಡಿದ ನಿಮ್ಮ ಕಣ್ಣಲ್ಲಿ ರಕ್ತ ಬರ್ತಿದ್ದಲ್ಲಿ ದಿತಿಸುತೆಯಾದಂತಹ ಮಾಲಿನ್ಯನಲ್ಲ, ಮಾಲಿನ್ಯನಲ್ಲ. ಹಾಗಾದ್ರೆ ನನ್ನ ಕಷ್ಟವನ್ನು ಹೇಳಿಕೊಳ್ಳುವುದಕ್ಕೆ ಯಾರಿದ್ದಾರೆ? ಯಾರಿದ್ದಾರೆ? ಇದ್ದಾರೆ. ನನ್ನ ಮಗನಿದ್ದಾನೆ ಮಹೇಶ. ಸಕಲ ವಿಚಾರವನ್ನು ಬಿತ್ತರಿಸಿ ಗತಿಯನ್ನು ಕಾಣಿಸ್ತೇನೆ, ಗತಿಯನ್ನು ಕಾಣಿಸ್ತೇನೆ. ನನ್ನ ಮಗನನ್ನು ಕರೆಯುತ್ತೇನಂತೆ, ನನ್ನ ಕರುಣ ಕುಡಿಯನ್ನು ಕರೆಯುತ್ತೇನಂತೆ. ಮಗನೇ ಮಹೇಶ, ಮಗನೇ ಮಹೇಶ, ಮಗನೇ ಮಹೇಶ.
ಪಾದಗಳಿಗೆ ವಶಿಷಾಸುರನ ಸಾಷ್ಟಾಂಗ
ಅವರನ್ನು ಜೊತೆ ಸೇರಿಸಿ ಕುಣಿದು ಕುಪ್ಪಳಿಸುತ್ತಾ ಇದ್ದವನಾಳು ಆ ಹೊತ್ತಿಗೆ ಹೆತ್ತೊಬ್ಬೆಯಾದಂತಹ ನಿಂದ ದೀರ್ಘವಾದ ಕರೆ ಕೇಳಿಸಿತು. ಮಗನೇ ಮಹಿಷ ಗೋಕಂದ ಗೋಮಗನೇ ಗೋ ಎಂಬುದಾಗಿ ನಿನ್ನ ಕರೆಯನ್ನು ಆಲಿಸಿದಂತಹ ನಾನು ಸಹಪಾಠಿಗಳಿಂದ ಆಟದ ಮೇಲನ್ನು ಬಿಟ್ಟು ಈ ಕಡೆಗೆ ಬಂದು ನಿನ್ನ ಮುಖವನ್ನು ಸರಿಯಾಗಿ ಗಮನಿಸಿದ್ರೆ ಅಮ್ಮ ಹೇಳಿದ ತಾಯೇ ಈ ಕಾರುಣಿಯ ಮೇಲೆ ಬಿಟ್ಟು ಧಾರಾಕಾರವಾಗಿ ಕಣ್ಣೀರನ್ನು ಸುರಿಸುತ್ತಾ ಇದೆಯಲ್ಲ, ಯಾರಿಂದ ಬಂತು ಈ ರೀತಿಯ ಭವಣಿ ನಿನಗೆ? ನನಗೆ ಹೇಳಪ್ಪ ಹೇಳಪ್ಪ. ಈ ಪರಿಯ ಕಷ್ಟಗಳನ್ನು ತಂದೊಡ್ಡಿದವರು ಯಾರು? ನಮ್ಮ ಪುರದ ನಮ್ಮ ಮನೆದೇವನಿಸಿಕೊಂಡಂತಹ ಶಂಕರರು ಅಲ್ಲ, ನಮ್ಮ ಕುಲದ ವೈರಿಯನಿಸಿಕೊಂಡಂತಹ ಹರಿಯರು ಅಲ್ಲ, ಮೇಲ್ ಸರಸಿದೋದ್ಭವನು ಯಾರೇ ಆಗಿರಿ ನೀನು ಈ ರೀತಿ ಕಣ್ಣೀರು ಸುರಿಸಬೇಕಾಗಿಲ್ಲ. ನನ್ನನ್ನು ನೋಡಮ್ಮ, ಕರಳ ವೈಶ ಅಲ್ಲಿಂದ ಇಲ್ಲಿಯ ತನಕ ಓಡೋಡಿ ಬಂದಿದ್ದೇನೆ. ಹೇಳಪ್ಪ ಹೇಳಪ್ಪ. ಮುದ್ದು ಕಂದ ಕಂದ ಪೀಡಲಿ ನನಯ್ಯೋ ಮುದ್ದು ಕಂದ ನಮ್ಮ ಬಾಳುವೆ ತೀರಿದುದು ಮಗನಿಗೆ, ನಮ್ಮ ಬಾಳುವೆ ತೀರಿದುದು ಮಗನಿಗೆ. ಕಂದ ಕಂದ ಮೇಲು ನಾಕವನ್ನು ಬಯದೆ, ಮೇಲು ನಾಕವನ್ನು ಬಯದೆ ಕಂದ ಕಂದ
ಸಂತೋಷದಲ್ಲಿ ಕುಣಿದಾಡಬೇಕು. ನೀನು ಕೂಗುವುದು ಯಾಕೆ ನೋಡು, ಅವರು ಕೂಗ್ತಾ ಇದ್ದಾರೆ. ಆ ಸಂತೋಷವೆಂಬುದು ನಮ್ಮಲ್ಲಿ ಶಾಶ್ವತವಾಗಿರಲಿಲ್ಲ. ಜನನಿಯ ವಚನ ನೀನಾಡಿದ ವಚನವನ್ನು ಆಲಿಸಿದ್ದೆ ತಡ ಒಮ್ಮಿಂದೊಮ್ಮೆ ಪರ ಸಿರಿನ ಕಾರ್ಯಪಡಿಸಿದ ಹಾಗಾಯಿತು. ನೀನೆಂದ ವಚನ ಸತ್ಯವೇ? ನಿಜವೇ? ಅಮ್ಮ, ನನ್ನಪ್ಪ ಸ್ವರ್ಗಕ್ಕೆ ಇನ್ನು ನನ್ನಪ್ಪನನ್ನು ಕಾಣುವುದಕ್ಕೆ ಬರುತ್ತೀನಿ. ನಾವು ಅನಾಥರಾಗಿ ಹೋದೆವು ಮಗನೇ, ನೀನು ಮಾತ್ರವಲ್ಲ, ನಾನು ಅನಾಥರಾಗಿ. ಅಮ್ಮ, ಅನಾಥರಾದಂತಹ ನಮ್ಮನ್ನು ಕರೆದು ಮಾತಾಡಿಸುವ ಹೋದಂತಹ ಕಾರ್ಯಗಳಿಗೆ ಚಿಂತಿಸಿ ಪ್ರಯೋಜನ ಇಲ್ಲ. ಆಚರಣೆ ಮಾಡುವುದಕ್ಕಾಗಿ ಹುಟ್ಟಿದಂತಹ ಮಹೇಶ ನಮಗೆ ವಿರೋಧಿಗಳು ಯಾರಿದ್ದಾರೋ ಅವರನ್ನು ಬರುವಂತಹ ಶಕ್ತಿ ನನಗಿದೆ. ತಂದೆ ದೇವದೇವ ಮರಿವೆಯಾದ ಬೈವು ಕಳವು ಈ ಕ್ಷಣವೇ. ನನ್ನ ತಂದೆಯನ್ನು ಕೊಂದವ ಯಕ್ಷ, ನಿಮ್ಮ ಗಂಡನನ್ನು ಮರುಹಿರವ ಯಕ್ಷ ಮಗನೇ. ಯಕ್ಷ ಯಕ್ಷ ಯಕ್ಷನು ಕಿಕ್ಷನು ಲಕ್ಷ ವೇಳೆಗೆ ಅಂತಹ ಯಕ್ಷನು ಲಕ್ಷ ಮಂದಿಯಲ್ಲಿ ಬಂದ್ರೆ ಅವರನ್ನೆಲ್ಲ ಮಾಡುವುದಾಗ ಅವರನ್ನು ಪಡೆಯುವುದಕ್ಕಾಗಿ ಆ ಪರಮೇಶ್ವರನೇ ಮುಂದೆ ಬಂದು ಯಾಕೆ ಹೀಗೆ ಮಾಡಿದೆ ಅಂತ ಕೇಳಿದ್ರೆ ಆ ಶಿವನಿಗೆ ಒಂದೇ ಉತ್ತರ. ಮೂರನೇ ಕಣ್ಣಲ್ಲಿ ಬೆವರ ಜಲವನ್ನು ಸುರಿಸಲು ಅಂಗೈಯಲ್ಲಿ ಹಾಕಿ ಅಪ್ಪಚ್ಚಿ ಮಾಡಿ ಬಾರದಿದ್ರೆ ನಿನ್ನ ಮಗ ವಯಸ್ಸು ತನಯನಾಡಿದ ನುಡಿಗಿ ಮಾಲಿನಿ, ತನಯನಾಡಿದ ನುಡಿಗಿ ಮಾಲಿನಿ, ಮನದಿ ಹರುಷವನಾಂತ ನುಡಿದಳು
ಹರುಷವನಾಂತು ನುಡಿದಳು. ಯಾಕಮ್ಮ ನಿನಗೆ ಹರುಷವಾದದ್ದು? ಅನಿಮಿಷರ ಗೆಲ್ಲಬಹುದು ಸಮರದಿ, ಯಾರನ್ನು ಗೆಲ್ಲಬಹುದು? ಅನಿಮಿಷರ ಗೆಲ್ಲಬಹುದು ಸಮರದಿ, ನನಗೆ ನಿನಗೆ ಘನವಂತ, ಯಾರಿಗೆ? ನಿನಗೆ ಘನವಲ್ಲ. ಅದು ಯಾಕೆ? ವನಜನಾಭನು ಬರುವ ಕೃತಗದಿ, ಯಾರಮ್ಮ ಯಾರು? ವನಜನಾಭನು ಬರುವ ಕೃತಗದಿ, ಅವ ಯಾಕೆ ಹಾಗೆ ಬಂದಿದ್ದು? ಅನವರತ ಸುಮನಸರ ಪಕ್ಷದಿ, ಯಾರ ಪಕ್ಷದಿ? ಅನವರತ ಸುಮನಸರ ಪಕ್ಷದಿ, ಅವ ಹಾಗೆ ಬಂದೆ ನನಗೇನಮ್ಮ? ನಿನಗೆ ಪೀಳುವಿನೊಂದು ವಿಧಿಯಲ್ಲಿ ಪಡೆದು ವರಗಳನ್ನು, ನನಗೆ ನಿನಗೆ ಪೀಳುವಿ ಒಂದು ವಿಧಿಯಲ್ಲಿ ಪಡೆದು ವರಗಳನ್ನು, ಯಾಕೆ ಮಾಡೋದು ಕೇಳಬೇಕು? ತನಯ ನಾಡಿದ ನುಡಿಗೆ ಮಾಲಿನಿ ಮನದಿ ಹರುಷವದ ನೋಡಿದಳು ಕಂದ. ಏನಮ್ಮ ಏನಮ್ಮ? ಮಗನೇ ಅಮ್ಮ, ಅಮ್ಮ, ಕಂದ. ನಿಲ್ಲು ಕಂದ. ಬಿಟ್ಟು ಬಿಡು ತಾಯಿ, ಯಾಕೆ? ನಾನೀಗ ರೋಷಾವೇಶದಲ್ಲಿದ್ದೇನೆ. ನನ್ನ ತಂದೆಯನ್ನು ಕೊಂದು ಯಕ್ಷ ಅಂತ ಆಡಿಬಿಟ್ಟಿಯಲ್ಲ, ಅವರನ್ನು ಕೈಗೆ ಸಿಗಬೇಕು. ಸಿಕ್ಕಿದ್ರೆ ಹಾಗೆ ಬಿಡುವುದಿಲ್ಲ. ಒಂದು ಮುಗಿಸಿ ನನ್ನ ಅಪ್ಪನ ಆತ್ಮಕ್ಕೆ ಸದ್ಗತಿ ದೊರಕಿಸಿ ನಾನು ಬರ್ತೇನೆ. ಹೋರಾಟ್ ನಿಲ್ಲು ಹೋರಾಟ್ ನಿಲ್ಲು ಕಂದ. ಹೋರಾಟ್. ಸ್ವಲ್ಪ ಸೈರಿಸು. ನಿನ್ನ ವೀರೋಚ ನುಡಿಗಳು ಕೇಳಿ ಸಂತೋಷವಾಯಿತು. ನೋಡಿ, ಅವನೇ ಆಗಿರ್ಬೇಕು ಯಕ್ಷ. ಸರಿಯಾಗಿ ನೋಡಿ. ನಿನ್ನ ಗೆಳೆಯನಲ್ವೇ ಆತ? ಯಾರು? ನಿನ್ನ ನನ್ನ ಗೆಳೆ. ಮತ್ತೆ ಕತ್ತಲಿಗೆ ಸರಿ ಕಾಣುವುದಿಲ್ಲ. ಹೌದು ಕಂದ. ಹ. ಮಗನೇ, ಈ ಕಾಲಕ್ಕೆ ಸಂತೋಷವಾಯಿತು. ಯಾಕೆ? ನಮಗೆ ಬಂದ ಕಷ್ಟವನ್ನು ಸಂಪೂರ್ಣವಾಗಿ ಅರಿತುಕೊಂಡು ಹ. ಪರಿಮಾರ್ಜನೆ ಮಾಡಿಕೊಡುತ್ತೇನೆ ಎಂಬ ಹಾಗೆ ಮುಂದೆ ನಡೀತಾ ಇತ್ತು. ಹೌದು. ಹೋಗುವಂತ ಕಾಲಕ್ಕೆ ದೇಹ ಬಲ ಒಂದೇ ಸಾಲ. ದೇಹ ಬಲ ಸಾಲದು, ಆ ಜೀವ ಬಲ ಬೇಕು. ಆ ದೈವ ಬಲ. ಆ ದೈವ ಬಲ. ಹೌದು ಮಗನೇ. ಆ ದೈವ ಬಲ. ಅದಕ್ಕಾಗಿ ಹ. ಆದಷ್ಟು ಬೇಗ ಕಾನೂನು ಸೇರಬೇಕು. ಸೇರಿ ವಿಧಾನ ತಪಸ್ಸನ್ನು ಆಚರಿಸಿ ಆಚರಿಸಬೇಕು. ವರಬಲ ನಮ್ಮಲ್ಲಿ ಇತ್ತು ಅಂತಾದ್ರೆ ಹ. ನಾವು ಅಂದುಕೊಂಡಂತಹ ಕಾರ್ಯವನ್ನು ಈಡೇರಿಸಲು ಸಾಧ್ಯ ಮಗನೇ. ಇಷ್ಟು ಮಾಡಿ ನಮಗೆ ಸಂತೋಷವಾಗುತ್ತದೆ. ನಿನ್ನ ಸಂತೋಷಕ್ಕೆ ನಾನು ಅಡ್ಡಿ ತರಲಾರೆ. ಹೊರಡಬೇಕಲ್ಲ. ಕಣ್ಣು ಮುಚ್ಚು. ಏನು ಮಗನೇ, ಹ. ತಪಸ್ಸಿಗೆ ಹೋಗ್ತಾ ಇದೀಯ. ಹೌದು. ಹೋಗುವಂತ ಕಾಲಕ್ಕೆ ದೇಹಕ್ಕೆ ಯಾವುದೇ ರೀತಿ ತೊಂದರೆಯಾಗಬಾರದು. ಯಾಕಮ್ಮ ಅದು? ಅದಕ್ಕಾಗಿ ಹ. ತಂದೆಯ ಪಟ್ಟದ ಕತ್ತಿಗೆ ಕೊಡ್ತಾ ಇದ್ದೀನಿ. ಓ. ದೇಹದ ರಕ್ಷಣೆಗೆ ಬೇಕಾಗಿ. ಪರಂಪರೆಯ ಕಟ್ಟು. ಹೌದು ಮಗನೇ. ಇದು ನನಗೆ ಆಟ. ನೋಡಿದವಯ ಚಿರದಲ್ಲಿ ಉಭಯ ಶೃಂಗದಲ್ಲಿ ಹ. ಕೇವಲ ನೋಡಿದ್ರ ಪ್ರದರ್ಶನಕ್ಕಿದ್ದದಲ್ಲ. ಎಲ್ಲಿಯಾದ್ರೂ ಅವರು ಮಹಿಷನನ್ನು ಹ. ಗೊಂದಲ ಎಬ್ಬಿಸುವುದಕ್ಕೆ ಮುಂದೆ ಬಂದ್ರೆ ಅವರಲ್ಲಿ ಈ ಪ್ರದರ್ಶನ ಸರಿ ಕಂದ. ಹಾಗಾದ್ರೆ. ಒಂದು ಒಮ್ಮೆಗೆ ಬೇಕಾಗಬಹುದು. ಹೌದು. ಅಮ್ಮ, ಕಂದ, ನೀನೊಂದು ಕೆಲಸ ಮಾಡಿ. ಏನದು? ಒಂದು ಮುತ್ತು, ಹ. ಒಂದು ಆಲಿಂಗನ, ಒಂದು ಆಶೀರ್ವಾದ ಮಾಡಿ. ಬಾ ಕಂದ. ಹೃದಯದಿಂದ ಕರಗಳನ್ನು ಮೇಲೆ ಎತ್ತಿ ಆಶೀರ್ವಾದ ಮಾಡಿಕೊಂಡು ಹಿಗುಳುತ್ತಾರೆ. ಮಗನೇ, ಶೋಣಿತಾಪುರ ಕೀರ್ತಿ ಪತಾಕೆಯನ್ನು ಮುಗಿಲೆತ್ತರಿಗೆ ಶುಭವಾಗಲಿ. ಮದಿಗೆ ಬೆಳೆದು ವಿಖ್ಯಾತ ಮಹಿಷನು ಆತ ತೂಕ್ಷಣ ಹೊರಟಿ ತಾನು
ಶೋಣಿತಾಪುರದಲ್ಲಿ ಎಲ್ಲ ಕಾರಣ ಸುರಪ ಹಾಗೂ ಹರಿಯ ಚಕ್ರ. ಇಂದು ನಾವು ಕಾಡಲ್ಲಿ ಅಲೆಯುವಂತಾಗಿದೆ. ಕಾಡಲ್ಲಿ ಅಲೆದು ಸಾಕಾಗಿ ಹೋಯ್ತಲ್ಲ. ಏನಾದರೂ ಇವತ್ತಿನ ವಿಶೇಷ? ಇವತ್ತಿನ ವಿಶೇಷ ಒಂದಿದೆ. ಏನಯ್ಯ? ಶೋಣಿತಾಪುರದಲ್ಲಿ ಮಹಾರಾಣಿಗೆ ಮಗಳಾಗಿ ಒಳಗೆ ಹುಟ್ಟಿಕೊಂಡಿದ್ದಾನಂತೆ. ಹೌದೇ? ಏನು ಹುಟ್ಟಿದ್ದು ಮಾತ್ರವಲ್ಲ, ಮತ್ತೆ ವಿಧಾತನ ಕುರಿತು ಬೇಕಾದಂತಹ ವರಗಳನ್ನು ಬರೆದಿದ್ದಾನೆ. ಅವನಲ್ಲದೆ ಸಮರ್ಥ ನಾಯಕ ಇನ್ನು ನಮಗೆ ಯಾರಿಲ್ಲ. ನಮ್ಮ ಕಷ್ಟ ಮಾತೆಗೆ ಮಣಿದೆ, ಕಾಂತಾರವನ್ನು ಸೇರಿದೆ, ಸರಸಿಜೋದ್ಭವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿದೆ. ನನ್ನ ತಪಸ್ಸಿಗೆ ಉಳಿದಂತಹ ವಿಧಾತ ಬೇಕಾದ ವರಗಳನ್ನೇ ಕೊಟ್ಟಿದ್ದಾನೆ. ಈ ಥರ ನೋಡಿದರೆ ಮೂರ್ತಿಗಳಿಂದ ನನಗೆ ಮರಣವೇ ಇಲ್ಲವಂತೆ. ಈಗ ಪ್ರಖ್ಯಾತ ಮಹಿಷನಾದೆ. ಆ ಬಳಿಕ ಭೂಲೋಕ ಪಾತಾಳವನ್ನು ದಿಗ್ವಿಜಯದಿಂದ ನನ್ನ ಸ್ವಾಧೀನದಲ್ಲಿ ಇರಿಸಿಕೊಂಡಿದ್ದೇನೆ. ನಾಲ್ಕಲೋಕದ ಬಗ್ಗೆ ಗಮನವನ್ನು ವಹಿಸುವಾಗ ಯಾರು ಬರ್ತಾ ಇದ್ದಾರೆ? ಬಿಡದೆ ಉಪಚರಿಸಿ ನುಡಿದ ನೀವ್ಯಾರೆಂಬುದನ್ನು ಎಂತಹ ಒಂದು ಅಟ್ಟಹಾಸವನ್ನು ಕೇಳುವುದಿಲ್ಲ. ನೀವು ಅಟ್ಟಹಾಸ ಕೊಡುವುದಿಲ್ವಾ? ಈ ರೀತಿ ಕೊಡುವುದಿಲ್ಲ. ಹಾಗಾದ್ರೆ ಮೆಲ್ಲಗೆ ಒಳಗೆ ಬನ್ನಿ. ನಿಮಗೆಲ್ಲರಿಗೂ ನನ್ನ ಪ್ರತಿ ನಮಸ್ಕಾರ. ಅಯ್ಯೋ, ತಂದ ದೈತ್ಯರ ಗಡನವನ್ನು ಸರಿಯಾಗಿ ವೀಕ್ಷಿಸಿದ್ರೆ ಒಬ್ಬರಲ್ಲ ಇಬ್ಬರಲ್ಲ ಅನೇಕ ಮಂದಿ ನೀವಿದ್ದೀರಿ. ನಿಮ್ಮನ್ನೆಲ್ಲ ಹತ್ತಿರಕ್ಕೆ ಕರೆದಿದ್ದೇನೆ. ನೋಡಿ ಕುಳಿತುಕೊಳ್ಳುವುದಕ್ಕಾಗಿ ಉಚಿತ ಆಸನ. ಸ್ವಲ್ಪ ಮೇಲೆ ಹೋದ್ರೆ ಸತ್ಕಾರ ಬೇಡ. ಈಗ ನಿಮ್ಮ ವಿಳಾಸವನ್ನು ಸರಿಯಾಗಿ ನನ್ನಲ್ಲಿ ಹೇಳ್ಬೇಕು. ಯಾರು ನೀವು? ಎಲ್ಲಿಂದ ಬಂದವರು? ನನ್ನ ಹಿತವಂತರೇ ಅಲ್ಲ ಹಿತವಂತರೇ? ನೀನು ಕೇಳಿದ ಪ್ರಶ್ನೆಗೆ ಉತ್ತರ. ನಾನು ಶಂಕಾಸುರ. ನೀನು ಶಂಕಾಸುರ. ದುರ್ಗಾಸುರ. ದುರ್ಗಾಸುರ. ಬಿಡಲಾಸುರ. ಬಿಡಲಾಸುರ. ಚಾಮರಾಸುರ. ಚಾಮರ. ಶಿಕ್ಷುರ. ಎಲ್ಲ ನಮ್ಮ ದೈತ್ಯ ಪಡೆ. ಇದು ನಮ್ಮದೇ. ಹಿಂದೆ ಮುಂದೆ ಎಲ್ಲ ಅಸುರ ಪಡೆಗಳು. ಏನು ಈ ಪಡೆಯನ್ನೆಲ್ಲ ನೆರೆಸಿಕೊಂಡು ಇಲ್ಲಿಗೆ ಬಂದದ್ದು? ಏನು? ಒಂದೊಮ್ಮೆಗೆ ಶೋಣಿತಾಪುರದಲ್ಲಿ ನಾವಿದ್ದವರು. ಅಂದ್ರೆ ಈ ಕೇಂದ್ರದವರೇ ನೀವು? ನಾವು ನಿಮ್ಮನ್ನು ನೋಡುವಾಗಲೇ ಗೊತ್ತಾಯ್ತು ಕೇಂದ್ರದವರನ್ನು. ಆದ್ರೂ ಕೇಳಲಿಲ್ಲ ಯಾಕೆ? ನಿಮ್ಮ ಬಾಯಿಂದಲೇ ಹೊರಬರಬೇಕೆಂಬ ಉದ್ದೇಶ. ಏನು ಕೇಂದ್ರ ಬಿಟ್ಟದ್ದು? ಬಿಡುವುದಕ್ಕೆ ಬಲವಾದ ಕಾರಣ ಏನು? ಸ್ವರ್ಗಲೋಕವನ್ನು ಪಡೆಯಬೇಕೆಂಬ ಉದ್ದೇಶದಿಂದ ಸ್ವರ್ಗಲೋಕ ಗಮ್ಯವನ್ನು ಸ್ವರ್ಗಕ್ಕೆ ಹೋದೆವು. ಸುರಪರನ್ನು ಓಡಿಸಿದೆವು. ಅಲ್ಲಿಂದ ಸುರಪೀಠ ನಮ್ಮದಾಯಿತು. ಶಹಬಾದ್. ನಿನ್ನ ಎದೆಗಾರಿಕೆಗೆ ಮೆಚ್ಚಬೇಕಂತ ಹೇಳಿ ನೋವಾಗ್ತದ? ಅದಾಗೆ ಆಯ್ತು. ಇರ್ಲಿ ಬಿಡು. ಅಯ್ಯೋ, ಈಗ ಸ್ವರ್ಗಕ್ಕೆ ಹೋದವರು ಸ್ವರ್ಗವನ್ನು ಬಿಟ್ಟು ಯಾಕೆ ಬಂದದ್ದು? ಸುರಪ ಓಡಿದ. ಅದು ಒಳ್ಳೇದಾಯ್ತಲ್ಲ? ಅಲ್ಲ, ಮತ್ತೆ ಓಡಿದ್ದು ಸೀದಾ ಹರಿಯಲ್ಲಿಗೆ. ಎಲ್ಲಿಗೆ? ಹರಿಯಲ್ಲಿಗೆ. ಹರಿಯೋ ನಮ್ಮ ಸತ್ಯ
ಎಲ್ಲೋ ಒಂದು ಕಡೆ ಕೇಳಿದ ಹಾಗೂ ನನ್ನ ಅಮ್ಮ ಹೇಳಿದ್ದು ಹರಿನಾರಾಯಣ ಅನ್ನುವನಿದ್ದಾನೆ ಅವ ಲಕ್ಷ್ಮೀನಾರಾಯಣ ಅವ ಯಾವತ್ತು ಮೋಸ ಮಾಡ್ತಾನೆ ಅಂತ ಹೇಳಿಕ್ಕೆ ಆಗುದಿಲ್ಲ ಅಂತ. ಅವನ ಅನುಭವ ನಿನಗೆ ಆಗ್ಲಿಕ್ಕಿಲ್ಲ. ಯಾರದು? ಅವನ ಅನುಭವ ನಿನಗೆ ಆಗಿದೆ. ಹರಿನಾರಾಯಣ ನಾನು ಬಂದದ್ದು ಗೊತ್ತಾಗಿ ಅವನದ್ದು ಸುದ್ದಿಯೇ ಇಲ್ಲ. ಹೌದಾ? ಹೌದು. ಹರಿಯಲ್ಲಿ ಹರಿ ದೂರಿಟ್ಟ ಕಾಲಕ್ಕೆ ಅವನು ಬರದ ಚಕ್ರವನ್ನು ಕಳುಹಿಸಿಕೊಟ್ಟ. ಚಕ್ರ ಕಳುಹಿಸಿಕೊಟ್ಟ ಬಂದು ಹೇಗೆ ಹೇಗೆ ಬಂತು? ಗರನೆ ಗರ ಗರನೆ ಗರನೆ ಗರ ಗರನೆ. ಏಕೆ ಹೇಗೆ? ಗರನೆ ಗರ ಗರನೆ. ಒಂದೇ ಸುತ್ತು ತಿರುಗಿದ್ದಲ್ಲ, ಒಂದು ವೇಗ ಅದು ಮಾತ್ರ ತಿರುಗಿದ್ದ, ನಿಮ್ಮನ್ನು ತಿರುಗಿಸಿದ್ದ. ನಮ್ಮನ್ನು ಅದು ತಿರುಗಿದ್ದು ನಾವು ಓಡಿದ್ದು. ಯಾಕೆ ಓಡಿದ್ದು? ಹೆದರ್ಲಿ. ನಿಮ್ಮಲ್ಲಿ ಬಲವಾದಂತಹ ಕರ ಇರುವ ಕಡೆ ಯಾಕೆ ಓಡಿದ್ದು? ಅವನ ಚಕ್ರಕ್ಕೆ ನಮ್ಮ ಕರ ಏನು ಸಾಲದು. ಅಲ್ಲಿಂದ ಓಡಿದೆವಯ್ಯ. ಎಲ್ಲಿದ್ರಿ? ಗಿರಿ ಕಂದರಗಳಲ್ಲಿ ಅವಿತು ಕುಳಿತುಕೊಂಡೆವು. ಯಾಕೆ? ಹೆದರಿ. ಹೌದಾ? ಚಕ್ರ ಕೆಲಸ ಮಾಡಿದ್ದಲ್ವಾ ಅವನ ಛಲೆ, ಇವನ ಕೈಕಾಲು ಇದ್ದವರದ್ದು ಎಲ್ಲ ಅಂಗಾಂಗಗಳಲ್ಲೇ ಕತ್ತರಿಸಿಕೊಂಡು ಹೋದ. ಸರಿ, ಕಾಡಿನಲ್ಲಿರುವಾಗ ಏನಾಯ್ತು ನಿಮಗೆ? ಒಂದು ಹೊಸ ಸುದ್ದಿ. ಹೇಗೆ? ಇವನ ಅಲೈತಾ ಇರುವಾಗ ಇವನಿಗೊಂದು ಹೊಸ ಸುದ್ದಿ. ಷಡಿತಾಪುರದಲ್ಲಿ ಮಾಲಿನಿ ಸಂಜಾತ ಮಹಿಷದಾನವ ಅಷ್ಟು ಮಾತ್ರ ಅಲ್ಲ, ಆಗ ಹೆದರಿಕೆ ಆಗ್ತದೆ, ಈಗ ಹೆದರಿಕೆ ಆಗ್ತದೆ. ಈಗ ಎಲ್ಲ ಅವ ಹೇಳುದು ಕಟ್ಟಿಕೊಂಡ ಮಹಿಷ ಅಲ್ಲಲ್ಲ, ಕಟ್ಟಾಳು ಮಹಿಷ. ಅಷ್ಟು ಮಾತ್ರ ಅಲ್ಲ, ಮತ್ತೆ ಬ್ರಹ್ಮನಿಂದ ಬೇಕಾದಂತಹ ವರವನ್ನು ಪಡೆದು ಬಲಾಢ್ಯನಾಗಿದ್ದಾನೆ. ಇದನ್ನು ಕೇಳಿ ನಾವು ಬಂದದ್ದು. ಯಾಕೆ? ನಮ್ಮ ಕಷ್ಟವನ್ನು ಅವರಲ್ಲಿ ಹೇಳಿದ್ರೆ ಸಹಾಯ ಮಾಡಿ ನಮ್ಮ ಉದ್ದೇಶದಿಂದ ಬಂದಿದ್ದೇವಯ್ಯ. ದಾರಿಯಲ್ಲಿ ಯಾರು ಸಿಗಲಿಲ್ವಾ? ನಿನ್ನಂತವರು ಯಾರಿಗೆ ನಾವು ಕೇಳಿ ನನ್ನ ವರ್ತಮಾನವನ್ನು ತಿಳಿದು ಇಲ್ಲಿಗೆ ಇನ್ನು ಹೆದರಬೇಕಾಗ ಒಳಗಿಟ್ಟುಕೊಳ್ಳಿ. ಇನ್ನೇ ಇರುವುದು ಯಾವುದು? ಅಯ್ಯೋ, ನಮಗೆ ಮಾತ್ರ ಅನ್ಯಾಯ ಆದದಲ್ಲ, ಮತ್ತೆ ನಿನಗೂ ಅನ್ಯಾಯ ಆಗಿದೆ. ಹೇಗೆ? ಯಾರಿಂದ? ಸುರಪ್ಪನಿಂದ. ನಿನ್ನ ತಂದೆ ಸಾವಿಗೆ ಕಾರಣ ಅವನೇ. ನಿಮಗೆ ಕಷ್ಟಗಳನ್ನು ಕೊಟ್ಟಂತಹ ದೇವ ವೃಂದಾಕರನ್ನು ಸಮರದಲ್ಲಿ ಶೋಧ ಮಾಡಿದ್ರು. ಚಿಕ್ಕವನ್ನು ಉಳಿಸ್ತೇನೆ. ನಡೆಯುವ
ಪರಾಕ್ರಮ ಕಟ್ಟಿರುವ ಇರುವಂತಹ ಸ್ಥಳ ಪುರಂದರ ನಮಗೆ ಕೇಳಿದ್ದೇವೆ ಬಂದಂತ ಕಾರ್ಯ ಬಂದಂತವರನ್ನು ಕ್ಷಮಿಗೆ ಕಟ್ಟಬೇಕು, ಹಣ ಮಾಡುವುದಲ್ಲ. ಸಮಸ್ತ ಸೇನೆಯನ್ನು ಕೂಡಿಕೊಂಡು
ಹೋಗಿ ಗುಪ್ಪಿನದಲ್ಲಿ ಪಾಲ್ವಾಗುವುದು ಗಜವನ್ನು ಏರಿ ನನ್ನೊಡನೆ ಧುರಕಾಗಿ ಬಂದೆಯ ಸಾಮಾನ್ಯದವನೆಂದು ಭಾವಿಸಿ ಮಾಲಿನಿಯ ಜಾತ ಮಹಿಷ ಕಾಣುವುದೆಂಬುದಾಗಿ ನಾಮಧೇಯ ತಂದೆಯನ್ನು ಕೊಂದಂತಹ ಸೇರಿ ಶಂಕದುರ್ಗರಿಗಾದ ಅನ್ಯಾಯ ಸ್ವರ್ಗದ ಪೀಠ ಇದೆಯಲ್ಲ ಬಿಟ್ಟು ಸಾಮಾನ್ಯವಾಗಿ ಸಿಕ್ಕಿದಂತೆ ವಂಚಿಸಿದೆ ಶತತ್ವರಗಳನ್ನು ಮಾಡಿದ ಫಲವಾಗಿ ತ್ರಿಮೂರ್ತಿಗಳು ಭಕ್ತಿಯಿಂದ ಕಳಿಸಿದ್ದಾರೆ ನೀಯಿಂದ ಬಯಸಿ ಬಂದಿದ್ದ ನಿನ್ನ ಪಿತ್ತ ಕಳಿಸಿದ್ದೇನೆ ಶೈವಿನಿಗೆ ಈಗ ನೀನು ಮುಂದುವರಿದ್ರೆ ನಿನ್ನ ಬೋಧದ ಶಂಕದುರ್ಗರೇ ವಾಸವಂ ಕೇರಳ ಸಮರದಲ್ಲಿ ಸಜ್ಜಬಡಿದ ಹಾಗಾಯಿತು 14 ಲೋಕದ ದೊರೆ ತರ್ಪಣ ಈಗ ನಾವು ವಿಶ್ರಾಂತಿಗೆ ತೊಡಗುವ ಆತ್ಮೀಯರಾದ ಯಕ್ಷಗಾನದ ಕಲಾಭಿಮಾನಿಗಳಿಗೂ ಅದೇ ರೀತಿ ಇಂದಿನ ಕಾರ್ಯಕ್ರಮದ ಸಂಯೋಜಕರಾದ ಶ್ರೀಮತಿ ಲತಾ, ಶ್ರೀ ಗಣಪತ್ಯಾಚಾರ್ಯ, ಮಕ್ಕಳು ಹಾಗೂ ಅವರ ಮನೆಯವರಿಗೆ ನಮ್ಮ ಮೇಳದ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬರುವ ರಾತ್ರಿ ಬಂಟ್ವಾಳ ಸಮೀಪದ ಕಲ್ಲಿಮಾರಿ ಎಂಬಲ್ಲಿ ಇದೇ ಶ್ರೀ ದೇವಿ ಮಹಾತ್ಮೆ ಎನ್ನುವಂಥ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ.
ಬಂದು ನೆರೆದಿರುವಂತಹ ತಮಗೆಲ್ಲರಿಗೂ ನಾವು ನಿತ್ಯವೂ ಆರಾಧಿಸಿಕೊಂಡು ಬರುತ್ತಿರುವ ಕಟೀಲು ಶ್ರೀ ದುರ್ಗಾಪರಮೇಶ್ವರಮ್ಮನವರು ಹಾಗೂ ಮಹಾಗಣಪತಿ ದೇವರು ಸ್ಥಳದ ದೈವ ದೇವರುಗಳು ತಮಗೆಲ್ಲ ಆಯುಷ್ಯ, ಆರೋಗ್ಯ, ಸೌಭಾಗ್ಯ, ಸಂಪತ್ತನ್ನಿತ್ತು ಅನುಗ್ರಹಿಸಲಿ ಎಂಬುದಾಗಿ ದೇವರಲ್ಲಿ ಬೇಡಿಕೊಳ್ಳುತ್ತಾ ಕಥಾಭಾಗ ಮುಂದುವರಿದಕ್ಕೆ ಅನುಮತಿಯನ್ನು ಬೇಡ್ತೇವೆ. ನಮಸ್ತೆ. ಯಕ್ಷಗಾನಂ ಗೆಲ್ಗೆ. ದೇವತೆಗಳನ್ನು ಒಡಗೂಡಿಕೊಂಡು ಸತ್ಯಲೋಕಕ್ಕೆ ಬರುವುದಕ್ಕೆ ಕಾರಣ ಏನು? ನಿಮ್ಮಿಂದಲೇ ಒಲವನ್ನು ಪಡೆದಂತ ವೈಶನೆನ್ನುವಾದರು 3 ಲೋಕವನ್ನು ಕೈವರ್ತಿಸಿಕೊಂಡು ಮೆರೆಯುತ್ತಾ ಇದ್ದಾರೆ. ದುಷ್ಟನ ಬಾಧೆಯನ್ನು ತಾಳಲಾಗುತ್ತಿಲ್ಲ. ಆತನ ಮದುವೆಯಾಗಬೇಕು. ಮಾಧವನಲ್ಲಿಗೆ ಹೋಗುವ ಮಧುಸೂದನ ನಡಿಯಲಿ ಬೇಗ ದಿನ ದೇವೇಂದ್ರ, ಮಹಿಷನ ಭಕ್ತಿಯ ತಪಸ್ಸಿಗೆ ಒಲಿದು ವರವನ್ನು ಕೊಟ್ಟಿದ್ದೇನೇನೋ ಹೌದು, ಆದ್ರೆ ಕೊಟ್ಟಂತಹ ವರವನ್ನು ಹಿಂಪಡೆದುಕೊಳ್ಳುವುದಕ್ಕೆ ನನಗೆ ಅಸಾಧ್ಯ. ಆದ್ರೆ ಈ ಕಷ್ಟಕ್ಕೆ ಪರಿಹಾರವನ್ನಕ್ಕೆ ಒಂದು ದಾರಿ ತೋರಿಸ್ತೇನೆ. ಮಾಧವನಲ್ಲಿಗೆ ಹೋಗು. ನಮಸ್ಕಾರ. ಎತ್ತ ಕಡೆ ಗಮನ. ನಿಮ್ಮನ್ನೇ ಅರಸುತ್ತ ವೈಕುಂಠ ಕಡೆಗೆ ಹೊರಟು ಬಂದವ ನಾನು. ದುರುಳ ಮಹಿಷನಟ್ಟುಳಿಯಿಂದ 3 ಲೋಕಗಳು ನಡಗುತ್ತಾ ಇವೆ. ನಿಜ. ಆತನ ವಧೆಯಾಗಬೇಕು. ಆ ಬಗ್ಗೆ ಸಮಾಲೋಚಿಸಲು ನಾನು ನಿನ್ನದಾದಂತಹ ಕೈಲಾಸದತ್ತ ಮುಖ ಮಾಡಿದವ. ಈರುವರು ಬಂದು ಒಂದಾದದ್ದು ತುಹಿನಾದ್ರಿ ಕಾಣುತ್ತಿರುವಂತಹ ಚಂದ್ರಕಾಂತ ಶಿಲೆಯನ್ನೇರಿಕೊಳ್ಳೋಣ. ಬಾಬಾ ಸುರನೊಡಗೊಂಡು ನಡೆದಂದು ವೈಕುಂಠನು ಕಾಣದಿರಲು. ವೈಕುಂಠಕ್ಕೆ ಹೋದ್ರೆ ನಾರಾಯಣ ಕಾಣುವುದು, ಹರಿವು ಕಾಣುತ್ತಲ್ಲವಲ್ಲ. ಹೀಗೆ ಕೈಲಾಸ ಕೈ ತರಲಾದ ನಿಲಯಗಳು ಪುರಾಣ ಇಲ್ಲದಿದೆ. ಕೈಲಾಸದಲ್ಲಿ ಸದಾಶಿವನೇ ಇಲ್ವಲ್ಲ. ಹರಿವು ಕಾಣುತ್ತಲ್ಲವಲ್ಲ. ತಿಳುಹಿತ ಶರೀರ ನುಡಿ ತುಹಿನಾದ್ರಿಯಲ್ಲಿ ಹರಿಹರಾದಿಗಳಿಂದ ದೇವೇಂದ್ರ, ಕೇಳಿದ್ರಲ್ಲ ಅಶರೀರವಾಗಿ ಹರಿಹರರು ಒಂದಾಗಿ ದುಷ್ಟ ಮಹಿಷನ ವಧೆಯ ಬಗ್ಗೆ ಆಲೋಚಿಸುತ್ತಾ ಚಂದ್ರಕಾಂತ ಶಿಲೆಯಲ್ಲಿದ್ದಾರೆ. ಹೀಗೆ ಬನ್ನಿ ಅಲ್ಲಿಗೆ. ದೇವತೆಗಳನ್ನು ಒಡಗೂಡಿಕೊಂಡು ಬರುವುದಕ್ಕೆ ಬಲವಾದಂತಹ ಕಾರಣ ಏನು? ದುಷ್ಟ ಮಹಿಷನ ಅಟ್ಟುಳಿಯಿಂದ ನಾವೆಲ್ಲ ತತ್ತರಿಸಿ ಹೋಗಿ
ನನ್ನಲ್ಲಿರುವಂತಹ ಸತ್ವವನ್ನಿದು ನಭೋಮಂಡಲ ಕಡರಿದ್ದೇನೆ. ದುರುಳ ವೈಶನವದಿಗಾಗಿ ನನ್ನಲ್ಲಿರುವಂತಹ ಹೊರಹಾಕಿದ್ದೇನೆ. ದುಷ್ಟಮೈಶರವದೆಗಾಗಿ ನಲ್ಲಲ್ಲಿರುವಂತಹ ದಿವ್ಯ ತೇಜಸ್ಸನ್ನು ದೇವತೆಗಳಾದ ನಮ್ಮೆಲ್ಲರ ತೇಜಸ್ಸನ್ನೇ ಹೊರಗಡೆ ಮಹೇಶ್ವರ ಇಂದ್ರಾದಿ ಸುಮನಸರೇ ಎಲ್ಲರಿಗೂ ಅಭಯ ನೀಡಿದ್ದೇನೆ. ಏಳಿರಿ, ಎದ್ದೇಳಿರಿ, ಸತ್ಯೈರ್ಯವನ್ನು ತಾಳಿ, ಅಪ್ರಮೇಯಳು, ಸ್ವಪ್ರಕೋಶಳು, ಇಚ್ಛಾಶಕ್ತಿ ಸಂಯುಕ್ತಳಾದಂತ ನನ್ನನ್ನು ನೀವೆಲ್ಲವರು ಒಂದಾಗಿ ಒಂದೇ ಮನಸ್ಸು
ನನ್ನನ್ನು ಸ್ಮರಿಸಿದಿರಿ, ನಿರ್ಭೀತಿಯಿಂದ ತಿಳಿಸಿರಿ. ಮಾತೆ ಆಲಿಸು ಕೂಳ ಮಹಿಷ ನಾರಾಯಣ ಅವನೆಯನ್ನು ಏನೆಂದು ಹೇಳಲಮ್ಮ. ದ್ವಿತೀಯಾದೆಯಾದಂತಹ ಮಾಲಿನಿ ಕುಮಾರ ಮಹಿಷಾಖ್ಯನೆಂಬ ಕೂಳ ಘೋರ ಕಾಂತಾರವನ್ನು ಸೇರಿದ ನಮ್ಮವನಾದಂತಹ ವಿಧಾತನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿದ. ಬೇಕು ಬೇಕಾದ ವರಗಳಿಂದ ಒಪ್ಪಿದ ಕೊಪ್ಪಿದ. 3 ಲೋಕಗಳನ್ನು ತನ್ನ ಅಂಕೆಯಲ್ಲಿರಿಸಿಕೊಂಡಿದ್ದಾನೆ. ಸುರರಾಜವನ್ನು ಕೆಡಿಸಿದ್ದಾನೆ. ಯಜ್ಞ ಯಾಗಾದಿಗಳನ್ನು ಹಾಳುಗಡಹುತ್ತಿದ್ದಾನೆ. ಪಂಚಮಹಾಪಾತಕಗಳನ್ನು ಗೈಯುತ್ತಿದ್ದಾನಮ್ಮ. 3 ಮೂರ್ತಿಗಳಾದಂತಹ ನಮ್ಮಿಂದಲೂ ವಧಿಸಲ ಸದಳನಿದ್ದಾನೆ. ನೀನೇ ಕಾಯಬೇಕು. ವಿಧಿಯಿಂದ ವರವನ್ನು ಪಡೆದು ಲೋಕ ಕಂಟಕನಾಗಿ ಮೆರೆಯುತ್ತಿರುವನೇ. ಯಾಗ ಯಜ್ಞಾದಿಗಳನ್ನು ಗಿಡಿಸಿದನೇ. ದೇವತೆಗಳನ್ನು ದೆಸೆಗಿಡಿಸಿದನೇ. ತಿಳಿದೆ ಅಮ್ಮ ಅವನು ಅರುವನೇ ಅಲ್ಲ. ಮತ್ತೆ ಜೊತೆಯಲ್ಲಿ ದುರ್ಬೋಧನೆಗೆ ಶಂಕ ದುರ್ಗಾದಿ ಕೂಳ ಪಡೆಯೇ ಇದೆ ಅಮ್ಮ. ಶಂಕ ದುರ್ಗಾದಿ ಮಕ್ಕಳೇ, ಮಾಲಿನಿ ಜಾತನಾದಂತ ಮಹಿಷನು ಸಂಕಾಸುರ, ದುರ್ಗಾಸುರ, ಬಿಡಲಾಸುರರನ್ನು ಹೊಂದಿಕೊಂಡು ಅನ್ಯಾಯವೆಸಗುತ್ತಿರುವನೇ. ಭೀತಿಯ ದುಷ್ಟ ಮಹಿಷನನ್ನು ಕೆಟ್ಟರಕ್ಕಸುರನ್ನು ವಧಿಸಿ ಧರ್ಮ ಸ್ಥಾಪನೆ ಮಾಡುತ್ತೇನೆ. ಹೆದರದಿರಿ, ಭಯಗೊಳ್ಳದಿರಿ, ಧೈರ್ಯಸ್ಥರಾಗಿರಿ. ಸಕಲರು ಮಣಿಯರು ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ಪರಬ್ರಹ್ಮಾದಿಸುರಪ ಮುಖ್ಯರೇ, ನಮ್ಮ ಮೊರೆಯನ್ನು ಆಲಿಸಿದಂತಹ ಜಗಜ್ಜನನಿ ಅಷ್ಟಭುಜವಂತು ನಮ್ಮೆದುರು ಮೈದಾರಿದವಳಿದ್ದಾಳೆ. ಅವಳ ಮಾತುಗಳಿಂದ ನಾವು ಸದ್ಧೈರ್ಯವನ್ನು ತಂದವರಿದ್ದೇವೆ. ಯುದ್ಧ ಸನ್ನದ್ಧಳಾಗುತ್ತಿರುವ ಆಕೆಯನ್ನು ಸಾಲಂಕೃತಗೊಳಿಸಬೇಕು, ನಿರಾಭರಣೆಯಾಗಿ ಕಳುಹಿಸಬಾರದೆಂಬುದು ನಮ್ಮ ಮನದಿಚ್ಛೆ. ಅದಕ್ಕಾಗಿಯೇ ನಮ್ಮವನೇ ಆದಂತಹ ವಿಶ್ವಕರ್ಮನು ಘನತರವಾದಂತಹ ಸ್ವರ್ಣಾಭರಣಗಳನ್ನು, ಉನ್ನತವಾದಂತಹ ವಸನಾದಿಗಳನ್ನು ತಂದು ಮಾತೆಯ ಚರಣ ಕಮಲಗಳಲ್ಲಿರಿಸಿದ್ದಾನೆ. ಸುರ ನಾರಿಯರು ಆಕೆಯನ್ನು ಶೃಂಗರಿಸುತ್ತಿದ್ದಾರೆ. ಇಷ್ಟು ಸಾಕೆ, ನಮ್ಮ ಸೇವೆಯೂ ಬೇಡವೇ? ಅದಕ್ಕಾಗಿ ಅಮ್ಮ ದುರುಳ ಮಮತೆಗಾಗಿಗ ನನ್ನ ಸುದರ್ಶನ
ಗರ್ಭಗೂ ಬ್ರಹ್ಮದಂಡ ಬಲಿತು ಪದ ಕೆಳಗೆ ಶಕ್ತಿಯಾಯುಧಗಳು ಮಡಿದು ಮೋದೆಯ ಪದದೊಳಿರಿಸುತ್ತ ನುಡಿದಿಗರು ಭಯದೇ ಅಷ್ಟಭುಜಗಳಲ್ಲಾಂತಿರುವಂತಹ ಜಗಜ್ಜನನಿ ಯುದ್ಧಕ್ಕೆ ಸರ್ವಸನ್ನದ್ಧಳಾಗಿದ್ದಾಳೆ. ಆಕೆಯನ್ನು ಬರಿಗಾಲಲ್ಲಿ ಕಳುಹಿಸುವುದಲ್ಲ, ಅದಕ್ಕಾಗಿ ನಮ್ಮವನಾದಂತಹ ಹಿಮವಂತನು ಅದ ಸಿಂಹವಾಗಿ ಬರ್ತಾ ಇದ್ದಾನೆ. ಹೀಗೆ ನಿಮ್ಮೆಲ್ಲವರ ಜಯಘೋಷದೊಂದಿಗೆ ವಾದ್ಯ ನಿನಾದವನ್ನು ಮಾಡುತ್ತಾ ಪಂಚಾಗ್ನಿ ಸಂಪೂರ್ತಿಯಾದಂತ ನಾನು ಪಂಚಾಸ್ತಿರನೇರುತ್ತೇನೆ. ಏನಿದು ಆಶ್ಚರ್ಯ! ಪರಿಪರಿಯ ಉತ್ಪಾದಗಳ ಕಣ್ಣಿಗೆ ಗೋಚರಿಸ್ತಾ ಇದೆ. ಕೆಂಡದ ಸುರಿಮೋಳೆ
ತಿಳಿದೆ ಯಾರೋ ಪಳಾಕಿ ನಾರಿ ಸಮರಕ್ಕಾಗಿ ಈ ಕಡೆಗೆ ಬರ್ತಾ ಇದ್ದಾಳೆ. ಶಂಕದೂತರನ್ನು ಕಳುಹಿಕೊಟ್ರೆ ಅವರನ್ನೆಲ್ಲ ಕೊಂದು ಮುಗಿಸಿದ್ದಾಳೆ. ನಾನೇ ಮುಂದುವರಿಬೇಕು. ಆಯುಧವನ್ನು ಧರಿಸಿ ರಥವನ್ನು ಏರಿ ನಡೆಯುತ್ತಿರೋ ಕಡೆ. ಸರಿಯಾಗಿನಿಂದಲೇ ತೆಕ್ಕಿಸಿ ನೋಡಿದ್ರೆ ಒಂದಲ್ಲ ಎರಡಲ್ಲ ಒತ್ತಡೆ ಕೇಸರಿಯನ್ನು ಏರಿಕೊಂಡು ದಿಟ್ಟ ತರದಿಂದ ನನ್ನ ಮುಂದೆ ದುರಕ್ಕೆ ನಿಂತೆಯಲ್ಲೋ. ನಾನೇ ಕಳುಹಿಕೊಟ್ಟಂತಹ ಶಂಕದೂತರನ್ನು ಯಾಕೆ ಬಂದೆ? ಯಾಕೆ ಸೋಲಿತಾಪುರಕ್ಕೆ ಬಂದೆ? ನಿನಗೂ ನನಗೆ ಏನು ದ್ವೇಷ? ನಿನ್ನ ವಿಚಾರವಾಗಿ ಅರಿತೇ ಬಂದವಳು ಹೇಗೆ ವಿಧಿಯಿಂದ ವರವನ್ನು ಪಡೆದೆಯೋ? ಮೂರು ಲೋಕಗಳನ್ನು ಸ್ವಾಧೀನಪಡಿಸಿದೆಯೋ? ದುಷ್ಟ ಸತ್ಯವನ್ನು ಬರೆಯುವುದಕ್ಕೆ ಬೇಕಾಗಿ ಅಲ್ಲ, ನಿನ್ನನ್ನು ಬೇಕಾಗಿ ಬ್ರಹ್ಮಾಂಡ
ನಾಯಕಿ ಆದಂತ ನಾನೇ ಮೃಗವಾಹಿನಿಯಾಗಿ ಬರಬೇಕಾಯ್ತು. ಯಾಕೆ? ಸಾರಿ ಹೇಳುತ್ತಾ ಇದ್ದೇನೆ. ಯಾವುದು? ಸುರ ಸಂಪದವನ್ನು ದೇವತೆಗಳಿಗೆ ಒಪ್ಪಿಸಬೇಕು. ಕೈಗಳನ್ನೇ ಕತ್ತರಿಸಿಯನು. ಕೈ ಕಾಲಗಳನ್ನು ಕತ್ತರಿಸಿ ನಾಯಿಗಳಿಗೆ ಹಾಕೇನು ಕೂಡಿದ್ದೆ ಕೂಡಲಿಕ್ಕೆ ಇಲ್ಲಿ ನನಗೆ ಬರ್ತೇನೆ. ಒಂದು ದಿವಸ ಏನು ಆಚೆ ಈಚೆ ಆಯ್ತು. ಬಾಳು ಸಮಯ ಅಬ್ಬ ನಿನ್ನ ಸೊಕ್ಕೆ ಏನು ನಿನ್ನವರಾದಂತಹ ಸುರರನ್ನು ಕೊರೆಯುವುದು, ನನ್ನನ್ನು ತಡೆಯುವುದು, ಅದೆಲ್ಲ ಇಲ್ಲಿನಲ್ಲಿ ನಿನ್ನಂತಹ ಹೆಣ್ಣು ಮಕ್ಕಳನ್ನು ಕೆಲಸ ಇಲ್ಲ ಅಂತ ಭಾವಿಸಬೇಡ. ಅಂತವರು ಬರಲಿಲ್ಲ ಅಂತ ನಾನು ಸುಮ್ಮನೆ ನಿನ್ನ ಕೈಯಲ್ಲಿ ಆಯುಧವನ್ನು ಕೆಳಗಿರಿಸಿ ಆ ಪ್ರಾಣಿಯನ್ನು ಕಾಡಿದಂತೆ ಕೊಪ್ಪಿದ ಕೋಣವೇ ಸಾಮಾನ್ಯ ಹೆಣ್ಣು ಮುದಾಗಿ ತಿಳಿದುಕೊಂಡ ತ್ರಿಮೂರ್ತಿಗಳ ಶಕ್ತಿ ನಿಜ ಅಷ್ಟಭುಜ ನಿನ್ನ ಪಾಲಿಗೆ
ಇದರ ಸರಿ ಸರಿ ಬರುತ್ತಲ್ಲಿ ತಾಂದಿಯೋರು ಜಾಲಿಸಲು ಮೈದೋರಿ ತಂದಿರುವೆನು ಗಮನಿಮದೆ ಸುರಪಾಲ ಹೆದರದಿರು ಧೈರ್ಯಸ್ಥನಾಗಯ್ಯ ಮಹಿಷ ಮತ್ತು ಆತನ ಅನುಚರನಾದ ಕೆಟ್ಟ ರಕ್ಕಸನ್ನೆಲ್ಲ ನನ್ನ ಭೀಕರ ರೂಪವನ್ನು ಕಂಡಂತ ನೀವುಗಳು ಭಯಗೊಂಡು ಬೇರೆ ದಾರಿಯನ್ನೇ ಕಾಣದೆ ಭಕ್ತಿಯನ್ನೇ ಮುಂದಿರಿಸಿದ್ದೀರಾ. ಇದು ಶಾಂತಳಾದೆ 9 ದಿನಗಳಲ್ಲಿ 9 ರೂಪಗಳನ್ನು ಧಾರಣೆ ಮಾಡಿಕೊಂಡು ಆ ದುಷ್ಟನ ಜೊತೆಯಲ್ಲಿ ಹೋರಾಟ ನಡೆಸಿದಾಗೆ ನಾನು 10ನೇ ದಿನವಾದ ಇಂದಿನ ದಿನ ನಮ್ಮ ಪಾಲಿಗೆ ವಿಜಯವು ಲಭಿಸಿದೆ. 9 ದಿನಗಳ ನವರಾತ್ರಿ ಎಂಬುದಾಗಿಯೂ 10ನೇ ಈ ದಿನವನ್ನು ವಿಜಯದಶಮಿ ಎಂಬುದಾಗಿಯೂ 3 ಲೋಕಗಳಲ್ಲಿ ಆಚರಿಸಿಕೊಂಡು ಬರಲಿ. ಯಾರು ಶ್ರದ್ಧಾಭಕ್ತಿನ ಆಚರಿಸಿಕೊಂಡು ಬರುತ್ತಾರೋ ಅವರ ಮನದ ಇಷ್ಟಾರ್ಥವನ್ನು ನೆರವೇರಿಸಿಕೊಡುತ್ತೇವೆ. ಇನ್ನು ಮುಂದಕ್ಕೆ ದೂರದ ಭೀತಿಯನ್ನ ಪಾಲಿಗಿಲ್ಲ. ಮರಳಿ ನೀವು ಆ ಭೂಮಿಯನ್ನು ಅನುಗ್ರಹಿಸಿದ್ದೇನೆ. ಆನಂದದಿಂದ ಆಳ್ವಿಕೆಯನ್ನು ಮಾಡುತ್ತಾ ಬರೆಯ ದುಷ್ಟರಿಂದ ಕಷ್ಟ ಯೋಚಿಸಬೇಡ, ಚಿಂತಿಸಬೇಡ. ಈ ಸಮಯದಲ್ಲಿ ವಿಶ್ರಾಂತಿ ಬೇಕಾಗಿತ್ತು. ಹಿನಗಿರಿಯನ್ನೇ ಸೇರುಳಿದ್ದೇನೆ. ಒಂದು ವೇಳೆ ನಿನ್ನ ಪಾಲಿ ಕಷ್ಟ ಬಂತು ಎಂದಾದ್ರೆ ನೇರವಾಗಿತ್ತು ಹಿನಗಿರಿಯನ್ನೇ ಸೇರು. ಅನನ್ಯವಾದ ಭಕ್ತಿ ಮುಖೇನವಾಗಿ ನನ್ನನ್ನು ಪ್ರಸನ್ನೀಕರಿಸು. ಉಳಿದು ನಿಮ್ಮ ಬದುಕಿನ ಸರ್ವ ಕಷ್ಟವನ್ನು ದೂರ ಮಾಡುತ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ.
ಶುಭ ನವ ಬ್ರಹ್ಮರಲ್ಲಿ ಒಬ್ಬರಾದ ಕಶ್ಯಪ ಕಶ್ಯಪ ಬ್ರಹ್ಮರ ಅನುಗ್ರಹದಿಂದ ತನುದೇವಿಗೆ ನಾವು ಇರುವರು ಮಕ್ಕಳು ಜನಿಸಿಕೊಂಡೆವು. ಶುಂಭ ಬಾಲ್ಯದಲ್ಲಿ ಗುರುಗಳಾದಂತಹ ಶುಕ್ರಾಚಾರ್ಯ ಬೇಕಾದಂತಹ ವಿದ್ಯೆಗಳನ್ನು ಕಲಿತು ಪ್ರಾಯಕ್ಕೆ ಬಂದ ಮೇಲೆ ನಾವುಗಳು ಈ ಶೋಣಿತಾಪುರದ ಅಧಿಕಾರಕ್ಕೆ ಬಂದೆವು. ವರ್ತಮಾನ ಕಾಲದಲ್ಲಿ ಅರ್ಜುನ ನಿನ್ನನ್ನು ಜೊತೆ ಸೇರಿಸಿಕೊಂಡು ಘನಪರಾಕ್ರಮದಿಂದ ಈ ಜನಪದದಲ್ಲಿ ಪರಿಪಾಲಿಸ್ತಾ ಬಂದೆವು. ತಮ್ಮ ಅದರ ನೋವುಗಳು ಮಾಡಿದಂತ ಯಾದರೂ ಯಾರು ತಮ್ಮ ಕೈಯಲ್ಲಿ ಕುಲಿಶಾವನ್ನು ಹಿಡಿದು ನಿಸುಮ್ಮರನ್ನು ಎದುರಾದೆಯ ಸ್ವರ್ಗವನ್ನು ಬಿಟ್ಟು ಕೊಡ್ತೀಯ ಕಾಳಿಗೆ ಬುದ್ಧಿ ಹೇಳ್ತಾಳೆ.
ಕಳೆದುಕೊಳ್ಳುವುದಕ್ಕಾಗಿ ಅದು ಸಾಮಾನ್ಯದವಲ್ಲ. ಸೋಲಿತಾಪದ ಅಧಿಕಾರಿ ಶುಂಭದಾನವ ಬ್ರಹ್ಮನವರ ನಾಕದ ಅಧಿಕಾರ. ಬಂದಿದ್ದಾರೆ, ಎಲ್ಲರನ್ನು ತರಿದಿದ್ದೇನೆ. ಮನಸ್ಸಿಗೆ ಆನಂದವಾಯಿತು. ನಮ್ಮಲ್ಲಿ ಕಾಲುಗೂಟದ ದೇವತೆಗಳು ಎಲ್ಲಿದ್ದಾರೆ? ಅವರೆಲ್ಲರೂ ಕೂಡ ಎಲ್ಲರೂ ಸೋತು ಮಾಡಿದ್ದಾರೆ. ಎಲ್ಲರೂ ಕೂಡ ಸೋತು ಮಾಡಿದ್ದಾರೆ. ಸೋತು ಮಾಡಿದಂತ ದೇವತೆಗಳನ್ನು ಯಾವುದಕ್ಕೂ ನಂಬುವುದಕ್ಕಾಗುದಿಲ್ಲ. ಯಾಕೆ ಮಾರಾಯ? ಇಂದ್ರ ಮಹಾವಂಚಕ. ಯಾವ ಸಂದರ್ಭದಲ್ಲೂ ಕೂಡ ಏನು ಮಾಡಿ ಅದಕ್ಕಾಗಿ ನಮ್ಮವರು ಕಳಿಸಿಕೊಟ್ಟಿದ್ದೇನೆ. ದೇವತೆಗಳು ಎಲ್ಲೇ ಇರಲಿ ತಂದು ನನ್ನ ಕಾಲಬುಡಕ್ಕೆ ತಂದು ಒಪ್ಪಿಸಿ ಅನುಜಾತ್ ನಾಲ್ಕು ಲೋಕದ ಅಧಿಕಾರಿ ಶುಂಭ. ಇನ್ನು ಮುಂದಕ್ಕೆ ನಾನು ಹೇಳಿದಂತೆ ನಡಬೇಕು. ತಮ್ಮ ಅಣ್ಣ, ಯುದ್ಧ ಮಾಡಿದ ಆಯಾಸ ಉಂಟು, ವಿಶ್ರಾಂತಿ ಬೇಕು. ಮಾತೆಯ ರಾಜರಾಜೇಶ್ವರಿಯ ಶಾರೋಜ ಮುಖಿಯನ್ನು ತುಮದ ನಂದೆಯು ಇವರಾಜ ನವನಿಯ ಭಕ್ತಿ ಇದ್ದಲಿ ಪೂಜಿಸಿದನು ಮಾಯ. ಸರ್ವಮಂಗಲ ಮಂಗಲ್ಯ ಶಿವೆ ಸರ್ವಾರ್ಥಸಾಧಿಕೆ ಶರಣಿ ತ್ರಯಂಬಕೆ ದೇವಿ ನಾರಾಯಣವು ಕುದಿವು ಜಾತಕ ಶೋಕದಲ್ಲಿ ಸುಲಭದ ವಿಜೇತರ ಕಷ್ಟ ಬದಗಿತು. ಅದರ ಬೇಡದ ಸುರಪಾಲ ಹೆದರದಿರು ಧೈರ್ಯಸ್ಥನಾಗಯ್ಯ. ಕಂದಿದಾನನ ಕುಂದಿದ ಸ್ವರ ಕಷ್ಟ ಬಂದಿದೆ ಎಂಬುದಾಗಿ ಸ್ಪಷ್ಟ. ಬಂದ ಬೌಣೆಯನ್ನು ಬಿತ್ತರಿಸಯ್ಯ. ಬಿನ್ನವಿಸುವುದೇನು ತಾಯೇ? ನಮಗೆ ಬಂದಂತ ಕೃಷ್ಣವನ್ನು ಏನೆಂದು ಬಣ್ಣಿಸಲಿ?
ದುಷ್ಟರಿದ್ದಾರೆ ಅತ್ಯಾಚಾರ ಅನಾಚಾರಗಳನ್ನು ತಮ್ಮ ಆಚರಣೆಯಾಗಿಸಿಕೊಂಡಿದ್ದಾರೆ ದುರುಳರ ಬಾಧೆಯನ್ನು ತಾಳಲಾಗುತ್ತಿಲ್ಲ ನೀನೇ ರಕ್ಷಿಸಬೇಕು ಕರುಣಿಸುತ್ತಲ ಭಯವನ್ನು ನುಡಿಗಳು ಕಿರಿದು ಸಮಯದಿ ತಡೆದು ಹೊರೆಯುವರು ನಿಮ್ಮನು ಮರೆಯ ಮಾತನ್ನು ಮನಸ್ಸರೊಡನೆ ಆಸುರಿ ಪ್ರವೃತ್ತಿಯನ್ನೇ ಮೈಗೂಡಿಸಿಕೊಂಡಂತ ಸುರರು ಜನಬಲ ಧನಬಲ ದೈವಬಲವನ್ನೇ ಮೂಲ ಆಧಾರವಾಗಿರಿಸಿಕೊಂಡು ದೇವಲೋಕಕ್ಕೆ ಅಭಿಯೋಗವನ್ನು ನಡೆಸಿದರೆ ಅವರಲ್ಲಿ ಅಗ್ರಗಣ್ಯರಾಗಿ ಬೆರೆದವರು ಶುಂಭ ನಿಶುಂಭಾದಿ ಖಳರು ಯೋಚಿಸಬೇಡ ಚಿಂತಿಸಬೇಡ ಇನ್ನು ಕಿರಿದು ಸಮಯದೊಳಗೆ ಆ ದುಷ್ಟನೆಲ್ಲ ವಧಿಸಿ ನಿಮ್ಮ ಪಾಲಿಗೆ ಕ್ಷೇಮ ನಾವೊದಗಿಸಿಕೊಡುತ್ತೇನೆ. ನಿಮ್ಮದಾದಂತ ನಿಜ ವೇಷಗಳನ್ನು ಮರೆಗೊಳಿಸಿ ಮೃಗ ಪಕ್ಷಿಗಳ ರೂಪಗಳನ್ನು ಧಾರಣೆ ಮಾಡಿಕೊಳ್ಳಿ. ನಿಮಗಿರುವುದಕ್ಕೆ ಸೂಕ್ತವಾದ ಕ್ಷೇತ್ರ ಇದೊಂದು ಹಿನಗಿರಿ. ಆ ದುಷ್ಟರನ್ನು ವಧಿಸುವಂತ ಚಂದವನ್ನು ಕಣ್ಣು ತುಂಬಿಸಿಕೊಳ್ಳುತ್ತಾ ಶ್ರೀದೇವಿ ಲೀಲಾಮೃತವನ್ನು ಕಾಣುವಂತೆ ಕಣ್ಣು ತುಂಬಿಸಿಕೊಳ್ಳಿ. ಮೋಹದ ಬಲೆಗೆ ಸಿಲುಕಿದಿ ಕೊಲ್ಲುವ ಕಾರ್ಯವು ಸುಲಭವೆಂದಲೇ ತನ್ನ ಮನದೊಳಗೆ ಎಂದು ಯೋಚಿಸಿ ಮಹಾಮಹಾಯೇ
ಬಳಿಗೆ ನಾನಾಗಿ ಹೋಗುವುದಲ್ಲ. ಅವರಾಗಿ ನನ್ನ ಬಳಿಗೆ ಬರಬೇಕು ಎಂದಾದರೆ ಶುಂಭನನ್ನೇ ಆಧಾರವಾಗಿರಿಸಿಕೊಂಡು ಅಲ್ಲಲ್ಲಿ ಚದರಿ ಹೋದಂತ ದುಷ್ಟರನ್ನು ಒಟ್ಟುಗೂಡಿಸಿ ಅಸುರ ಮೇಧವನ್ನೇ ಕೈಗೊಳ್ಳಬೇಕಾಗಿದೆ. ಈ ಪ್ರಪಂಚದಲ್ಲಿ ಹೆಣ್ಣಿಗೆ ಹೊನ್ನಿಗೆ ಮಣ್ಣಿಗೆ ಮರುಳಾಗದಿರುವವರು ಯಾರೂ ಇಲ್ಲ. ದೂತ ಶುಂಭನನ್ನು ಆನೆಯಲ್ಲಿ ಗುರುತಿಸುವುದಕ್ಕೆ ಅಸಾಧ್ಯ. ಮೂರು ಲೋಕದ ವಿಭು ಎನಿಸಿಕೊಂಡಂತಹ ಶುಂಭಾಸುರ ಹೊನ್ನಿಗೂ ಮಣ್ಣಿಗೂ ಮರುಳಾಗಲಾರ. ಆಸುರಿ ಪ್ರವೃತ್ತಿಯನ್ನೇ ಮೈಗೂಡಿಸಿಕೊಂಡಂತ ದುಷ್ಟ ಹೆಣ್ಣಿನ ಚೆಲುವಿಕೆಗೆ ಗುರಿಯಾಗುವುದು ಸ್ಪಷ್ಟ. ಒಂದು ಉದ್ದೇಶವನ್ನಿರಿಸಿಕೊಂಡು ದುರುಳವನ್ನು ಮರಳುಗೊಳಿಸುವುದಕ್ಕೆ ಬೇಕಾಗಿ ನನ್ನ ದಿವ್ಯವಾದ ರೂಪವನ್ನು ಮರೆಗೊಳಿಸಿದೆ. ಕೋಶ ಸಂಭವಿಯಾದಂತ ನಾನು ಕೌಶಿಕೆ ಎನ್ನುವಂತ ಹೆಸರನ್ನು ಇರಿಸಿಕೊಂಡೆ. ಬಂದು ಸೇರಿತು ತುಹಿನಗಿರಿಯ ದಕ್ಷಿಣ ಪ್ರಾಂತ್ಯ. ಕಾಣುತ್ತಾ ಇದೆ ಕರಂಭಾವನ. ಕೋಟಿ ಸೂರ್ಯ ಪ್ರಭೆಯಿಂದ ಈ ಗುಣ ಕಂಗೊಳಿಸುತ್ತಾ ಉಂಟು. ಆದ್ರೆ ನನ್ನ ಮೋಹದ ಬಲೆಯನ್ನು ಸಿಲುಕಿಸಿ ಮೋಹದ ಬಲೆಯನ್ನು ಬೀಸಿ ದುಷ್ಟರನ್ನು ಸಿಲುಕಿಸಬೇಕೆನ್ನುವಂತ ಉದ್ದೇಶ ನನ್ನದಾಗಿದೆ. ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾದ ಸ್ಥಳ ಬೇಡವೆ? ಸಂಕಲ್ಪ ಮಾಡಿದ್ದೆ ಸರಿ. ಅಂಬರದಿಂದ ಇಳಿತಾ ಇದೆ ಬಂಗಾರದ ಉಯ್ಯಾಲೆ. ವಿಶೇಷವಾಗಿ ಶೃಂಗರಿಸಲ್ಪಟ್ಟಂತ ಉಯ್ಯಾಲೆ ಇದು. ನವಮಲ್ಲಿಕ ಪುಷ್ಪಗಳಿಂದ ಅಲಂಕರಿಸಲ್ಪಟ್ಟಿದೆ. ಬಂಗಾರದ ಸರಪಳಿಯಿಂದ ಬಂಧಿಸಲ್ಪಟ್ಟಿದೆ. ನನಗೆ ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾದ ಸ್ಥಳ. ಇದನ್ನು ತಿಳಿಯುತ್ತಿದ್ದಂತೆ ದುಷ್ಟರಾಟ್ಟಹಾಸ ಕೇಳಿ ಬರುತ್ತಾ ಇದೆಯಲ್ಲ. ಅತಿ ಶೀಘ್ರವಾದ ಅದೇ ಆಗಬೇಕು ಅಂತಾದ್ರೆ ನಾನು ಗಂಧವನ್ನು ಮಾರುತಾನಿಗೊಂಡಿದ್ದೇನೆ. ತಡ ಮಾಡದೆ ಕನಕದಿಯಾಲೆ
ಗರ್ಭಾಂಬುದಿಯನ್ನು ಪಾವನಗೊಳಿಸುತ್ತಾ ಪುತ್ರರತ್ತರು ನಾವು ಚಂಡಾಮಂಡರು ಎಲ್ಲ ಕಾನೂನು ಪ್ರವೇಶ ಬ್ರಹ್ಮದೇವರ ಕುರಿತು ತಪಸ್ಸು ಇಚ್ಛಿಸಿದಲ್ಲಿಗೆ ಹೋಗುವಂತ ಮನೋವೇಗ ಆಮೇಲೆ ಅಖಂಡವಾದಂತ ಬ್ರಹ್ಮಚರ್ಯ ನಮ್ಮ ಕೇಳದೆ ಕೊಟ್ಟನಲ್ಲ. ಅಲ್ಲಿ ಶುಂಭನ ಆಳ್ವಿಕೆ ಶುಂಭ ಹೊರಟವು ಸಂಬರಕ್ಕೆ ನಾರದ ಬಂದ ಸಂಧಿಯನ್ನು ಬೆಸಗಿದ ಆ ಬಳಿಕ ಜಯ ಘೋಷಣೆ ಮಾಡಿದ ಪರಿಣಾಮ ಹೆಚ್ಚಾಯ್ತಲ್ಲ ಅದಕ್ಕೆ ಪರಿಹಾರ ಆಗಬೇಕು. ಹೇಗೆ ಹೋಗುವ ಕದಂಬ ಆಡುವ ಬೇಟೆ ತಿನ್ನುವ
ಗೊತ್ತಾಗು. ಇವರಿಗಂತೂ ಗೊತ್ತಿರ್ಲಿಕ್ಕೆ ಗೊತ್ತಾಗ್ಲಿಕ್ಕಿಲ್ಲ. ಇನ್ನು ಉಳಿದವರಿಗೆ ಗೊತ್ತಿಲ್ಲ. ಉಳಿದವರಿಗೆ ಸ್ವಲ್ಪ ಗೊತ್ತಿರ್ಬೋದು. ಇವತ್ತು ಮುಗಿಲಿಕ್ಕೆ ಇಲ್ಲ. ಎಲ್ಲರಿಗೆ ಒಟ್ಟಿದ್ರೆ ಎಲ್ಲರಿಗೆ ಬೇಡ, ಅವ್ರು ಹೇಳಿದಲ್ಲಿಗೆ ನಿಲ್ಲಿಸುವ. ಅಣ್ಣ, ಸಹೋದರ ಅನುಜ ಹೇಯ್ ಮುಂಡಾಸುರ. ಅಣ್ಣ ಇಲ್ಲಿಗೆ ಬಾ. ಯಾಕೆ? ನಿನಗೇನು ಹೆಚ್ಚು ಮಂದಿರಿದ್ದಾರ? ಅಲ್ಲಪ್ಪ, ಸದ್ಯಕ್ಕೆ ಇರುವುದು ನಾನು ಒಬ್ಬನೇ ಅಲ್ವಾ? ಈಗ ಎಂತಕ್ಕಾಗಿದೆ ಅಂತ ನನಗೆ ಗೊತ್ತಾಗಿಲ್ಲ. ಅದು ಯಾಕೆ ಹಾಗಾದದ್ದು? ಯಾ ತಮ್ಮ, ಅಣ್ಣ, ಏನು ಬೇಟ ಏನು ಬೇಟ? ನಮ್ಮ ಬೇಟೆ ಭರ್ಜರಿಯಾಗಿರ್ಬೇಕು. ಅತಿ ವೇಗವಾದಂತ ಬೇಟ. ಬೇಗ ಆದಷ್ಟು ಚಂದ. ನಾನೊಂದು ತೀರ ನೀನೊಂದು ತೀರ. ಇಬ್ಬರು ಬೇರೆ ಬೇರೆ ಆಗಿ ಹೋಗಿದ್ದೇವೆ. ಎದುರಾದಂತ ಪ್ರಾಣಿಗಳ ತಲೆಯನ್ನು ಹಿಡಿದು ಆಮೇಲೆ ಅದರ ಕುತ್ತಿಗೆಯನ್ನು ಕಡಿದು ಆಹಾ, ರಕ್ತ ಬೇರೆ ಮಾಂಸ ಬೇರೆ ಎಲುಬು ಬೇರೆ ಪ್ರತ್ಯೇಕವಾಗಿ ಹೇಗಿತ್ತ ಮಾಂಸ? ಮಾಂಸ ಹೇಗುಂಟು? ಹೇಗಣ್ಣ? ಪೀಳಿ ಪೀಳಿ ಮೆತ್ತಗೆ ಮೆತ್ತಗೆ. ಯಾವ ಮಾಂಸ ಅದು? ಬಿಳಿ ಬಿಳಿ ಅದು ಅಷ್ಟು ದಪ್ಪ ಉಂಟು. ಚರ್ಮ ಸುಲಿದ ಮೇಲೆ ಮಾಂಸ ಎಷ್ಟು ಉಂಟು ಗೊತ್ತುಂಟ? ಅಲ್ವಾ? ನೋಡಿದವರಿಗೆ ಮಾತ್ರ ಗೊತ್ತು. ಅದು ಕೇಳಿದ್ರೆ ಬಾಯಲ್ಲಿ ನೀರು ಬರಬೇಕು. ಇರ್ತೀಯೋ? ಒಂದು ಕೈಯಲ್ಲ, ಅದು ಸಾಧ್ಯ ಆಗ್ಲಿಕ್ಕಿಲ್ಲ. ಎರಡು ಕೈಯಲ್ಲಿ ಹೀಗೆ ಹಿಡಿದೆ ಆಮೇಲೆ ಅದ್ರಲ್ಲೂ ಜಾರ್ತದೆ. ಜಾರ್ತದ? ಬಿಡ್ಲಿಲ್ಲ. ಇರ್ಬೇಡ. ನಾನೆಂತ ಮಗ? ಮತ್ತೆ ಅದು ನಮಗೆ ಗೊತ್ತಿಲ್ವಾ? ನನ್ನನ್ನು ಚೆನ್ನಾಗಿ ಕೈಗೆ ಮೆತ್ತಿಸಿ ಮತ್ತೆ? ಆಮೇಲೆ ಆ ಮಾಂಸದ ಹೊಟ್ಟೆಯನ್ನು ಹಿಡಿದು ಅಲ್ಲಿಗೆ ತಾಗಿಸದೆ ಬಾಯೊಳಗೆ ಹಾಕಿ ಹುಳು ಹುಳು ಮತ್ತೆ ಅಷ್ಟು ದೊಡ್ಡ ಮಾಂಸದ ಮುಂದೆ ನುಗ್ಗಲಿಕ್ಕೆ ಹೋದ್ರೆ ಮತ್ತೇನಾದೀತು? ಆ ಮಾಂಸದ ತುಂಡಿಯಲ್ಲಿ ಸ್ವಲ್ಪ ಗಟ್ಟಿವಂತ ಅಂತ. ಹೌದಾ? ಅದು ಗಂಟಲೊಳಗೆ ಹೋಗಿ ಹೊರಗೆ ಬರಬಾರ್ದಲ್ಲ? ಅಲ್ಲಿಗೆ ನುಂಗು. ನುಂಗಿದ್ದೇನೆ. ಅಲ್ಲ, ನೀವು ಹೇಳುವ ರೀತಿ ಹೇಗುಂಟು ಗೊತ್ತುಂಟ? ಈಗ ಮಾಂಸವನ್ನು ತಿನ್ನದೇ ಇದ್ದವರು ಕೂಡ ಒಂದೊಮ್ಮೆಗೆ ತಿನ್ನಬೇಕೆಂದು ಮನಸ್ಸಾಗಬೇಕು. ಮತ್ತೆ ಅವ್ರಿಗೆ ಮನಸ್ಸಾಗ್ಬೇಕು. ಎಲ್ಲರೂ ತಿನ್ಬೇಕು. ಬೇಟೆಗೆ ಬರ್ಬೇಕು ಅವರು. ಕೇವಲ ತಿನ್ನುವುದಲ್ಲ, ಕುಡಿಬೇಕು. ಸ್ವಲ್ಪ ಕುಡಿಬೇಕು. ಕುಡಿದು ಇಲ್ಲಿ ಉಂಟಾ ಇಲ್ಲಿ ಕುಡಿಯುವುದಕ್ಕೆ? ಅಲ್ಲ, ಇಲ್ಲಿ ಆಗ ಬರ್ತಿತ್ತು, ಅದು ನಮಗೆ ಸಾಧ್ಯ ಆಗಿಲ್ಲ. ಅದು ಇರುವುದು ಇಷ್ಟೇ ಅಲ್ಲ. ಹಸಿ ಹಸಿ ಮಾಂಸಕ್ಕೆ ಬಿಸಿ ಬಿಸಿ ರಾಗುತ್ತಾ. ಗಟ್ಟ 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 ಏನನ್ನ ಸೋಮ ಹಾಗದು? ಗೊತ್ತಾಗಿಲ್ವಾ? ಅವಸರವಾಗಿ ಕುಡಿಯುವ ಅವಸರವಾಗಿ ಕುಡಿಬೇಡುವ. ಅಲ್ಲ, ಎಂತದ ಇದಾಗ್ತದೆ, ಸಮಸ್ಯೆ ಆಗ್ತದೆ. ಅದು ನಾವು ಅರಮನೆಯಲ್ಲಿ ಕುಡಿದು ಸ್ವಲ್ಪ ಆಚೆ. ಆ, ಅದು ಈ ಗಂಟಲಲ್ಲಿ ಇಳಿಯುವಾಗ ಇಳಿತಾ ಒಳಗೆ ಬೇಕಲ್ವಾ? ಆ, ಆಮೇಲೆ ಉಳಿದದ್ದು ಎಲುಬು. ಏನ್ ಮಾಡಿದ್ಯಾ? ಚಟ್ಟಪಟ್ಟ ಚಟ್ಟಪಟ್ಟ ಲಟ್ಟ ಚಟ್ಟ ಚಟ್. ನೀನು ಸತ್ಯ ಹೇಳ್ಬೇಕು, ತಿಂದದ್ದು ಯಾವ್ದನ್ನು ಅಂತ. ಎಲುಬು. ಅದು ಮತ್ತೆ ಹಾಗೆ ಏನಂತ ಶಬ್ದ ಬರ್ತದೆ? ಕೆಲವು ಪ್ರಾಣಿ ದಪ್ಪ ಅಲ್ವಾ? ಹ. ಆ ಪ್ರಾಣಿಯ ಮೂಳೆ ದಪ್ಪಗಿರ್ತದೆ. ಹೌದಾ? ಕೆಲವು ತೆಳು ಪ್ರಾಣಿ, ಅದು ಮೂಳೆ ಏನು ಇಲ್ಲ, ಸಣ್ಣದು ತೆಳು ಉಂಟಲ್ಲ? ಇರ್ತದೆ. ಮತ್ತೆ ಸಣ್ಣ ಸಣ್ಣ ಪ್ರಾಣಿ ಎಲ್ಲ ಬೇಡ ಅಂತ ಅದೇನು ಬಿಟ್ಟದ್ದು ಹಾಗೆ? ಈಗ ಏನು ರುಚಿ ಇಲ್ಲ. ಅದ್ಯಾಕೆ ಹಾಗೆ? ತಿನ್ನಬಾರದೆಲ್ಲ ತಿನ್ನುದು. ಮತ್ತೆ ಇಂಥದ್ದೆಲ್ಲ ತಿನ್ನುದು? ಬೇವು ಬೆಳೆಯುವುದಿಲ್ಲ, ಮಾಂಸವೂ ಇಲ್ಲ, ರಕ್ತವೂ ಇಲ್ಲ. ಇಲ್ಲೇ ಕಾಣುವುದಿಲ್ವಾ? ಸರಿಯಾಗಿ ರಕ್ತ ಮಾಂಸ ಸಿಕ್ಕಬೇಕು. ಬೇಡ ಅಂತ ಹೇಳುದಲ್ಲ. ಮತ್ತೆ ಇನ್ನೊಂದು 4-5 ವರ್ಷ ಕಳಿಲಿ, ಆವಾಗ ನಾವೇ ಬಂದ್ರೆ, ನಾವೇ ಇಲ್ಲಿಗೆ ಬಂದ್ರೆ ಪ್ರಾಣಿ ದೊಡ್ಡದಾಗ್ತದೆ, ನಮಗೆ ಅನುಕೂಲ ಆಗ್ತದೆ. ಅಣ್ಣ, ಬೇಟೆಯಾಡಿದ ಪರಿಣಾಮ ದೇಹಕ್ಕೆ ಆಯಾಸೊಂಟಾಗಿ ಧಾರಾಕಾರವಾಗಿ ಬೆವರು ನೀರಿನ ಪಾದಿ. ಸುರುವುದಕ್ಕೆ ಪ್ರಾರಂಭ ಆಯ್ತಲ್ಲ. ಏನಾಗ್ಬೇಕು? ಇದು ಕಡಿಮೆ ಆಗಬೇಕು ಅಂತ ಇದ್ರೆ ಸ್ವಲ್ಪ ಗಾಳಿ ಬೇಕು. ಇಲ್ಲಿ ಗಾಳಿ ಬಾರದಾಗಿ ಎಂತೆಲ್ಲ ಅಡ್ಡ. ಅಲ್ಲ, ಇಲ್ಲಿಯೂ ಗಾಳಿ ಇಲ್ಲಲ್ಲ. ಎತ್ತರವಾಗಿ ಕಾಣ್ತಾ ಇದೆ ಏನಾದ್ರೆ ತಳುವದ ಆ ಸಮಯದಲ್ಲಿ ಕೇಳಿದೆ. ಏನದು ಇಷ್ಟೊಂದಲ್ಲಿ ಕೇಳಿರುವುದು? ಅವರೇ ಕೂತ್ಕೊಂಡವ್ರು ಹೇಳಲಿಕ್ಕಾಗಲಿಲ್ಲ ಅಂತ ಕಷ್ಟ ಬರ್ತಾರೆ. ಇವ ಮತ್ತೆ ಕೂತ್ಕೊಂಡ ಯಾವ ದೇವಿಯ ಕಾಯವಂತ ಗೊತ್ತಾಗಿಲ್ಲ.
ತುಹಿನಾತ್ರಿಯನ್ನು ಏರಿ ಆಮೇಲೆ ಕಾಳಿಗೆ ತನುವನ್ನುಂಟಿ ವಿಶ್ರಾಂತಿಯನ್ನು ಹೊಂದುತ್ತಿರುವಂತಹ ಸಂದರ್ಭ ಏನಾಯ್ತಣ್ಣ? ಕಾಳಿಯ ಜೊತೆಯಲ್ಲಿ ಕಿವಿಗಳಿಗೆ ಇಂಪಾದ ಗಾಯನ ಕೇಳಿ ಬರ್ತಾ ಇದೆ. ಏನದು ಸ್ವರ? ಹಾಡುವಂತ ಸಮರ್ಥರು ಯಾರಂತ ಯೋಚನೆ ಮಾಡಿದ್ರೆ ಯಾರಿದ್ದಾರಣ್ಣ ಇಲ್ಲಿ? ನನಗೆ ಗೊತ್ತಾಯ್ತು. ಹಾಡುವವರಿದ್ದಾರಾ? ಭೂಲೋಕದವರಲ್ಲೂ ಖಂಡಿತವಾಗಿ ಅಲ್ಲ. ಮತ್ತೆ ಅಲ್ಲಿ ಹಾಡುವ ಕೇಳುವ ಸ್ವರ ಮಾತ್ರ ಹೆಣ್ಣಿನತೆ. ಹೆಣ್ಣಿನತ್ತ? ಯಾರು ಎಲ್ಲಿಂದ ಯಾಕೆ ಹೇಗೆ ಯಾವುದು ಎಲ್ಲಿ ಯಾವಾಗ ಎಂತದ್ದು ಅಂತ ಕೇಳಿದ್ರೆ ಆಹಾ. ಮೇಲುಲೋಕ ಅಲ್ಲಿ ಸತ್ಯಲೋಕ ಅಲ್ಲಿ ಯಾರಿದ್ದಾರೆ? ಆ ಬ್ರಹ್ಮನ ರಾಣಿ ಪಣಿವೇಣಿ ಕಲ್ಯಾಣಿ ವೀಣೆಯ ಪಿಡಿದಿರ್ಪ ವಾಣಿಯ ಕೆರದಲ್ಲಿ ಕಾನನ ದೆಡೆಗಾಗಿ ಬಂದು ಆಮೇಲೆ ಸಾನು ರಾಗದಲ್ಲಿಂತು ಗಾನ ಪಾಡುವಳ ಇದು ಈ ಸ್ವರ ಕೇಳಿ ಬರ್ತಾ ಇರೋದು ವಾಣಿಯಮ್ಮನದ್ದೇ. ಅಣ್ಣ ಏನೋ ಈಗ ನಿನ್ನ ಆಲೋಚನೆ ತಪ್ಪು ಅಂತ ಹೇಳುವುದಿಲ್ಲ. ಮತ್ತೆ ಈಗ ಬ್ರಹ್ಮ ದಿನವೊಂದಕ್ಕೆ 84 ಲಕ್ಷ ಜೀವರಾಶಿಗಳು ಸೃಷ್ಟಿ ಮಾಡ್ತಾನೆ. ಎಷ್ಟು? 84 ಲಕ್ಷ. ಭೂಲೋಕದಲ್ಲಿದ್ದವರು ವರ್ಷಕ್ಕೆ ಒಂದು ಸೃಷ್ಟಿ ಮಾಡುವುದು ಕಷ್ಟದಲ್ಲಿ, ಅದು ಈಗಲೇ ಬೇಡ ಅಂತ ಹೇಳ್ತಾರೆ. ಆಗಿರುವಾಗ ಬ್ರಹ್ಮನ ಸೃಷ್ಟಿಗೆ ಪೂರಕವಾಗಿ ವಾಣಿ ಮುಖ್ಯವಾಗಿ ಇರಲೇಬೇಕು. ಹೆಂಡತಿ ಇಲ್ಲವೋ ಯಾವ ಸೃಷ್ಟಿಯೂ ಸಾಧ್ಯ ಆಗುವುದಿಲ್ಲ. ಇದ್ರೆ ಗಂಡ ಮಣ್ಣಂಗಟ್ಟಿಯ ಸೃಷ್ಟಿ ಮಾಡಿ ಅಲ್ಲ, ಗಂಡ ಏನು ಬೇಕಿದ್ರು ಮಾಡಿ ಅದು ಕಷ್ಟ, ಅದೊಂದು ಸಾಧ್ಯ ಆಗ್ಲಿಕ್ಕೆ. ಇಲ್ಲ. ಹಾಗಂತ ಕೇಳುವಂತಹ ಸ್ವರ ಇದೆಲ್ಲ ಹೆಂಗಸರದ್ದ? ಮತ್ತೆ ಹೆಂಗಸರು ಹಾಡ್ಲಿಕ್ಕಿಲ್ಲ. ಇಷ್ಟು ಹೊತ್ತಿಗೆ ಹಾಡುವಂತಹ ಸಮರ್ಥರಿದ್ದಾರೆ. ಯಾರು? ಅದು ಕೇವಲ ಗಂಡಸರಿಂದ ಸಾಧ್ಯ. ಗಂಡಸರೆಲ್ಲ ಇಲ್ವಾ ಅಣ್ಣ? ಬಾರಿಸುವುದಕ್ಕೆ ಬಂದವರಿಗೆ ವ್ಯವಸ್ಥೆ ಮಾಡುವುದಕ್ಕಾಗಿತ್ತು. ಅವರೆಲ್ಲ ಹಾಡ್ಲಿಕ್ಕಿಲ್ಲ ಪುಣ್ಯಾತ್ಮ. ಅಣ್ಣ, ಏನು ನೀವೀಗ ನೋಡಿದ್ದು ಕೇವಲ ಭೂಲೋಕದ ವಿಚಾರವನ್ನು ಮಾತ್ರ. ಮತ್ತೆ ನೀನ್ ಹೇಳಿದ್ದು ಇದು ದೇವಲೋಕದ ವಿಚಾರ. ದೇವಲೋಕದಲ್ಲಿ ಯಾರು? ದೇವೇಂದ್ರನ. ಅವ ಯಾಕೆ ಓಡುವುದಕ್ಕ? ಮತ್ತೆ ನೀನ್ ಹೇಳಿದ್ದು ಅವ ಓಡಿದ್ದು ಬಿಟ್ಟರೆ ಬೇರೆ ಎಂತದುಂಟು? ದೇವಲೋಕ. ಹಾಗಂತ ಹಾಡುಗಾರ ಇದ್ದಾನೆ. ಯಾರು? ಕುದುರೆ ಮುಖವುಳ್ಳಂತಹ ತುಂಬ್ರ ಬ್ರಹ್ಮಾದಿ ನಾರಿಯರು ಸಂಭ್ರಮದಿ ನಕ್ಕಿದಲ್ಲಿ ತುಂಬಿದಾದ ಬೆಳಗ್ಗೆ ಚಪ್ಪಾರಿ ಮೂಗಿನ ಮೇಲೆ ಬರಲಿಟ್ಟ. ಅದ್ಯಾಕೆ ಹಾಗೆ? ನಾಯಿನ ಕೇಳಿ ಆಶ್ಚರ್ಯಚಕಿತ. ಬರ್ಲಿಕ್ಕಿಲ್ವಾ ಅಂತ? ಇಲ್ಲ. ಹಾಗಿದ್ರೆ ಮತ್ತೊಬ್ಬ ಇದ್ದಾನಲ್ಲ? ಯಾರು? ನಾನದು. ವಾಯ್ ದೇವ್ರು. ಏಯ್, ಯಾರಿಗೆ? ನೀನು ಬೈದತ್ತಲ್ಲ? ಕರ್ಮ ಮತ್ತೆ ಹೇಗ? ಯಾರು ಇಲ್ಲದಕ್ಕಾಯ್ತು ಪುಣ್ಯಾತ್ಮ. ಯಾಕೆ? ನಾನು ಈ ಬೈದಾತ ಅಲ್ವಾ? ದೇವ ಋಷಿ. ನೀನು ಹೇಳಿದ ರೀತಿ ಅದು ಬೈದ ಹಾಗುಂಟು. ಅದು ಅವಸರದಲ್ಲಿ ಹಾಗೆ ಕೇಳಿ. ಇಲ್ಲ, ಹಾಗೆ ಹೇಳಬೇಡ. ದೇವ ಋಷಿ. ಮತ್ತೆ ಭಾಗವತೋತ್ತಮ. ಹೌದು, 3 ಮುಕ್ಕಾಲುಗಳಿಗೆ ಅಲ್ಲಿ 3 ಲೋಕ ಸಂಚಾರ ಮಾಡು ಮಗನೇ. ಅವನಿಗೆ ಮೊದಲೇ ಶಾಪ ಸಿಕ್ಕಿದೆ. ನಮಗೆ ಶಾಪ ಇದೆಯಾ? ಇಲ್ಲಪ್ಪ, ಇವತ್ತಿದ್ದಲ್ಲಿ ನಾಳೆ ಇರ್ತೇವೆ. ನಾಳೆ ನಿಲ್ಲುವಂತಹ ಕ್ರಮ ಇಲ್ಲ. ನಾಳೆ ಇದ್ದಲ್ಲಿ ಅಲ್ಲ, ನಾಡ್ದಿರ್ತೇವೆ. ಇವರೆಲ್ಲ ಬೇಕು ಅಂತ ಹೇಳಿದ್ದು ಸ್ವಲ್ಪ ಕಷ್ಟ. ಸ್ವಲ್ಪ ಸಮಯದ ನಂತರ ಯಾರು ಇರ್ಲಿಕ್ಕಿಲ್ಲ. ಮತ್ತೆ ನಾವಿರ್ತೇವೆ. ಹಾಗಿದ್ರೆ ಇವಳು ಅವರು. ಎಂತ ಹಿಡಿಯುವಾಗೆಲ್ಲ ಅವಸರ ಮಾಡಬಾರ್ದು. ಹಿಡಿದ ಮೇಲೆ ಸ್ವಲ್ಪ ಅವಸರ ಮಾಡಿ, ಅದು ಮಿತಿಯಲ್ಲಿರ್ಬೇಕು.
ಹೋಗುದಿಲ್ಲ, ನಾಳೆ ಬರ್ತೇನೆ. ಚತುರ್ಭುಜೆ ಚಂದ್ರಕಳಾವತಂತೆ ಕುಜೋನ್ನತೆ ಕುಂಕುಮರಾಗ ಶೋಣೆ ಪುಣ್ಯಾಂಶು ಪಾಶಂಕುಶ ಪುಷ್ಪ ಬಾಣ ಹಂತೆ ನಮಸ್ತೆ ಜಗದೇಕ ಮಾತಾ ಮಾತಾ ಮರಕತ ಶ್ಯಾಮ ಮಾತಂಗಿ ಮಧುಶಾಲಿನಿ ಕುರಿಯೋತ್ಕಟಾಕ್ಷಂ ಕಲ್ಯಾಣಿ ಕದಂಬ ವನವಾಸಿನಿ ಕದಂಬ ವನವಾಸಿನಿ ತೂಗಿದಳು ಯಾಲಯ ತೂಗಿದಳು ಯಾಲಯ ದುರ್ಗಾಂಬಿಕೆ ತೂಗಿದಳು ಯಾಲಯ ನಾಗವತ್ತಾಮರ ತೂಗಿ ಮರಿಯರಿ ಶೋಧಿಸಿ ನನ್ನದು ದೇವಿಯನ್ನು
ಈ ರೀತಿಯಾದಂತ ಉದ್ಗಾರ ಬರೋದಕ್ಕೆ ಬಲವಾದಂತಹ ಕಾರಣವಿದೆ. ಕಿವಿಗಳಿಗೆ ಕೇಳಿದಂತಹ ಗಾಯನ, ಆಮೇಲೆ ಮೂಗಿಗೆ ಬಡಿದಂತಹ ಪರಿಮಳ, ಕಣ್ಣಿಗೆ ಕಂಡಂತ ಬೆಳಕು, ಅರಸಿ ಮುಂದುವರಿತಿರುವಂತಹ ಸಂದರ್ಭ ಏನಾಯ್ತಾ? ಕದಂಬ ವನದಲ್ಲಿ ಕದಂಬ ವೃಕ್ಷಕ್ಕೆ ಬಂಗಾರದ ಉಯ್ಯಾಲೆಯನ್ನು ಬಳಿದು ಹೆಣ್ಣಬ್ಬಳು ಕುಳಿತುಕೊಂಡಿದ್ದಾಳೆ. ಆಮೇಲೆ ವೀಣೆಯನ್ನು ಬಾರಿಸ್ತಾ ಇದ್ದಾಳೆ, ಕಡೆಯನ್ನು ಹಾಡ್ತಾ ಇದ್ದಾಳೆ, ತೊಟ್ಟಿಲನ್ನು ತುತ್ತಾ ಇದ್ದಾಳೆ. ಒಬ್ಬಳೆಯ ಒಪ್ಪಂಟಿಗಳಾಗಿದ್ದಾಳೆ. ಹಾಗಿದ್ರೆ ಯಾರು ಇಲ್ಲ ಅಂತ ಕಾಣ್ತಾರೆ. ಯಾರು ಇಲ್ಲ ಅಲ್ವೋ? ಆದ್ರೆ ಅವಳನ್ನು ನೋಡ್ತಾ ಇದ್ದ ಹಾಗೆ ಹೇಗೆ ಅರರೆ ಇನ್ನಿವಳಂತ ಬಿಟ್ಟಗಾರೆ. ಓಹೋ ನೋಡೆ ಸ್ಮರಣ ಕೂರ್ಕಡೆ ಎತ್ತಿಯಳು ನೀರೆ, ಆಮೇಲೆ ಶರದಿಂದು ವದನೆ ಹರಿಣನೆ ಹತ್ರೆ ಚಲ್ವ ತರುಣಿಮಣಿ ಮಲಗಾತೆ ಅಂತ ಸೌಂದರ್ಯವತಿ ಆತ ಹೆಣ್ಣನ್ನು ಕಂಡೆ ತಮ್ಮ ಕಂಡೆ ಅಣ್ಣ. ನೀನು ಇಷ್ಟು ವರ್ಣಿಸುವಾಗ ನನಗೊಮ್ಮೆ ನೋಡ್ಬೇಕು. ಹೌದಾ? ಕೊಡು ಕೈ. ಬಾ ಬಾ ಬಾ. ನೋಡು ನೋಡು ಕಣ್ಣಾರೆ ಕುಳಿತಿಹಳು, ಹರಿಗಿರಿತ ಬಾಯ್ ಬಿಡುತ್ತ ನೋಡ್ತಿಹಳು ನನ್ನನ್ನು. ಎಂತದ್ದು ನನಗೆ ಗೊತ್ತುಂಟೆ. ಗೊತ್ತಾಗ್ಲಿಲ್ಲ ನನಗೆ. ಗೊತ್ತಿದ್ದೆ ಹೇಳಿದ್ದು. ಯಾಕ? ಈಗ ಅವಳ ಒಬ್ಬಳೇ ಇಲ್ವಲ್ವಾ? ನಾವು ಇಬ್ಬರಿದ್ದೇವೆ. ಇಬ್ಬರಿರುವಾಗ ಎಂತದ್ದು ಕತೆ? ಹಾಗೆ ಮೊದಲೇ ನನ್ನನ್ನಂತ ಹೇಳಿಕೊಂಡ್ರೆ ಮತ್ತೆ ನಿನ್ನನ್ನು ಅವಳು ನೋಡ್ಲಿಕ್ಕೆ ಅಲ್ಲ. ನೀನು ಯಾವ ರೀತಿ ಹೇಳಿದ್ರು ಕೂಡ ಈ ಸಹಿಸುವುದಕ್ಕಾಗುದಿಲ್ಲ. ದೂರ ಎಂತದ್ದು? ನೀನು ಅಷ್ಟು ದೂರ ಹೋಗಬೇಡ. ಬೇಡ ಅಣ್ಣ, ಎಳಿತದಣ್ಣ. ಯಾಕೆ ಹೀಗಾದದ್ದಲ್ಲ? ಯಾವಾಗ ತಿರುಗಾಟ ಪ್ರಾರಂಭ ಮಾಡಿ ಎಳೆದ ಅನುಭವ ಇಲ್ಲಪ್ಪ. ಇಲ್ವ? ನಾನು ಇಷ್ಟು ತಿರುಗಾಟದಲ್ಲಿ ನಾನು ಇದು ನನ್ನ ತಿರುಗಾಟದಲ್ಲಿ ಮಕ್ಕಳನ್ನು ನೋಡಿದ್ದೇ ಇಲ್ಲ. ಆದ್ರೆ ಈಕೆಯನ್ನು ಕಂಡಾಗ ಬರುವಂತಹ ಉದ್ಗಾರ ಅರರೆ ಯಾರಿವಳು ಮಂಜುಳ ಗಾತ್ರೆ, ಕೈಮೋನ ಮೋಹಿನಿ ಸಾರಸವೇತ್ರೆ, ಮುಖವನ್ನು ಕಂಡಾಗ ಪೂರ್ಣ ಚಂದಿರನ ಬಿಂಬಕ್ಕೆ ಹೊರತಲ್ಲ ಚೆಲುವ ಮಾಲಿನಿಗೆ ಹುದಲ್ಲ ಹೌದಲ್ಲ. ಮನೆ ಮಾರುಗಳ ಬಿಟ್ಟು ಹೇಳೋಕೆ ಈ ಕಾಡಿಗೆ ಬಂದಿದ್ದಾಳೆ. ಏನು ಮಾಡುತ್ತೆ ಹೇಳು? ಯಾಕೆ ಎನ್ನುವ ಹಾಗೆ ಪ್ರಶ್ನೆ. ಯಾರಿವಳು ಇಲ್ಲಿಗೆ ಯಾಕೆ ಬಂದಿ ಹೇಳು? ಪ್ರಶ್ನೆಯಾಗಿ ಉಳಿತಲ್ಲ, ಉತ್ತರ ಬೇಕಲ್ಲ. ಯಾರು ಕೊಡ್ತಾರೆ? ನನ್ನಲ್ಲೇ ಉಂಟು. ಈಕೆ ಒಂದ ರಮೆ, ಇಲ್ಲದೆ ಹೋದ್ರೆ ಇವಳು ಉಮೆ. ರಮೆಯ ಮಾತ ಬಿಡು ನೀನು. ಆ ಸುಮಶರ ನರ್ತಾಂಗಿ ರತಿಯೋ ರಮಣಿಯು ಮಿಗಿಸಿ ಮೆರೆವಳಲ್ಲ. ಕಮಲಜ ಸೃಜಿಸಿದ ಶಿವಬಲ್ಲ, ಶಂಕರವಲ್ಲ, ಮತ್ತೇನೆ ಆ ವಿಶ್ವನಾಥವಲ್ಲ. ಎಲ್ಲಿಗೆ? ಯಾರು? ವಿಶಾಲಾಕ್ಷಿ. ನಾನು ಕೈಲಾಸ. ಅದ್ಯಾರು ನಿನ್ನ ತಾಯಿ ವಿಶಾಲಾಕ್ಷಿ? ನೀನು ಕೈಲಾಸಕ್ಕೆ ಹೊರಟದ ಈಗ? ಈಗ ದೇವರಿಗೆ ಬ್ರಹ್ಮದೇವರು ಸೃಷ್ಟಿಸಂತ ಹೆಣ್ಮಕ್ಕಳ ವಿಳಾಸ ಸಂಪೂರ್ಣ ಗೊತ್ತುಂಟ. ಹೋಗಿ ಆದಷ್ಟು ಬೇಗ ವಿಳಾಸ. ಅಣ್ಣ, ನಿನಗೆ ತಲೆ ಸರಿ ಉಂಟಾ? ಯಾಕೆ? ನೀನು ಅಲ್ಲಿಗೆ ಹೋಗಿ ಇಲ್ಲಿಗೆ ಬರುವವರೆಗೆ ಈ ಹೆಣ್ಣು ಇಲ್ಲೇ ಇರ್ತಾಳ. ಅಲ್ಲ, ಈಗಲೇ ಯಾರು ಇಲ್ಲ, ಮುಕ್ತ ಮೇಲೆ ನಿಂತಾಳೆ ಇವಳು. ಮತ್ತೆ ಇವತ್ತು ಸಿಕ್ಕಿದಂತಹ ಅವಕಾಶ ನಾಳೆ ಸಿಗ್ಲಿಕ್ಕಿಲ್ಲ. ಹೇಗೂ ಇದ್ದಾಳೆ. ಇವಳ ಹೆಸರು ವಿಳಾಸ ಪಡೆದುಕೊಳ್ಳುವುದಕ್ಕೆ ನಾನೇ ಹೋಗ್ತೇನೆ. ಏನು ವಿಳಾಸ ಕೇಳಿದ್ರೆ ಸಾಯ್ತಾರೆ ಅಂತ ಭಾವಿಸಿದ್ದೀಯಾ? ಯಾಕೆ ನಾವು ಸಾಯ್ತೇವ? ಕಾರಣ ಉಂಟು. ನಿನಗೊಂದು ವಿಷಯ ಹೇಳ್ತೇನೆ. ಏನೋ? ಪ್ರಪಂಚದಲ್ಲಿ ಎಷ್ಟೋ ಮಂದಿ ಮದುವೆ ಆದವರು ಇರ್ಬೋದು, ಆದವರಿದ್ದಾರೆ. ಹೋಗಿ ಅವಳಲ್ಲಿ ವಿಳಾಸ ಕೇಳಿ ಮದುವೆ ಆಗ್ತಂತ ಕೇಳಿದ್ರೆ ಆಗ್ತದೆ. ಅವರಿಗೆ ಮತ್ತೊಂದು ಅವಕಾಶ ಯಾವ ಕರ್ಮಕ್ಕೆ ಅವರಿಗೆ? ಅವಳಿಗೂ ಏನಾಗುದಿಲ್ಲ. ಅಲ್ಲ, ಅವರಿಗೆ ಸಂತೋಷ ಆಗ್ಬೋದು, ಆದ್ರೂ ಕೂಡ ಬೇಡ. ಎಳೆ ಪ್ರಾಯದವರು ಬಹಳಷ್ಟು ಮಂದಿ ಇರಬಹುದು, ಅನೇಕ ಮಂದಿ ಇದ್ದಾರೆ. ಅವಳ ಪ್ರಾಯ ದೊಡ್ಡದಿರಬಹುದು, ಆದ್ರೆ ಹೋಗಿ ಮದುವೆ ಆಗು ಅಂತ ಹೇಳಿದ್ರೆ ಆಗ್ತದೆ. ಇಷ್ಟು ಸಣ್ಣ ಪ್ರಾಯದಲ್ಲಿ ಬೇಕಾದಲ್ಲ. ಆದ್ರೆ ಅವರಿಗೆಲ್ಲ ಆಗ್ತದೆ, ನಮಗಾಗುದಿಲ್ಲ. ನಾವು ಅಖಂಡ ಬ್ರಹ್ಮಚಾರಿಗಳು. ಹೆಣ್ಣನ್ನು ಬಯಸಿ ಮುಂದುವರಿದ್ರೆ ನಿಮ್ಮ ಮರಣಕ್ಕೆ ನೀವೇ ದಾರಿ ತಂದ ಹಾಗೆ ಬ್ರಹ್ಮ ಕೊಟ್ಟಿದ್ದಾನೆ ವರ. ದೇವರು ವರವನ್ನು ವರ ಕೊಟ್ಟ ಆಯ್ತಲ್ಲ, ಇನ್ನು ಬಿಡುವುದಕ್ಕಾಗುತ್ತದ? ಹೆಣ್ಣು ಇಷ್ಟು ಚಂದ ಇದ್ದಾಳೆ ಅಂತಂದ್ರೆ ಕೆಲವೊಮ್ಮೆ ಚಂದ ಇದ್ದೇ ಸಮಸ್ಯೆ ಆಗುದು. ಹೌದು, ಆದ್ರೆ ಇವಳನ್ನು ಇವತ್ತು ನಾಳೆ ನಾಡಿದ್ದು ದಿವಸ ಹೀಗೆ ಪ್ರತಿನಿತ್ಯ ನೋಡ್ಬೇಕು. ಸುಮ್ಮನೆ ಹೇಳ. ಕದಂಬಾವನವನ್ನು ಸೇರಿಕೊಂಡಂತಹ ಸಂದರ್ಭ, ಕದಂಬಾವನದಲ್ಲಿ ಬಂಗಾರದ ಉಯ್ಯಾಲೆಯಲ್ಲಿ ಹೆಣ್ಣೊಬ್ಬಳು ಕುಳಿತುಕೊಂಡಿದ್ದಾಳೆ. ಲೋಕಮೂರನ್ನು ಮೋಹಕಗೊಳಿಸುವಂತಹ ಸೌಂದರ್ಯ ಅವಳಲ್ಲಿದೆ. ನೀವು ಮೂರು ಲೋಕದ ವಿಕ್ರಮಿಯಾಗಿದ್ದೀರಿ. ಪರಾಕ್ರಮ ಸೌಂದರ್ಯ ಒಟ್ಟಿಗೆ ಸೇರಿದ್ರೆ ಇನ್ನೊಂದು ಶಕ್ತಿ ಎದುರು ಬರ್ತದ. ನೀವೊಂದು ಮನಸ್ಸು ಮಾಡಬೇಕು, ಆ ಹೆಣ್ಣನ್ನು ಮದುವೆ ಆಗಬೇಕು.
ಮನಸ್ಸಿನಲ್ಲಿ ಏನು ಬೇಕು ಬೇಕು ಏನು ಬೇಕು ಅಂತ ಹೇಳಿ ನೀವು ನಮ್ಮವ್ರಿಗೆ ಹೇಳ್ತೇನೆ. ಕಾರಣ ಹೇಳುವವೇನು? ಮನಸ್ಸಿನ ಶರಾವತಿಗೆ ಮಳೆಯೋದೇನು? ಹೆಣ್ಣನ್ನು ಕರೆತರ್ತೇವೆ, ಮದುವೆ ಒಂದು ಬೇಕಾಗಲಿ. ಅವಸರ ಮಾಡಬೇಡಿ. ನೀವುಗಳು ಹೇಳುತ್ತಾ ವಿಷಯದ ಬಗ್ಗೆ ನಾನು ಸ್ವಲ್ಪ ಆಲೋಚನೆ ಮಾಡಿ, ನೀವು ಸ್ವಲ್ಪ ವಿಶ್ರಾಂತಿ ಮಾಡಿಕೊಳ್ಳಿ. ಬೇಕಾದವಾಗ ನಾನೇ ಕದಂಬಾವಳಲ್ಲಿ ಅತಿ ಕೆಲವೆಲ್ಲ ನಾಡಿ ಚಿನ್ನದ ಒಯ್ಯಾಳೆಯಲ್ಲಿ ಬೆರೆಯುತ್ತಾ ಇದ್ದಾಳೆ. ಹೌದೇ? ನನ್ನ ಬಳಿಗೆ ಬಂದು ಹೇಳಿದಂತ ವಿಷಯ, ಹೇಳಿದ ಮಾತು ಈ ವಿಷಯವನ್ನು ಕೇಳಿದ ಬಳಿಕ ಆಕೆಯನ್ನು ಮದುವೆ ಆಗಬೇಕೆಂಬ ತೀರ್ಮಾನಕ್ಕೆ ಬಂದ. ಮದುವೆ ಆಗಬೇಕೆಂಬ ಇಷ್ಟೆಯೋ ನಂದನೇ ಕಿಲಿಗೆ ಬರಮಾಡಿಕೊಂಡ ಪ್ರಭು. ಕಾರಣವಿದೆ. ಏನದು? ಅವಳಿದ್ದಲಿಗೆ ನೀನು ಹೋಗಿ ಸಂತಾನ ಮುಖ್ಯವಾಗಿ ಸೋನಿಕವರಿಗೆ ಕರೆದಿರಬೇಕು. ಶುಭರಾಜ್ಞೆ. ಜಗದಂಬಿಕೆಯ ಲಾವಣ್ಯವನ್ನು ನೆರೆ ಕಂಡು ನಮ್ಮ ದೊರೆಯಾಗಿರುವಂತಹ ಶುಂಭಾಸನ ಆಜ್ಞೆಯಾಗಿದೆ. ಕದಂಬ ವನದಲ್ಲಿ ಒಬ್ಬಳ ಆಕೆ ಸೌಂದರ್ಯವತಿಯಾದ ತರುಣಿದ್ದಾಳೆ. ಅವಳನ್ನು ಮದುವೆ ಆಗಬೇಕೆಂದು ಇಚ್ಛೆಪಟ್ಟಿದ್ದೇನೆ. ನೇರವಾಗಿ ಸುಗ್ರೀವ ಅಲ್ಲಿಗೆ ತೆರಳಿ ಸಂಧಾನ ಮೂಲಕ ಅವಳನ್ನು ಕರೆಕೊಂಡು ಬಾ ಎಂದು ಆಡಿದ ಮಾತು. ಅವನ ಮಾತ್ರದ ಅರಮನೆಯ ತೊರೆದೆ, ಕಾಡನ್ನು ಸೇರಿದೆ, ಬಹುದೂರ ಬಂದೆ. ಅಪ್ಪಪ್ಪ, ಕದಂಬ ವನದಲ್ಲಿ ಇದ್ದಾಳೆ ಹೇಳಿದ ಮಾತಲ್ಲಿ ಕದಂಬ ವನ ಇಲ್ಲಿ ನೋಡ್ತಾ ಬರ್ತಿರ್ಬೋದು. ಓಹೋ, ಇದಲ್ವೇ ಕದಂಬವನ? ನಿಬಿಡವಾಗಿ ಬೆಳೆದಿದ್ದಂಥ ಮರಗಳ ಕಂಡರೆ ಸಾಲದ, ಆಕಾಶವನ್ನೇ ತುಂಬಿಸುವುದೇ ತೋರುತ್ತವೆ. ರೆಂಬೆಗಳೆಲ್ಲ ಆ ಕಡೆ ಈ ಕಡೆ ಹರಡಿಕೊಂಡಿವೆ. ಪಕ್ಷಿಗಳೆಲ್ಲ ಬೇಕಾದಷ್ಟು ಹಣ್ಣನ್ನು ತಿಂದು ಆ ಕಡೆ ಈ ಕಡೆ ಹಾರಾಡುತ್ತಿದೆ. ಹಾಗೆ ತರುಣಿಯಲ್ಲಿ ನೋಡಪ್ಪ ಮುದ್ದೆ ಮುದ್ದೆ ಬರುತ್ತಿರುವಾಗ ಓಹೋ, ಸಾಧು ಪ್ರಾಣಿಗಳು, ದುಷ್ಟ ಪ್ರಾಣಿಗಳು ಒಂದಕ್ಕೊಂದು ಅನ್ಯೋನ್ಯತೆಯಲ್ಲಿ ಇಲ್ಲಿ ಆ ಕಡೆ ಈ ಕಡೆ ಓಡಾಡುತ್ತಿದ್ದೀರ. ಹಾಗಾದ್ರೆ ದ್ವೇಷ ಭಾವ ಎಂಬುದು ಇಲ್ಲಿ ಇಲ್ಲ. ಇಲ್ಲಿಯ ಮಹಿಮೆಯೋ ಏನು. ಮುಂದೆ ಮುಂದೆ ಬರುತ್ತಿರುವಾಗ ಬೆಳಕೊಂದು ಕಾಣುತ್ತಾ ಉಂಟು. ಓಹೋ, ಪರಿಮಳಯುಕ್ತವಾದ ಗಾಳಿ, ಏನೋ ಒಂದು ರಾಗಕ್ಕೆ ಸಂಗೀತ ಕೇಳುತ್ತಿದೆಯಲ್ಲ. ಹಾಗಾದ್ರೆ ತರಗಿ ಇಲ್ಲಿಯೇ ಇರ್ಬೋದಲ್ಲ. ಮುಂದೆ ಮುಂದೆ ಹೋಗ್ತೇನೆ. ನಮ್ಮಯ ಶುಂಭ ತಿಳಿದು ನೋಡಲಿ ಹೀಗೆ ಚಿಕ್ಕುವಡೆ ನಾಡಬಗೆ ಚಿಕ್ಕನು ತಕ್ಕುವಡೆ ಜಗವನ್ನು ತನ್ನಯ ನಿತ್ಯದಿ ಸಲಗುತ್ತಿಯ ಮಾತೆ ಅಂಬಲಿ ಚಿರನು ಶಿವನಿರೋ. ಮುಂದೆ ಮುಂದೆ ಬರುತ್ತಿರುವಾಗ ಸೂರ್ಯ ಚಂದ್ರನು ಒಮ್ಮೆಯ ಪ್ರಕಾಶಕ್ಕೆ ಬಂದರೋ ಉದಯಿಸಿರೋ ಎಂದು ತೋರುತ್ತವೆ. ಅಂತಹ ಬೆಳಕು ಕಂಡು ಓಹೋ, ಬಂಗಾರದ ಉಯ್ಯಾಲೆಗೆ ಕುಳಿತುಕೊಂಡು ತನ್ನ ಕೈಯಲ್ಲಿರುವಂತಹ ವೀಣೆಯನ್ನು ಮೀಟುತ್ತ ತಾಳಬದ್ಧವಾಗಿ ಹಾಡುತ್ತ ಓರೆ ನೋಟವ ಬೀರುತ್ತ ಕಿರುನಗೆಯ ಸೂಸುತ್ತ ತನ್ನನ್ನೇ ತಾನೇ ಮರೆತುಕೊಂಡು ಅಬ್ಬೊಬ್ಬ ಆ ಕಡೆ ಈ ಕಡೆಗೆ ಯಾರೊಬ್ಬರು ಗೋಚರಿಸಿದರು. ಒಬ್ಬಳಾಗಿದ್ದಾಳಲ್ಲ. ಈ ಕಡೆ ಕುಳಿತುಕೊಳ್ಳಬೇಕಾದ್ರೆ ಏನು ಧೈರ್ಯವೋ ಹೇಳುವುದಕ್ಕೆ ಸಾಧ್ಯನ. ನಮ್ಮ ದೊರೆ ಬಯಸಿ ಇವಳೇ ಆಗಿರ್ಬೋದು. ಬರೇ ಸಾಮಾನ್ಯವಾದ ಹೆಣ್ಣಿಂದ ಭಾವಿಸಿದ್ರು ಏನು ಅಲ್ಲಪ್ಪ. ಮೂರು ಲೋಕವನ್ನು ತನ್ನ ಉದರಕ್ಕೂ ಕಾಪಾಡುವಂತ ಮಹಾಮಹಿಮ. ಇವರನ್ನು ಏಕೆ ಬಯಸಿದನು? ಏಕೆ ಚಂಡಮುಂಡರ ಮಾತನ್ನು ಕೇಳಿದನು? ಇವರಿಗೆ ಈ ಬುದ್ಧಿ ಯಾಕೆ ಬಂತು ಹೇಳುವುದಕ್ಕೆ ಸಾಧ್ಯ.
ನಮ್ಮ ವಿನಾಶ ಕಾಲಕ್ಕೆ ಬಂದಂಥ ಬುದ್ಧಿಯನ್ನು ಹಿಡಿದ್ರೆ ಇತ್ತಾಗಲ್ಲ. ನಾನು ನನ್ನೊಳಗೆ ತರ್ಕಿಸಿಕೊಂಡರೆ ಏನು ಪ್ರಯೋಜನ? ನಾನು ಬಂದ ಕಾರ್ಯವೇನು ಅದನ್ನು ತಿಳಿಸಬೇಕಲ್ಲ. ಅವಳ ಪಾದಕ್ಕೆ ನಿನ್ನನ್ನು ಕಾಣುತ್ತಿದ್ದಂತೆ ಬೆರಗಾಗಿ ಹೋದೆ ಅಮ್ಮ. ನನ್ನನ್ನು ನಾನೇ ಬರ್ತೇ ಅಮ್ಮ. ತಲೆಯ ತಗ್ಗಿಸಿದೆ, ಕರೆಗಳ ಜೋಡಿಸಿದ್ರೆ ಒದಿಸ್ತಾ ಇದ್ದೇನಮ್ಮ. ಏನು ಆಶ್ಚರ್ಯವೋ ಏನೋ ಆಶ್ಚರ್ಯ ಹೇಳುವುದಕ್ಕೆ ಸಾಧ್ಯವಿಲ್ಲ. ಯೌವನವಕ್ಕೆ ನೀನೊಬ್ಬಳೆ ಬಂದು ಕುಳಿತುಕೊಂಡಿರುವೆಯೋ ಏನು ಧೈರ್ಯವೋ ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ ಅಮ್ಮ. ಬಾಲ್ಯದಲ್ಲಿ ಹೆಣ್ಮಕ್ಕಳು ತಂದೆ ತಾಯಿಗೆ ಆಧೀನವಂತೆ, ಯೌವನದಲ್ಲಿ ಗಂಡನ ಸ್ವಾಧೀನವಂತೆ, ಮುಪ್ಪಿನಲ್ಲಿ ಮಕ್ಕಳ ರಕ್ಷಣೆ ಇರುವುದಂತೆ ಅಮ್ಮ. ಬಾಲ್ಯ ಕಳೆದು ಹೋಗಿದೆ, ಯೌವನವತಿ ಆಗಿ ಮೆರೆತಿರುವೆ. ಯೌವನವತಿ ನೀನೊಬ್ಬಳಿ ಏಕೆ ಬಂದು ಕುಳಿತುಕೊಂಡೆಯೋ ಹೇಳುವುದಕ್ಕೆ ಅಸಾಧ್ಯ. ನಾನೇ ನನ್ನೊಳಗೆ ತರ್ಕಿಸುತ್ತಿದ್ದೇನೆ. ನಿನ್ನ ರೂಪಕ್ಕೆ, ನಿನ್ನ ಯೌವನಕ್ಕೆ ಒಪ್ಪುವ ಗಂಡು ಯಾರು ಸಿಗದಿದ್ದುದರಿಂದ ತನಗೆ ಯಾವುದೇ ಬೇಡ ಎಂದು ಭಾವಿಸಿ ಕಾಡಲು ತೊರೆದೆಯೋ ಕಾಡಲು ಸೇರಿದೆಯೋ ಅಮ್ಮ. ಈ ಬಗ್ಗೆ ಯೋಚಿಸಬೇಕಿತ್ತು ತಾಯಿ. ನಿನಗೊಬ್ಬೊಬ್ಬ ಗಂಡ ಇದ್ದಾರೆ, ತುಂಬಾ ದೊರೆ. ಅವನಿಗಿದ್ರು ಮತ್ತೊಬ್ಬರು ಯಾರು ಇರುವುದಕ್ಕೆ ಸಾಧ್ಯ ಇಲ್ಲ. ಚಂಡಮುಂಡರೆಂಬವರು ಬೇಟೆಗೆ ಬಂದಾಗ ನಿನ್ನನ್ನು ಕಂಡರಂತೆ, ನಿನ್ನ ಸೌಂದರ್ಯದ ಅರ್ಹತೆರಂತೆ. ಅವರು ಕೇಳಿದ ಅಷ್ಟು ಮನಸ್ಸು ಏನಾಯ್ತು ಹೇಳುವುದಕ್ಕೆ ಅಸಾಧ್ಯವಾಗ. ನಿನ್ನನ್ನು ಕರ್ಕೊಂಡು ಹೋಗಬೇಕು, ನಿನ್ನನ್ನು ಮದುವೆ ಆಗಬೇಕು, ನಿನ್ನಿಂದ ಸುಖವನ್ನು ಪಡೆಯಬೇಕೆಂದು ಇಚ್ಛಪಟ್ಟಿದ್ದಾನೆ. ನನ್ನ ಹೆಸರು ಸುಗ್ರೀವನಲ್ಲಿ ಪ್ರೀತಿಯ ಮಂತ್ರಿಯಾಗಿದ್ದೇನೆ. ಸುಗ್ರೀವ ನೇರವಾಗಿ ಕದಂಬಕ್ಕೆ ಹೋಗು, ಅಲ್ಲಿ ಒಬ್ಬಳು ಸೌಂದರ್ಯವತಿಯಾದ ತರುಣಿದ್ದಾಳೆ, ಸಂಧಾನ ಮೂಲಕ ಕರಕೊಂಡು ಎಂದು ಹೇಳಿರಬಾರದು. ಅವರ ಮಾತಿರದೆ ನೇರವಾಗಿ ಇಲ್ಲಿಗೆ ಬಂದನು. ನಿನ್ನನ್ನು ಕರಕೊಂಡು ಹೋಗುವರೆ ನೀನು ಬರುವೆಯಾದರೆ ಅಂದನವನ್ನೇರಿಸಿ ಕದ್ದಾನೆ ಕರಕೊಂಡು ಆವರಿಸಿತಲ್ಲ, ಕರೆಗೆ ಹೊರಗಿದ್ದಾನೆ. ಅಳಿಬಾರದು ಉಳಿಬೇಕು. ನನ್ನ ವಿಚಾರವಾಗಿ ಶುಂಭನಿಗೆ ಹೇಳುವ ಸೂಕ್ತ ವ್ಯಕ್ತಿ ಈತನಾಗಿದ್ದಾನೆ. ಅದಕ್ಕೆ ಬೇಕಾಗಿ ಕರುಣಾ ದೃಷ್ಟಿಯನ್ನು ಬೀರಿದ್ದೇನೆ. ನಿದ್ದೆಯಲ್ಲಿ ಮಲಗಿರುವ ದಾನವ ಎಂದ ಲಕ್ಷಣದೊಳಗೆ ನನಗೇನಾಯ್ತು ಹೇಳುವುದಕ್ಕೆ ಅಸಾಧ್ಯವಾಗಿದೆ. ಭಯದಿಂದ ತತ್ತರಿಸಿದ್ದೇನೆ, ದೇಹ ಕಡೆ ಕಡೆ ಮುಕ್ತಾಡುತ್ತೆ. ನಮ್ಮ ತೊರೆಯಾಗಿರುವ ಸುಬ್ಬಾಸುರನ ಬಗ್ಗೆ ಎಲ್ಲ ವಿಚಾರ ಅರಿವಿದೆ. ನನ್ನನ್ನು ಮಾತನ್ನು ಕೇಳುತ್ತಿದ್ದಂತೆ ಒಮ್ಮೆ ಒಂದು ನಗು ಸೂಚಿಸಿದಳಪ್ಪ. ಆ ನಗನು ಕಂಡಾಕ್ಷಣ ಮೂರ್ಛಿತನಾಗಿದ್ದರೆ ಮೇಲೆ ಬಿದ್ದೆ. ಭೂಮಿಗೆ ಆದರ್ಶ ಮೆಲ್ಲಗೆ ಎದ್ದೆ. ಎದ್ದು ನಾನು ಭೂಮಿ ಮೇಲಿದ್ದೇನೆ. ನಾನು ಸತ್ತಿದ್ದೇನೆ, ನಾನು ಬದುಕಿದ್ದೇನೆ. ನನ್ನನ್ನು ಕೊಂಡಾಗ ನನ್ನನ್ನು ಬದುಕಿಸಿದವರು ಯಾರೋ ಈ ಬಗ್ಗೆ ಯೋಚನೆ ಮಾಡಿದರೆ ಸರ್ವಶಕ್ತಿ ರೂಪಳಾಗಿರುವ ಇವಳೇ ಕೊಲ್ಲುವುದಕ್ಕೂ ಸಮರ್ಥಳು, ಸಂರಕ್ಷಿಸುವುದಕ್ಕೂ ಸಮರ್ಥ. ನಮ್ಮ ದೊರೆಯಾಗಿರುವ ಸುಬ್ಬಾಸುರ ಬಗ್ಗೆ ಎಲ್ಲ ವಿಚಾರ ಹೇಳಿದ್ದೇನೆ. ನಿನಗೇನು ಉತ್ತರ ಸಿಕ್ಕಿದೆ. ನನ್ನ ದೊರೆಯಾಗಿರುವ ಸುಬ್ಬಾಸುರ ನನ್ನನ್ನು ಕಾಯುತ್ತಾ ಇರ್ಬೋದು. ಹುಡುಗಿಯರು ಈಗ ಕರೆತಂದು ಬರ್ತಾರೆ, ಈಗ ಕರ್ಕೊಂಡು ಬರ್ತಾರೆ. ಎಷ್ಟು ಆಸೆಯಲ್ಲಿದ್ದಾನೋ ಹೇಳುವುದಕ್ಕೆ ಅಸಾಧ್ಯ. ನನಗೆ ಮಾತ್ರ ಉತ್ತರ ಸಿಕ್ಕಿದ್ದಿಲ್ಲ. ಉತ್ತರ ಇಲ್ಲದೆ ಇವಳು ಕರ್ಕೊಂಡು ಹೋಗುವುದು ಹೇಗೆ? ಏನೇ ಆಗಲಿ, ಕೊಲ್ಲುವುದಾದರೆ ಕೊಲ್ಲಲಿ, ಬದುಕಿಸುವುದಾದರೆ ಬದುಕಿಸಲಿ. ಅವಳ ಪಾದಕ್ಕೆ ಬೇಡ್ಕೊಡುತ್ತಿದ್ದೇನೆ. ಅಮ್ಮ ಅಮ್ಮ ನಗಬೇಡಮ್ಮ, ನಗಬೇಡ ತಾಯೇ. ನಮ್ಮ ತೊಡೆ ಆಗಿರುವಂತ ಏನು ಆಗ್ತೀಯಮ್ಮ? ಸುಗ್ರೀವ ಬಾಲ್ಯದಲ್ಲಿ ಸಮರ ವಿದ್ಯೆಯನ್ನು ಅಭ್ಯಾಸ ಮಾಡಿಕೊಂಡು
ಪ್ರವೀಣ ಎನಿಸಿದೆ ಅಭಿಮಾನದ ಮಾತನಾಡಿದ್ದೇನೆ. ಏನಮ್ಮ? ಯಾವತ್ತ ಕತ್ತಿಗಾಯದಲ್ಲಿ ಸೋಲಿಸುತ್ತಾನೋ ಆತನನ್ನೇ ಎವರಿಸುತ್ತೇನೆ ಎಂಬುದಾಗಿ ಇದು ನನ್ನ ಬಣ್ಣದ ವಿಚಾರ. ನೀನು ಬಂದಿರುವುದು ನಿನ್ನನ್ನು ಕರೆಕೊಂಡು ಹೋಗುವುದಕ್ಕಾಗಮ್ಮ. ಸಂಧಾನಕ್ಕೆ. ಹೌದು. ನಿನ್ನ ಸಂತಾನವನ್ನು ಮುರಿದಿದ್ದೇನೆ, ಸಮನ ಸನ್ನದ್ಧಳಾಗಿದ್ದೇನೆ. ಶುಂಭನಲ್ಲ, ಆತನ ತಮ್ಮ ಶುಂಭನಲ್ಲ, ರಾಕ್ಷಸ ಶಂಭು ಸರಿಗಿರಿದು ಬರಲಿ. ರಣ ಕಂಜುವುದಿಲ್ಲ. ಈ ವಿಚಾರವನ್ನು ನಿನ್ನೊಡನೆ ತಿಳಿಸು. ಏನೋ ನಿನ್ನ ಮಾತಮ್ಮ, ನಿನ್ನನ್ನು ಮದುವೆ ಆಗಬೇಕಾದ್ರೆ ಕತ್ತಿ ಕಾಲಲ್ಲಿ ಗೆದ್ದುಕೊಂಡವರ ಕೊರಳಿಗೆ ಹೂವಿನ ಮಾಲೆ ಹಾಕುವುದು. ಯಾರ ಕೊರಳಿಗೆ ಯಾವ ಹೂವಿನ ಮಾಲೆ ಹಾಕುತ್ತೆ ಹೇಳುವುದಕ್ಕೆ ಅಸಾಧ್ಯ. ಅಮ್ಮ, ನನ್ನಲ್ಲಿ ಅಪರಾಧನ ಕ್ಷಮಿಸಬೇಕು. ನಿನ್ನನ್ನು ಕಂಡೆ ಬೇರೆ ಯಾವುದು ಬೇಡ, ಸಂಸಾರ ಬೇಡ, ಐಶ್ವರ್ಯ ಬೇಡ, ಸಂಪತ್ತು ಬೇಡ, ಯಾವುದು ಬೇಡಮ್ಮ. ತಾಯೇ, ನಿನ್ನನ್ನು ಒಂದೇ ಬೇಡಿಕೊಳ್ಳುದು, ಕಡೆಯ ತನಕ ನನ್ನನ್ನು ಸುಖವಾಗಿ ಕ್ಷೇಮವಾಗಿ ಇರುತ್ತೆ ಮಾಡು. ಅಷ್ಟು ಮಾತ್ರವಲ್ಲ, ಮೋಕ್ಷವೊಂದನ್ನು ಕರುಣಿಸುವುದು ಮತ್ತೊಮ್ಮೆ ಬಗೆದೊಮ್ಮೆ ಬೇಡ್ತಿದ್ದೇನೆ. ಸುಗ್ರೀವ, ಇನ್ನು ಮುಂದಕ್ಕೆ ದೇವಿ ದೂತನಾಗು. ಯದ್ಭಾವನ್ನದ್ಭವತಿ. ನೀತಿಗಳನ್ನು ಸಂತಾನ ಮುರಿದು ಸಂಗ್ರಾಮವನ್ನೇ ಬಯಸಿದಲೆ ಎಳೆದು ರಾಕ್ಷ.
ನಮ್ಮ ಒಡೆಯನಾದಂತಹ ಶುಂಭನಿಂದಲೂ ಬಯಸಿದಂತೆ ಸಂಧಾನಕ್ಕೆ ಸುಗ್ರೀವನನ್ನು ಕಳುಹಿಸಿಕೊಟ್ಟರೆ ದೂರ್ತೆ ನಿನ್ನನ್ನು ಕರೆದುಕೊಂಡು ಹೋಗುವುದಕ್ಕೆ ಬಂದವ ಸಾಮಾನ್ಯವಾಗಿ ತಿಳಿದುಕೊಳ್ಬೇಡ. ಸುರವೀರ ಧೂಮ್ರಾಕ್ಷನಾಗಿದ್ದೇನೆ, ತಂದಿದ್ದೇನೆ ಮಣಿಮಯವಾದ ಮರುತ.
ಮಹಾಕಾಳಿ ನಿನ್ನನ್ನು ನಂಬಿದಂತ ಭಕ್ತರನ್ನು ಉದ್ಧರಿಸುತ್ತಾ ಸರೆಯಲ್ಲಿ ಪ್ರಸಿದ್ಧಳಾಗಮ್ಮ. ಚಂಡಮುಂಡರನ್ನು ಕಳ್ಕೊಂಡ್ರೆ ಕಾಲಿಯಾದವರು ಚಂಡಾಡಿದ್ದಲೆ ದೂರ್ತೆ ಇನ್ನು ಮುಂದೆ ಯಾರನ್ನು ಕೂಡ ಕಳಿಸಲಾರೆ ಮಣಿ ಅಥವಾ ನಾನೇ ಸಾಕ್ತೇನೆ. ನನ್ನ ಬಳಿಗೆ ಒಂದು ಹೇಳಿದಂತ ಮಾತು ಏನಂತೆ ವರ್ತಮಾನ ಕದಂಬಾವರಲ್ಲಿ ಅತಿ ಕೆಲವೇದನ್ನು ಅರಿವರುವಳಿದ್ದಾಳೆ ಎಂಬುದಾಗಿ ಒಳ್ಳೆಯ ವಿಚಾರ. ಈ ವಿಚಾರ ಕೇಳಿದ ಬಳಿಕ ಆಕೆಯನ್ನೇ ಮದುವೆ ಆಗಬೇಕೆಂಬ ತೀರ್ಮಾನಕ್ಕೆ ಬಂದವ ನಾನು. ಇನ್ನೇನು ಕಥನ? ಸಂತಾನಕ್ಕಾಗಿ ಸುಗ್ರೀವರನ್ನು ಕಳಿಕೊಟ್ಟೆ. ಏನಾಯ್ತು ಸಂತಾನ? ಸಂತಾನವಳಿಯಿತ್ತು, ಸಂಗ್ರಾಮವೇ ಬದ್ಧವಾಯಿತು. ಗುರುವನ್ನು ಬಯಸಿದ್ದಾಳೆ, ನೀನೇನು ಮಾಡಿದೆ? ಗೋಮ್ರಾಕ್ಯರಲ್ಲಿ ಕಳುಹಿಸಿದೆ. ಯಾಕೆ ಬೇಕಾಗಿ? ಆಕೆಯನ್ನು ಎಳೆ ತರುವುದಕ್ಕಾಗಿ. ಎಳೆ ತಂದನೆ? ನಿನ್ನೆ
ಅಹಂಕಾರ ಮಾತ್ರದಿಂದಲೇ ಧೂಮ್ರಾಕ್ಷನ ಅಳಿವಾಯ್ತೆ ಪ್ರಭು. ಆಮೇಲೆ ಚಂಡ ಮುಂಡೆರಡು ಕರಿಕೊಟ್ಟೆ ಪರಿಣಾಮ ಖಾಲಿಯಾಗಿ ಅವರು ಚಂಡ ಮುಂಡರು ಅಳಿದ್ರೆ ಈಗ ಯಾವ ತೀರ್ಮಾನದ ಮೇಲೆ ಹೊರಟು ನಿಂತಿರುವೆ? ಸೊಕ್ಕಿನ ಹೆಣ್ಣಿಗೆ ತಕ್ಕ ಉತ್ತರಬೇಕೆಂಬ ಉದ್ದೇಶದಿಂದ ಮನೋಗತವಾದಂತ ಅಭಿಪ್ರಾಯಕ್ಕೆ ಅವಕಾಶ ಇದೆಯೇ ಪ್ರಭು? ತನವನ್ನು ತೆತ್ತು ಕಾಮಿಡಿಯೊಬ್ಬಳ ಬಯಕೆಯಿಂದ ಮುಂದುವರಿಯುತ್ತಾ ಇದೆಯಾ ಪ್ರಭು? ಹೆಣ್ಣನ್ನು ಬಯಸಿದರೆ ಅಪರಾಧ ಏನೂ ಅಲ್ಲ. ಏರಿಯವರ ಕಾಲದಲ್ಲಿ ತನ್ನ ಯೋಗ್ಯತೆಗೆ ಹೊತ್ತಿಗಬೇಕಾದಂತ ನಾರಿಯವರನ್ನು ನೋಡಿ ಅವಳನ್ನು ಮದುವೆಯಾಗಿ ಬೇಕಾದ ಹಾಗೆ ಸುಖವನ್ನು ಅನುಭವಿಸಬಹುದು. ಆ ಸಮಯದಲ್ಲಿ ಎಂತ ನಿರ್ಧಾರ ಪ್ರಭು! ಕಾರುಣ್ಯದಲ್ಲಿ ಅರಣ್ಯವನ್ನು ಸೇರಿ ಶರಣ್ಯ ಭಾವದಿಂದ ಹಿರಣ್ಯ ಗರ್ಭವನ್ನು ಮೆಚ್ಚಿಸಿ ಆತನ ಅಮೋಘವಾದಂತಹ ಕಾರುಣ್ಯಕ್ಕೆ ಒಳಗಾಗಿ ಹೊರಬಲವನ್ನು ಸಂಪಾದನೆ ಮಾಡಿದಂತ ಧೀರೋದಾತ ಮಹನೀಯ ನೀನು. ಆದ್ರೆ ನಿನ್ನ ಮನಸ್ಸು ಎಷ್ಟು ವಿಶಾಲ ಅನ್ನುವುದನ್ನು ಚೆನ್ನಾಗಿ ನಾವು ಅರ್ಥವಿಸಿಕೊಂಡಿದ್ದೇವೆ. ಪಡೆದಂತಹ ವರಬಲವನ್ನು ಸಣ್ಣ ತೋರ್ಸಕ್ಕಾಗಿ ವಿನಿಯೋಗಿಸದೆ ಸಮಸ್ತ ದಾನವರ ಏಳಿಗೆಯನ್ನು ಕಂಡವ. ಆ ಕಾಲಕ್ಕೆ ಕಾಮಿಡಿಯೊಬ್ಬಳು ಬೇಕು ಅಂತ ಆಗ್ಲಿಲ್ಲ. ಕಾಮನ ಮಾತೇ ನಿನಗೆ ಇರಲಿಲ್ಲ ಪ್ರಭು. ಸಾವಿರ ವರ್ಷಗಳ ಕಾಲ ದೀರ್ಘವಾದಂತಹ ಜೀವನವನ್ನು ನಡೆಸಿಕೊಂಡು ಬಂದವ ನೀನು. ಪ್ರತ್ಯಕ್ಷವಾಗಿ ಹೆಣ್ಣೋರ್ವಳನ್ನು ನೋಡಿ ಅವಳ ರೂಪಲಾವಣೆಗೆ ಮನಸ್ಸು ಹೋತು ಅವಳನ್ನು ಬಯಸಿದರೆ ಅಪರಾಧ ಅಲ್ಲ. ನೀನು ಬಯಸಿದ್ದು ಯಾರನ್ನು ಪ್ರಭು? ನೀನು ಕಾಣದೇ ಇರುವಂತಹ ಹೆಣ್ಣು ನಿನ್ನ ಬಳಿಗೆ ಬರುವುದಕ್ಕೆ ಸಾಧ್ಯ ಉಂಟೆ? ಲೋಕ ಸಂಚಾರಕ್ಕೆ ತೆರಳಿದಂತಹ ತನ್ನ ಮುಂಡನು ನಮ್ಮ ಆಳ್ವಿಕೆಗೆ ಒಳಪಟ್ಟಂತಹ ಕದಮ ಕಾತಾರವನ್ನು ಸೇರಿದರಂತೆ ಅನರ್ಘ್ಯ ರತ್ನ ಒಡೆಯನ ಭಂಡಾರವನ್ನು ಸೇರಬೇಕು ಅನ್ನುವಂತಹ ಆಕಾಂಕ್ಷೆಯನ್ನು ಇರಿಸಿ ನೇರವಾಗಿ ನಿನ್ನ ಅಂತಃಪುರವನ್ನು ಸೇರಿ ಹೆಣ್ಣಿನ ಕುರಿತಾಗಿ ವಿಧ ವಿಧವಾಗಿ ಬಣ್ಣಿಸುವುದಕ್ಕೆ ತೊಡಗಿದ್ದಾರೆ. ಇದನ್ನು ಕೇಳಿದ ಕ್ಷಣವೇ ಮೋಹ ಪರವಶನಾದೆಯ ಪ್ರಭು. ದೂರದ ಕದಂಬವನದಲ್ಲಿದ್ದುಕೊಂಡು ನಿನ್ನ ಮನವನ್ನು ಸೇರಿ ಚೆನ್ನಾಗಿ ಮಥಿಸುವುದಕ್ಕೆ ತೊಡಗಿದ್ದಾಳೆ. ಮುಮುಕ್ಷಿಗಳು ಮೋಕ್ಷ ಪದವಿಯನ್ನು ಬಯಸುವ ಹಾಗೆ ಅವಳನ್ನು ಕೈ ಹಿಡಿಬೇಕು ಅನ್ನುವಂತ ಅಪೇಕ್ಷೆಯಿಂದ ಹೊರಟೆ ಎಂದಾದರೆ ಅವಳು ಇಹಕ್ಕೆ ಒದಗಿ ಬರುವವಳೇ ಅಲ್ಲ. ಒಬ್ಬಳಾಕೆ ಪರಮನಿತಿಯಾಗಿರಬೇಕು. ನಾವು ಸ್ವಲ್ಪ ಜಾಗೃತರಾಗೋಣ. ಅಯ್ಯೋ ಚಂದ್ರವಾಗಿ ಅಲಿತವರಿದ್ದೇನೆ. ಏನು ಹಾಗಂತ ಅವಳ ಬಗ್ಗೆ ತಿಳಿದದ್ದೇನು ಬಲ್ಲೆಯ? ಹೇಗೆ? ಅದು ಒಬ್ಬಳು ಸಾಮಾನ್ಯ ತರುಣಿ. ತರುಣಿ
ಕಾಂತಾರದಲ್ಲಿರುವಂತಹ ನಾಡಿ ರತ್ನ ಸಾಮಾನ್ಯ ಒಬ್ಬಳಾಕೆ ಲೌಕಿಕಳು ಏನು ಹಾಗೆ ತೀರ್ಮಾನಕ್ಕೆ ಬಂದೆಯಾ ಪ್ರಭು? ಆಲೋಚನೆ ಮಾಡು. ನಿತ್ಯ ರಾಕ್ಷಸರೆಲ್ಲ ಮೃಗಯ ವಿಹಾರದಿಂದಲೂ ಅಲ್ಲ ಮತ್ಯಾವುದೋ ಲವಣವನ್ನು ಇರಿಸಿಕೊಂಡು ಭೀಕರವಾದಂತಹ ಕತ್ತಲೆಯೇ ತುಂಬಿರುವಂತಹ ಅರಣ್ಯವನ್ನು ಸುತ್ತುವರಿಯುತ್ತಾ ಇರ್ತಾರೆ. ಅಂತಹ ದುರ್ಗಮವಾದಂತಹ ಪ್ರದೇಶಕ್ಕೆ ಗಂಡನೆಯ ಭಟನೆಗಾದರೂ ಪ್ರವೇಶ ಮಾಡುವುದಕ್ಕೆ ಭಯ ಆಗಬೇಕು. ಅಂತಹ ತಾಣದಲ್ಲಿ ಅಂಬರದಿಂದಲೇ ತರಿಗಿಳಿದಂತಹ ಬಂಗಾರದ ಉಯ್ಯಾಲೆಯಲ್ಲಿ ಕುಳಿತು ಹೆಣ್ಣು ಕೂಡ ಮೆರೆಯುತ್ತಾ ಇದ್ದಾಳೆ ಎಂದಾದ್ರೆ ಅವಳನ್ನು ಏನು ಅಂತ ತಿಳಿದೆ? ತರುಣಿ ಎಲ್ಲವಳು ಆದಿಮಾಯಾದೇವಿ ಇದ್ದಾಳೆ. ಆದಿಯಲ್ಲಿ ಮೂರು ಮೂರ್ತಿಗಳ ಜನನಕ್ಕೆ ಕಾರಣೀಕರ್ತಾಳಾದಾಳಂತೆ. ಅವರಿಗೆ ಒಂದೊಂದು ಕರ್ತವ್ಯವನ್ನು ನಿಯೋಜಿಸಿ ಅವರಲ್ಲಿ ಒಂದು ಮಾತನ್ನು ಹೇಳಿದ್ದಾಳಂತೆ. ಕಷ್ಟ ಕಾಲದಲ್ಲಿ ನಿಷ್ಠೆಯಿಂದ ಬಂಧಿಸಿರಿ, ನಾನೇ ಬರ್ತೇನೆ. ನಾವು ಮಾಡುತ್ತಿರುವಂತಹ ಅನ್ಯಾಯ ಅಧಿಕವಾಗುವುದಕ್ಕೆ ತೊಡಗಿದೆ ಪ್ರಭು. ಈ ಧರೆಯಲ್ಲಿ ಅಧರ್ಮವೇ ತಾಂಡವಾಡುತ್ತಾ ಉಂಟು. ಧರ್ಮವನ್ನು ಸ್ಥಾಯಿಯಾಗಿ ಉಳಿಸುವುದಕ್ಕೆ ಬೇಕಾಗಿ ಮೂರು ಮೂರ್ತಿಗಳ ದೇವತೆಗಳ ಮೊರೆಯನ್ನು ಕೇಳಿ ಧರೆಯಲ್ಲಿ ಕಾಣಿಸಿಕೊಂಡವಳಿದ್ದಾಳೆ. ಪಾವನವಾದಂತಹ ಜೀವನ ಬೇಕಾ ಬೇಡವಾ ಹೇಳು? ಪಾವನವಾದಂತಹ ಜೀವನವನ್ನು ಒದಗಿಸಿಕೊಡುವುದಕ್ಕೆ ಬೇಕಾಗಿ ಪಾವುಡಿಯಾದಂತಹ ಮಹಾದುರ್ಗೆ ನಮ್ಮ ಕಣ್ಣಿಗೆ ಕಾಣುವಂತಹ ಕದಂಬ ಕಾಂತಾರದಲ್ಲಿ ನೆಲೆಯಾಗಿ ಒಬ್ಬೊಬ್ಬರನ್ನೇ ತನ್ನೆಡೆಗೆ ಆಕರ್ಷಿಸಿ ಆ ಮೂಲಕವಾಗಿ ದಾನವರ ತಲೆಯನ್ನೇ ಕಡಿದು ತ್ರಿದಶರನ್ನು ಪಡೆಯುವುದಕ್ಕೆ ಬಂದಂತಹ ಗಗನ್ಮಾತೆ ಅವಳೇ ಅಗೋಚರಳು, ಅವಳೇ ಮಾಯಾಶಕ್ತಿ. ಬೇಡ ಪ್ರಭು ಬೇಡ. ಅಯ್ಯೋ, ಹಾಗಾದ್ರೆ ನಾನೇನು ಮಾಡ್ಬೇಕು ಇವಾಗ? ನೀನು ನಡೆಯುತ್ತಿರುವಂತಹ ಮಾರ್ಗ ಇದೆಯಲ್ಲ, ಜಗದೊಡತಿಯ ಶರಣತೆ ಭಕ್ತಿ ಬಡಬಡುತ್ತ ನಡೆದವಳ ಕಾರುಣ್ಯದಲ್ಲಿ ಜಡಜ ಪೀತನ ವರದ ತೆರದಲ್ಲಿ ಪಡೆದು ಸುಖವನ್ನು ಬಾಳು. ಜಡದ ಪೀಠನ ವರದ ತೆರದಲ್ಲಿ ಪಡೆದು ಸುಖವಾಗಿ ಬಿಡು ಮೂರ್ಖತೆಯ ಬಿಡುಮಣದ ಮೂರ್ಖತೆಯ ಬ್ರಹ್ಮಾಲೋಕದಲ್ಲಿ ವಿಹರಿಸುತ್ತಾ ಇದ್ದೀಯ ಎನ್ನುವುದು ನಿನ್ನ ಮಾತು ಕೇಳುವಾಗಲೇ ಅರ್ಥ ಮಾಡಿಕೊಂಡೆ. ನಡೆಯುವಾಗ ಒಬ್ಬಾತ ಎಡವಿ ಬೀಳುವುದು ಸ್ವಾಭಾವಿಕ. ಆದ್ರೆ ದೊಡ್ಡದಾದಂತಹ ಪ್ರಪಾತ ಇದೆ, ಅಪಾಯ ಎದುರಾಗ್ತದೆ ಎನ್ನುವ ಹಾಗೆ ಮೊದಲೇ ಗೊತ್ತಿದ್ದು ಅವ ಹೃದಯನ್ನು ಊರುವುದಕ್ಕೆ ಮನಸ್ಸು ಮಾಡ್ತಾನೆ ಎಂದಾದ್ರೆ ಅವನನ್ನು ಮೂರ್ಖ ಅಂತಲೇ ಹೇಳಬೇಕು. ಮೂರ್ಖವಾದವನು ಹಿಡಿದು ಗಮಿಸುವುದರಿಂದ ಜೀವನದಲ್ಲಿ ಯಾವತ್ತು ಯಾವನು ಹೇಳಿಕೆಯನ್ನು ಕಾಣುವುದಕ್ಕೆ ಸಾಧ್ಯ ಉಂಟೆ? ಹಾಗಾಗಿ ಅವಳ ಕಾರುಣ್ಯಕ್ಕೆ ಒಳಗಾಗಿ ಈ ಧಾತ್ರಿಯಲ್ಲಿ ಸುಖವಾಗಿ ಬಾಳುವುದೇ ಉತ್ತಮ ಅಂತ ನನ್ನ ಅಭಿಪ್ರಾಯ. ಅಧಿಕಾರ, ಐಶ್ವರ್ಯ, ತಾರುಣ್ಯ ಈ ಮೂರರ ಮದುವೆ ಅವಿವೇಕವು ಕೂಡಿತು ಎಂದಾದರೆ ವ್ಯಕ್ತಿಯೊಬ್ಬನ ಜೀವನದಲ್ಲಿ ಯಾವತ್ತು ಅಪಾಯ ಕಟ್ಟಿಟ್ಟ ಬುದ್ಧಿ. ವಿವೇಕವು ಸದಾಕಾಲ ಜಾಗೃತವಾದರೆ
ಮತ್ತೆ ಅವನಿಗೆ ಸೋಲಿಲ್ಲ ಸಾವಿಲ್ಲ. ನೀನು ಆಲೋಚನೆ ಮಾಡು ಪ್ರಭು. ಒಂದು ಕಾಲದಲ್ಲಿ ದಿಕ್ಕುದೆ ಸೇಲದೆ ಬಳಲುತ್ತಿದ್ದ ನಾನು ಅವರಿಗೆ ಸರಿಯಾದಂತಹ ನೆಲೆಯನ್ನು ಕಲ್ಪಿಸಿಕೊಟ್ಟವ. ನಿರಾಯಾಸವಾಗಿರುವಂತಹ ವೇಳೆಯಲ್ಲಿ ಯಾರು ಔದಾರ್ಯದಿಂದ ತಂದುಕೊಟ್ಟಂತಹ ಕೊಡುಗೆ ಇದಲ್ಲ. ಸ್ವಪ್ರಯತ್ನದ ಸಾಧನೆಯ ಪ್ರತೀಕವಾಗಿ ಇಂದಿನ ಸುಖ ಪಡೆಯುವಲ್ಲಿ ಹಿಂದೆ ಅದೆಷ್ಟೋ ಕಷ್ಟವನ್ನು ನಾವು ಅನುಭವಿಸಿದ್ದೇವೆ. ನಮ್ಮ ಕಷ್ಟ ಯಾರನ್ನು ಹೇಳುವುದು? ಹಾಗಿದ್ರೆ ಈಗ ಒಂದು ಸುಖವಾದಂತಹ ಜೀವನ. ಕೆಲವು ಕಡೆಯಲ್ಲಿ ಎಂಥದ್ದು ಇರಲಿಲ್ಲ, ನಾವು ಕೇಳಿ ಪಡೆದಿದ್ದೇವೆ. ಕೆಲವರೆಲ್ಲ ಬಂದು ಅವರಾಗೇ ಒಪ್ಪಿಸಿದ್ದಾರೆ. ನಿನ್ನ ಅಪಾರವಾದಂತಹ ಯೋಗ್ಯತೆಯನ್ನು ಅರಿತು ಹಾಗಿದ್ರೆ ಅವರನ್ನು ಉಳಿಸಿಕೊಳ್ಳುವಂತಹ ಯತ್ನ ನಿನ್ನಲ್ಲಿ ಉಂಟು ಅಂತಾದ್ರೆ ವರದ ಪೀಠನ ವರದ ಪ್ರಭಾವ. ಹಾಗಾಗಿ ಇರುವಂತಹ ದಾರಿ ಒಂದೇ. ಯಾವುದು? ಕೊನೆಯದಾಗಿ ಒಂದು ಮಾತನ್ನು ಹೇಳ್ತಾ ಇದ್ದೇನೆ. ಏನದು? ಅಪ್ರಿಯವಾದರೂ ಸ್ವೀಕರಿಸುವಂತ ಮನ ಮಾಡಬೇಕು. ಹೇಳು. ಹೇಳೋದೇ ಇದು ನನಗೆ ಬೇಕಾಗಿಲ್ಲ, ಮತ್ತೆ ಯಾರಿಗೆ ಬೇಕಾಗಿ? ನಿನಗೆ ಬೇಕಾಗಿಲ್ಲ. ಹೌದಾ? ನೋಡು, ನಮ್ಮ ಮುಂದೆ ಕುಳಿತಿದ್ದಾರಲ್ಲ ಅವರಿಗೆ ಬೇಕಾಗಿ. ಹೌದಾ? ನಾವು ಸಾಯಿಲಿ ಹೋಗಿ ಆದ್ರೆ ಅವರಿಗೊಂದು ಗತಿ ಬೇಕಲ್ಲ. ಏನ್ ಮಾಡ್ಬೇಕದಕ್ಕೆ? ನೀನು ಶಾಶ್ವತವಾಗಿ ಉಳಿಯಬೇಕು. ಇರುವಂತ ದಾರಿ ಒಂದೇ. ಯಾವುದದು? ನೀನೀಗ ಹೊರಟದ್ದು ಅವಳ ಕೈ ಹಿಡಿಯುವುದಕ್ಕೆ ಬೇಕಾಗಿ. ಆ ನಿರ್ಧಾರವನ್ನು ಬಿಟ್ಟು ಬಿಡು. ಅದು ಬೇಡ. ಮತ್ತೆ ಏನ್ ಮಾಡ್ಬೇಕು ಇವಾಗ? ನಮ್ಮೆಲ್ಲರ ಉದ್ಧಾರಕ್ಕೆ ಬೇಕಾಗಿ ಜಗದಂಬಿಕೆಯ ಕಾಲು ಹಿಡಿಯುವುದು. ರಥದಲ್ಲಿ ಕುಳಿತವನು ಶುಂಭ ಬಂಡೆ ಅಲ್ಲ ಅಲ್ವಾ? ಯಾರು ನಿನ್ನ ಪ್ರೀತಿ ಮಾತಾಡುವ ನೀನು ಬಂಡೆಯ ಹಾಗೆ, ಬಂಡೆ ಹಾಗೆ, ನೀನು ಒಂದು ಪರ್ವತದ ಹಾಗೆ. ಹಾಗೆ ತಿಳಿದುಕೊಂಡಿದ್ಯಲ್ಲ. ಪರ್ವತ ಯಾವತ್ತು ಅನುಭವ ಕುಂಟು. ನಿನ್ನ ಪ್ರವಚನ ಕೇಳಿಕೆ ಕೂತಲ್ಲ. ಅಯ್ಯ, ಇದು ದೇವಿಯ ಕುರಿತು ಬಣ್ಣಿಸಿ ಬಿಡು ಬಿಡು. ನಿನ್ನ ಬೆಟಕಿನ ನುಡಿಗಳನ್ನು ತ್ರಿಜಗವನ್ನು ನಡುಗಿಸಿದಂತ ಶುಂಭ ರಕ್ತಬೀಜ ಬಂದವಳು ಯಾರು ಎನ್ನುವುದು ಚೆನ್ನಾಗಿ ಅರಿತವಳಿದ್ದೇನೆ. ಹಾಗಾಗಿ ತಿಳಿದು ಹೆಜ್ಜೆಯನ್ನು ಮುಂದಿಟ್ಟಿದ್ದೇನೆ. ಯಾವ ಕಾರಣಕ್ಕೆ ಹಿಂದೆ ತೆಗುವುದಿಲ್ಲ. ಆಗುವುದಾದ್ರೆ ಹೋಗು. ಏನಂತ ಆಗುದಿಲ್ವ ರಾಣ ಹೇಳಿಲ್ಲ. ನಿನಗಿಂತ ಮೊದಲು ತಲೆ ಕೊಡಬೇಕಾದವ ನಾನು. ಹೊರಟೆ ಅನುಭವ. ಈ ಮೊದಲು ಇಲ್ಲಿಗೆ ಬಂದವರೇ ನಾವು. ಆದರೆ ಇಂಥ ಒಂದು ಬದಲಾವಣೆಯನ್ನು ಎಂದು ಕಂಡವರಲ್ಲ. ಯಾಕೆ ಈ ಬದಲಾವಣೆ? ಅರ್ಥವಾಯಿತು ನನಗೆ. ಒಬ್ಬಳಕ್ಕೆ ಮಹಾನ್ ಶಕ್ತಿಯಲ್ಲಿ ಮೆರೆಯುತ್ತಾ ಇದ್ದಾಳಂತೆ. ಆದ್ದರಿಂದಲೇ ಇಂತಹ ಒಂದು ಬದಲಾವಣೆಯಾಗುವುದಕ್ಕೆ ಸಾಧ್ಯತೆ. ಏನೇ ಆಗಲಿ, ನನ್ನ ಅಕ್ಷಿಗಳಿಗೆ ಗೋಚರಿಸುತ್ತಾ ಉಂಟು ಪ್ರಕಾಶ, ಬೆಳಕು. ಅದನ್ನು ಹಿಡಿದುಕೊಂಡು ನೇರವಾಗಿ ಮುಂದುವರಿಯುತ್ತೇನೆ.
ಆಡಿದನು ತನ್ನೊಳಗೆ ಶುಂಭನ ಕೂಡೆ ಮಾಡಲಿಂದೇ ನಕಟ ಮಾಡಲಿಂದೇ ನಕಟ ಶುಂಭನ ಕೂಡೆ ಶಿವೇ ಸರ್ವಾರ್ಥ ಸಾಧಿಕೆ ಕರ್ಣೇಂದ್ರಿಯ ಮಗೇನೇನೆ ನಾರಾಯಣ ಹೇಗೆಯ ನುಡಿಸಿದ ಬೆದನು ಆದರೂ ನುಡಿಸಿದ ಬೆದನು ಕಲಿರನ್ನ ವೀರನು ಆಶ್ಚರ್ಯವಾಗಿ ಹೋಯಿತಲ್ಲ ನನಗೆ. ಅಂಬರದಿಂದಲೇ ಧರೆಗಳಿದಂತ ಬಂಗಾರದ ಉಯ್ಯಾಲೆಯಲ್ಲಿ ಮೆರೆಯುವಂತ ಅನರ್ಘ್ಯ ರತ್ನ ನೋಡಿದೆ ನೋಡಿದೆ ನೋಡಿದೆ. ಛೇ, ಕೇವಲ ಮಾಂಸಾಕ್ಷಿಗಳಿಂದ ನೋಡಿದರೆ ಸಾಕೆ. ಬಗೆಗಣ್ಣನ್ನು ತೆಗೆದು ನೋಡಿದೆ ಎಂದಾದರೆ ಈಕೆ ಯಾರು ಏನು ಎಷ್ಟು ಅನ್ನೋದನ್ನು ತರ್ಕಿಸುವುದಕ್ಕೆ ಸಾಧ್ಯತೆ ಉಂಟು. ಕೈಯಲ್ಲಿ ತ್ರಿಶೂಲವನ್ನು ಹಿಡಿದು ನಗುತ್ತಾ ಇದ್ದಾಳೆ ಮಹಾತಾಯಿ. ನಗುವಿನ ಮೂಲಕವಾಗಿ ವಯೋವೃದ್ಧನು ಜಾನವೃದ್ಧನಾದಂತಹ ಸುಗ್ರೀವನನ್ನು ಕೊಂದಿದ್ದಾಳಂತೆ. ಮತ್ತೊಮ್ಮೆ ಇವಳ ವಿಚಾರವನ್ನು ಶುಂಭನಲ್ಲಿ ಹೇಳುವುದಕ್ಕೆ ಬೇಕಾಗಿ ಅನುಗ್ರಹ ದೃಷ್ಟಿಯನ್ನು ಬೀರಿ ಎಬ್ಬಿಸಿ ಕಳುಹಿಸಿಕೊಟ್ಟಿದ್ದಾಳೆ. ನಾನು ಆಲೋಚನೆ ಮಾಡುವುದು ಅದನ್ನಲ್ಲ. ಎಂತೆಂಥ ಹೋರಾಟ ಎಲ್ಲ ನಡೆದಿದೆ. ನಮ್ಮ ಪಾಡಿಗೆ ಅಪಯಶಸ್ಸು ಬಂದದ್ದಿಲ್ಲ. ಹಾಗಿದ್ದರೆ ಒಬ್ಬಳಾಕೆ ನಾಡಿ ನಮ್ಮ ಆಳ್ವಿಕೆಗೆ ಒಳಪಟ್ಟಂತ ಕದಂಬ ಕಾಂತಾರದಲ್ಲಿ ಕುಳಿತು ಅಸುರ ವೀರರನ್ನೆಲ್ಲ ಯುದ್ಧಕ್ಕೆ ಕರೆಯುತ್ತಾ ಇದ್ದಾಳೆ ಎಂದಾದರೆ ನಮ್ಮ ಒಡೆಯ ತಪ್ಪಾಗಿ ತಿಳಿದಿದ್ದಾನೆ. ಇವಳು ಕಣ್ಣಿಗೆ ಕಾಣುವಂತಹ ನಾರಿ ರತ್ನ ಅಲ್ಲ, ಇವಳೊಬ್ಬಳು ಮಾಯಾ ಶಕ್ತಿ. ಶಿವನೇ ಶಿವನೇ ಶಿವನೇ. ಒಂದು ಕಾಲದಲ್ಲಿ ಸಾಮ್ರಾಜ್ಯವನ್ನು ಕಟ್ಟಿ ಬೆಳೆಸುವುದಕ್ಕೆ ಶ್ರಮ ಏನು, ಆದರೆ ಸರ್ವಸ್ವವನ್ನು ಕಳೆದುಕೊಳ್ಳುವುದಕ್ಕೆ ಮುಂದಾಗಿದ್ದಾನೆ ಎಂದಾದರೆ ಇವನ ದಾರಿ ಸರಿ ಇಲ್ಲ ಅಂತ ಹೇಳೋಣವೇ? ಛೇ, ಯಾವತ್ತೂ ಯಜಮಾನನನ್ನು ಹಳಿಯಲಾರೆ ನಾನು. ಅವನ ಉತ್ಪನ್ನವನ್ನು ಉಂಡು ಬದುಕಿದ ದೇಹ ಒಂದು ಕಾಲದಲ್ಲಿ ಯಾತು ದಾನವರೆಲ್ಲ ಎಲ್ಲೋ ಬೀದಿಯಲ್ಲಿ ಕಾಲವನ್ನು ಕಳೆಯುತ್ತಾ ಇದ್ದವರು. ನಮಗೆಲ್ಲ ಆಶ್ರಯದಾತನಾಗಿ ಅನ್ನದಾತನಾಗಿ ಒದಗಿ ಬಂದಂತ ಮಹಾನ್ ಭಾಗ್ಯವಂತ ಅಂತವ ಇವಳನ್ನು ಬಯಸಿದ್ದಾನೆ ಎಂದಾದ ಮೇಲೆ ಅದನ್ನು ಈಡೇರಿಸಬೇಕಾದುದು ಸೇವಕರಾದಂಥ ನಮ್ಮ ಆದ್ಯ ಕರ್ತವ್ಯ. ಆ ಸ್ಥಾನದಲ್ಲಿ ಇವಳ ವಿಚಾರವನ್ನು ಬಲಿಸುತ್ತಿರುವಂತಹ ವೇಳೆಯಲ್ಲಿ ರಣ ಹೇಳಿ ತೊಲಗು ಅನ್ನುವ ಹಾಗೆ ಎತ್ತರವಾದಂತಹ ಸ್ಥಾಯಿಯಿಂದ ಹೇಳಿದ. ನನ್ನ ಮುಖಕ್ಕೆ ಛೀ ಥೂ ಅಂತ ಉಗುಳಿದ. ಆವಾಗ ಅಲ್ಲಿ ನನಗೆ ಸಿಟ್ಟು ಬಂತು. ಇಲ್ಲಿ ಬರುವಾಗ ಉದ್ವೇಗ ಬರುವುದಿಲ್ಲ ನನಗೆ. ಶಾಂತ ಸ್ವರೂಪಿಣಿಯಂತೆ ಅವಳ ರೂಪವನ್ನು ಅವಳ ದರ್ಶನವನ್ನು ಕಂಡ ಮೇಲೆ ಯಾವ ಉದ್ವೇಗ ಇದ್ರೂ ಕೂಡ ಒಂದೊಮ್ಮೆಗೆ ಹೋಗಲೇಬೇಕು. ಅವಳನ್ನು ಭಕ್ತಿಯಿಂದ ಸ್ತುತಿ ಮಾಡುವನ ಎನ್ನುವ ಹಾಗೆ ಭಾವ ಮನಸ್ಸಿನಲ್ಲಿ ಹುಟ್ಟುತ್ತಾ ಉಂಟು. ಆಡಂಬರದ ಭಕ್ತಿ ಬೇರೆ, ಅಂತರಂಗದ ಭಕ್ತಿ ಬೇರೆ. ನಮ್ಮದು ಏನಿದ್ರು ಅಂತರಂಗದಿಂದ ಹೊರಹೊಮ್ಮುವಂತಹ ಭಕ್ತಿ. ಅವಳು ಬರ್ತಾಳಿಗೆಂದಾದರೆ ವೈಭವದಿಂದ ಶೋಣಿತಾಪುರಕ್ಕೆ ಕರೆದುಕೊಂಡು ಹೋಗಿ ಆ ಮೂಲಕವಾಗಿ ಸಾರ್ಥಕವಾದಂತಹ ಜೀವನವನ್ನು ಸಾಗಿಸಬೇಕು. ಒಂದು ವೇಳೆ ಯುದ್ಧವೇ ನಡೆಯಿತು ಎಂದಾದರೆ ಅದು ಕದನ ಅಲ್ಲ, ಹೋರಾಟ ಅಲ್ಲ, ಮಹಾನವಮಿ ಎನ್ನುವ ಹಾಗೆ ಭಾವಿಸ್ತೇನೆ. ಆ ಮೂಲಕವಾಗಿ ಮೋಕ್ಷ ಸಾಮ್ರಾಜ್ಯವನ್ನು ಪಡೆಯುವುದಕ್ಕೆ ಮುಂದಾಗಬೇಕು. ರಕ್ತಬೀಜಾಸುರನದ್ದು ಅಳಿವೋ ಉಳಿವೋ ತೀರ್ಮಾನಿಸಬೇಕಾದವಳು ಜಗನ್ಯಾಮಕಳಾದಂತಹ ಮಹಾನ್ ಶಕ್ತಿ. ಹಾಗಾಗಿ ಅಡಿಗೆರಗಿ ಒಂದು ಕ್ಷಮಾಯಾಚನೆಯನ್ನು ಮಾಡಿ
ಚಂದ್ರಕಲಾಧರಿ ಶಿವಮುಕ್ತ ಮನೋಹರಿ ಮೋಹನ ಕಲ್ಯಾಣಿ ತ್ರಿಪುರ ಸುಂದರಿ ಅಮ್ಮ ಪುಣ್ಯ ಪದ ಪುಂಡಲೀಕಗಳಿಗೆ ನಿನ್ನ ಭಕ್ತನಾದಂತ ರಕ್ತಬೀಜನ ಸಾಷ್ಟಾಂಗ ಪ್ರಣಾಮಗಳು. ತಾಯೇ, ನಿನ್ನ ಭಕ್ತನಿದ್ದೇನೆ. ರಕ್ತಬೀಜ ಅಸುರ ಎನ್ನುವ ಹಾಗೆ ನನ್ನ ಹೆಸರು. ಅಮ್ಮ, ಶುಂಭಾಸುರನ ಸಹೋದರನಿದ್ದೇನೆ, ಮಾತ್ರವಲ್ಲ ಸಚಿವನಿದ್ದೇನೆ. ಮಹತ್ತರವಾದಂತಹ ಉದ್ದೇಶವನ್ನು ಈಡೇರಿಸುವುದಕ್ಕೆ ಬೇಕಾಗಿ ಈ ಕಾಲಕ್ಕೆ ರಥ ಸಮೇತನಾಗಿ ಕದಂಬವನಕ್ಕೆ ಸೇರುವಂತ ಅನಿವಾರ್ಯತೆ ಒಂದು ಒದಗಿ ಬಂತು. ಇದಕ್ಕೆ ಮೂಲ ಕಾರಣ ನೀನೇ ಅನ್ನೋದು ಸ್ಪಷ್ಟವಾಗಿದೆ. ಸುಗ್ರೀವನಲ್ಲಿ ಒಂದು ಮಾತನ್ನು ಹೇಳಿದೆಯಂತೆ, ನನ್ನನ್ನು ಮದುವೆ ಆಗುವಂತ ಗಂಡು ಪರಾಕ್ರಮಶಾಲಿ ಹೌದಂತಾದ್ರೆ ನನ್ನಲ್ಲಿ ಹೋರಾಟವನ್ನು ಮಾಡಿ ಆ ಮೂಲಕವಾಗಿ ನನ್ನನ್ನು ಯುದ್ಧದಲ್ಲಿ ಸೋಲಿಸಿ ಮದುವೆ ಆಗುವುದಕ್ಕೆ ಮುಂದೆ ಬರಲಿ ಎನ್ನುವ ಹಾಗೆ. ಅಮ್ಮ, ಏರು ಯೌವನಿಯಾದಂತ ನಿನಗೆ ಸಮರ ಯಾಕೆ ಅಂತ ಒಂದು ಅನುಮಾನ ಮೂಡುವುದಕ್ಕೆ ಪ್ರಾರಂಭವಾಗಿದೆ. ಯಾಕೆಂದ್ರೆ ಈ ಕಾಲಕ್ಕೆ ಒಬ್ಬ ಸರಿಯಾದಂತಹ ಗಂಡುಗಲಿ ದೊರಕಲೇಬೇಕು. ಒಬ್ಬ ಆತ ಇದ್ದಾನಮ್ಮ, ಅವನ ವಿಚಾರ ನನಗಿಂತ ಹೆಚ್ಚಾಗಿ ನಿನಗೆ ಗೊತ್ತಿದೆ. ಬಂದವರೆಲ್ಲ ಹೇಳಿದ್ದಾರೆ, ತ್ರಿಭುವನಕ್ಕೆ ತಾನೇ ನೇತಾರನಾಗಿ ದಾತಾರನಾಗಿ ಬೆರೆಯುತ್ತಾ ಇದ್ದಾನೆ. ಅವನೇ ಶುಂಭಾಸುರ. ಅವನಿಗೆ ರಾಜ ಶುಂಭ ಅನ್ನುವ ಹಾಗೆ ಹೆಸರುಂಟು. ತಾಯೇ, ಇದು ಬಂಗಾರದ ರಥ ಸಿದ್ಧವಾಗಿದೆ. ಉಯ್ಯಾಲೆಯಿಂದ ಇಳಿದು ರಥವನ್ನೇರಿ ನಮ್ಮ ಶೂರಿತಾಪುರಕ್ಕೆ ಬರಬೇಕು ಎನ್ನುವ ಹಾಗೆ ಇದು ಬೇಡ್ತಾ ಇದ್ದೇನೆ ತಾಯೇ.
ಸಮಾಧಾನಕ್ಕೆ ಮಾತನಾಡು. ಭಾಗವತರೇ, ಮಿತ್ತ ಬಗೆರಡು ಗಂಧ ಪರಿಮಳ ಬುಟ್ಟಾಪಿ ನಿಖಲ ಹಿರಿಯಾಕಲು ನಮ್ಮೊಂದು ಬತ್ತಿಂಚೆ ಸತ್ಯ ನಿಖಲ ಹಿರಿಯಾಕಲೆ ಬೆರಿ ಬತ್ತದ ಆನತರ ಪಣ್ಣ ನೇರಿ ಬತ್ತದ ಬತ್ತೆ
ಅದ್ದರ ಬದ್ದರ ಪತ್ತು ಕುಟುಂಬ ಒಂಜು ಮಲ್ಪಿ ಮಾಮಲ್ಲ ಮಣ್ಣು ಶಕ್ತಿಯಾನು ಅಂಚ 10 ಇಂಚು ಗಡಿಕ ಅರ್ಸದ ಬಲ್ಪು ಬುಟ್ಟ ಏನನ್ನು ಬಲ್ಪುಡು ಬಾಡ್ನಿಕ್ಲೇನು ಈ ಕಾಲು ಹೊಡೆದು ಬತ್ತಿ ಮೇಲ್ ಕಾಲು ಮುಟ್ಟದಾಲ ಒಡಕದ ಅಂತ ಲೆಕ್ಕ ಕಾಪಾಡ್ದು ಗುರುವೆ ಈ ಅಮೃತಗಳಿಗೆ ಪಾಡಿದಂಪ ವರ್ಧಂತ ಲೆಕ್ಕ ಕರ್ತೀರ ಪಾಡಂದ ಲೆಕ್ಕ ಮೃತ್ಯುಪು ತಾಲಂದ ಲೆಕ್ಕ ದಸದೋಸ ಇತ್ತಲ್ಲ ಕಡಪರಾಜೋಗ ಪಾರಾದು ಕೊಡುದು ನಿಕ್ಕಲು ಪೋಯಿನೆಟ್ಟೆ ಬತ್ತಿರ ದುಂಬುಡುಗಿರವಂತೂ ಸಂಸಾರದ ಉಲ್ಲಾಸವನ್ನು ಪೇರೂರ್ಕಾರ್ದು ಕೊರ್ಪೆ ಕೊರಿಂಚಿತ್ತಿ ಸೇವೆನು ಸಂತೋಷಡೊಪ್ಕೊಂಡೆ ಇಡೀ ಊರುಗು ಬರ್ಪಿ ತುರ್ತನು ಮಾಯೋಡು ಪರಿಹಾರ ಮಲ್ತು ಕೊಡ್ದು 4 ಕಾರಣ ಡೇಡ್ದು 2 ಕಾರಣ ಅರಮಾಣಿ ಮುಟ್ಟ 10 ಇಂಚಿತ್ತಿ ಬುಲೆಟ್ 10 ಇಂಚಿತ್ತಿ ಬುಲೆಟ್ ಸುಗಮಕದ ಸಾಧನೆ ಉಂಡು ಬಂತು ಕೊರ್ಪೆ ಎನ್ನು ಮಿತ್ತು ಭಕ್ತಿ ದೀನಗಳಿಗೆ ಅಪ್ಪೆ ಆದ ಸಿರಿಮೆರೆ ಕೊಡ್ದು ತಮ್ಮಲಾದ ಬುದ್ಧಿ ನೀತಿಯನ್ನು ಪನ್ನೊಂದು ಈ ಊರನ್ನು ಪೂತ ಬಿತ್ತದ ನರಕ ಕಾಪಾಡ್ದು ಕೊರ್ಪನ ಬಾರ ಎನ್ನೋ ಧೈರ್ಯ ಮಲ್ತು ಕೀರ್ತಿ ಬರುವುದು ಒಂದೇ ಭಕ್ತಿಡು ಕೊರ್ನಂಚಿನ ಸೇವೆ ಅಂತಪ್ಪ ಪರಕ್ಕೆ ಪನಿಯರ ಒಂಜಿ ಕಾಲ ಸಂದೆಯರ ಒಂಜಿ ಕಾಲಗೆ ಗಣಪತಿ ಆಚಾರ್ಯ ಅವಡ ಅಪ್ಪೆ ಒಂಜಿ ಪೊರ್ಲ ರೀತಿಯ ಗೆಜ್ಜೆ ಸೇವೆ ಕೊರಡೊಂದು ಮನ ಸಂಕಲ್ಪ ಮಲ್ತಿ ಪ್ರಕಾರವಾದ ಕೊರ್ನಂಚಿನ ಈ ಗೆಜ್ಜೆ ಸೇವೆ ನಿಂಕಲ ಮಾಯದ ಮಟ್ಟೆಲಿಗೆ ಎಂಕಲು ಪಾಡುಂಡ ನನ್ನ ಮಿತ್ತುಗ ನಿಕಲು ಪೋಪಿ ಸಾದಿ ಮಲ್ಪಿ ಉದ್ಯೋಗಗಳು ಒವೇ ಒಂಜಿ ರೀತಿಯ ಅಡೆತಡೆ ಬರ್ಪುಣ ಇತ್ತನ್ನಲ್ಲ ಎಂಕಲ ಮಾಯದ ಬಲೆನು ಬೀಗಿದು ಬರ್ಪಿ ದುರಿತನು ತಟ್ಟು ಪಾರಾದು ಸಂಸಾರಗಳು ಸುಖ ಶಾಂತಿ ನೆಮ್ಮದಿನ ಒದಗಾದು ಗೊರ್ಪುನೆ ತೊಟ್ಟಿಗೆ ಉತ್ಪತ್ತಿದ ಸಾಗಿಲ್ಲ ಉಂಡು ಪತ್ತೆಕ್ಕು ನೂದೆಕ್ಕು 1000 ನಡಪುಂಡೈತೆ ಓ ಸಾರ ನಡ ಪುಜತ ಮಲ್ಲಕ್ಕೆ ಆಯ್ತ ಒಂಜೇನು ಒಚ್ಚಿದೆತ್ತದ ಆ ಜಾಗಡ ಮಲ್ಲ ಮಲ್ಲ ಸಂಖ್ಯೆಯನ್ನು ದಿಂಜಾದು ಬಾಡ್ಲಿ ಆಚೆತ ಉತ್ಪತ್ತಿನ ತೂಪಾದು ಕೊಡ್ದು ಬೆರಿಸಾಯ ಉಳ್ಳರಿಗೆ ಅಂದು ಬಂದ್ಪಾದು ಬಾಗೋತಾರೆ ಮೊದ್ಲಗಾರ್ರೆ ಗೊತ್ತು ಮೊದ್ಲಗಾರ್ರೆ ಆವಿಡ ಸಂತೋಷ ಅಂಡು ಪೊರ್ಲ ರೀತಿಯ ಕಲಾ ಸೇವೆ ಇಂಚೆನು ನನಾತ ಕಾಲ ಕಲಾ ಸೇವೆ ಮಲ್ಪನ ಯೋಗ ಭಾಗ್ಯನು ಒದಗಾದು ಕೊರ್ಕ 4 ಊರು 4 ಗ್ರಾಮ 4 ಮಾಗನೆ 4 ದೇಶಲ ಯಾರಂದು ಪರ ಊರು ಪರದೇಶಡ್ಲ ನಿಕಲ ಕೀರ್ತಿ ಇತ್ತೆ ಬುರ್ತಿ ಮರಿಯಲಡು ಕೊಂಡ ಯಾವ ಇತ್ತೆ ಊರ್ದಲ ಇಂದಿನ ಕೊಂಚ ರಡ್ ಮುಜಿ ಕಾರ್ಯಕ್ರಮ ತಿಕ್ಕುಲೆ ಕಾನು ಮಲ್ಪುಗ ಇಜ್ಜಿಂದಂಡ ಎತೆ ಮಲ್ಪೊಡು ಇಜ್ಜಿ ಇಂಚೆನೆ ಕಾರ್ಯಕ್ರಮ ಮಲ್ಪವನಕ್ಕಳು ಮನಸ್ಸು ಖುಷಿಯಾದ ಎಡ್ಡೆ ಉಡಲ್ ದಕ್ಕಳು ಕೊರ್ಪೇರೆ ಅಂಡ ಕೆಲವು ಕೊಡ್ದು ಕುಲೆಕ್ಕುಲು ಬೊಗ್ಗುದು ಅಂತ ಕಲೆಂಕಲ ಐಕಲ ನಿಂಕಲು ಮಾಯೋಡುದು ಓನುವ ಆಯಗೊಂಜಿ ಪೋಯರ ಪುರುಷೋ ತೆತಿ ಕುಜಿ ಗಲ್ಗೆಲ್ಗೆ ಬರ್ಪೆ ತೊರಪ್ಪೆ ಪೋಪೆ ಯಾವ ನನವಂತ ಸಮಯ ಬೊಕ್ಕ ಸ್ವರ್ಪಗೆ ಸೇರಿಗಾರ್ರೆ 7 ಬತ್ತದು ಪೊರ್ಲ ರೀತಿಯ ಕಲಾ ಸೇವೆ ಇಂಚೆನ ನನಾತ ಕಾಲ ಕಲಾ ಸೇವೆ ಮಲ್ಪನ ಯೋಗ ಭಾಗ್ಯನು ಒದಗಾದು ಕೊರ್ಕ ವರ್ಷಕ್ಕೆ ಪುನಿ 16 ತಿಂಗಳು ಕೊಂಚ 2 ತಿಂಗಳು ಅಲ್ಲ ಬುಡಿ ಜೋಕುಲ ಮನೆ 10 ತಿಂಗಳು ಬುಡಂದ ಕಾರ್ಯಕ್ರಮ ತಿಕ್ಕುಲೆ ಕಾನು ಮಲ್ತು ಕೊರ್ಕ ಭಾಗವತರೆ ಏಲೆ ಮೀರೊಂದು ಬರ್ತದೆ ಅಮೃತಗಳಿಗೆ ಬೋದು ವಿಷಗಳಿಗೆ ಬರ್ಪಿ ಪೊರ್ತು ಮಾಯೊಡಿಯ ನನ್ನ ಮನೆ ಮಂಚವ ಸೇರುಗಳಿಗೆ ಓಯರೆ ಪೋತೋಲಿಯೇ ಇಂಕ ಪರ್ಪುನ ಬೈಜ ಎಂಚಿನಂದು ಸೀಸುಲ್ದೇನಿಕೆ ಎನ್ನತ್ತು ಬೊಂಡ ಎಂಚ ದಿಷ್ಟಿ ಬಾರ್ದು ತಾಲ್ಪೋಡ ಆವಡ ಸಂತೋಷ ಎನ್ನ ಉಡಲ್ ಲಂಚ ತಂಪುದಿಯರ ಕೊರ್ನಕಳ ಉಡಲ್ ಲಂಚನೆ ತಂಪುದಿ ದಕ್ಲೆ ಬರ್ಪುನಂಚಿನ ಸರ್ವ ಕಷ್ಟವನ್ನು ಪರಿಹಾರ ಮಲ್ಪೆ ಸ್ವೀಕಾರ ಮಲ್ತೋನು
ದಿವ್ಯವಾದಂತಹ ಚಂಡಿಕೆ ರೂಪವನ್ನು ತಾಳಿದ್ದಾಳೆ. ಅರುಣಾಸುರ ಬದುಕಬೇಕು ಬದುಕಬೇಕು, ಅರುಣಾಸುರ ಏನೆಂಬುದಾಗಿ ಮುಂದೆ ಬರುವ ಕಾಲದಲ್ಲಿ ತೋರಿಸಿಕೊಡಬೇಕಾಗಿದೆ. ಗುರುಗಳ ಬಳಿಗೆ ಶುಕ್ಲಾಚಾರ್ಯ. ಮುಂದಿಟ್ಟರೆ ಜಾಗ್ರತೆ. ಭಾಷೆ ಉಂಟು ನಿನ್ನ ಕೈಯಿರುವುದು ಆಯ್ದವರು ಕೈಯಿರಿಸಿ ಪೂರ್ವಕರಾಧಿಕಾರಿ ಶುಂಭ ಬಂದಿದೆ. ಶ್ರೀಪತಿಯ ಧಾಮ ರೂಪ ತೋರುವ
ಅಂಬರದಲ್ಲಿ ಮುಹೂರ್ತ ಮಾತ್ರ ಗೋಚರಿಸಬೇಕಿದ್ದೇನೆ. ಅಷ್ಟೆಲ್ಲ ರಣಕ್ಷೇತ್ರವನ್ನು ತಲೆಮರೆಸಿದ್ದಾನೆ ದುರುಳಾಸುರ. ಆತನನ್ನು ಕೊಲ್ಲುವುದಕ್ಕೆ ಬೇಕಾಗಿ ಮತ್ತೊಮ್ಮೆ ಆವಿರ್ಭವಿಸುವುದಕ್ಕೂ ಬೀಸುವುದಕ್ಕೂ ಇದ್ದೇನೆ. ಅಲ್ಲಿಯವರೆಗೆ ಅರ್ಚಿಸಿ ಮೆಚ್ಚಿಸಿ ಪೂಜಿಸಿಕೊಂಡು ಬಂದಿರಿ. ಇನ್ನು ಮುಂದಕ್ಕೆ ತ್ರಿಪುರಾಂಬಿಕೆಯಾಗಿ ಮಣ್ಣಿದ್ದೀಪಟ್ಟು ಸೇರುವಳಿದ್ದೇನೆ. ನಿಮಗೆಲ್ಲರಿಗೂ ಶುಭವಾಗಲಿ. ಅದೃಷ್ಟಳಾಗುತ್ತೇನೆ. ಭದ್ರಂ ಶುಭಂ ಮಂಗಲಂ. ದೇವಿ ಮಹತ್ಯಂತ ಶಬ್ದಕ್ಕೆ ವಿಶೇಷವಾದಂತಹ ಅರ್ಥವಿದೆ. ದೇರಲು ದೇಹ ಪವಿತ್ರ, ವೀಯನಲು ವಿದ್ಯಾ ಪ್ರಾಪ್ತಿ, ಮೋಯನಲು ಮಹಾಲಕ್ಷ್ಮಿ ಮೈದುವರೋಡು, ಹಾಯನಲು ಹರಿಹರನ ಸಾಕ್ಷಾತ್ಕಾರ, ಕೇಳಲು ತ್ರೈಲೋಕ ಸಿದ್ಧಿಪುದು. ಇಂತಿಪ್ಪ ದೇವಿ ಮಹತ್ವೆಂಬ ಆಖ್ಯಾನವನ್ನು ಯಾರು ಆಡಿಸಿದರೋ, ಯಾರು ಆಡಿದರೋ, ಯಾರು ನೋಡಿದರೋ, ಯಾರು ಕೇಳಿದರೋ ಎಲ್ಲರಿಗೂ ನಾವು ನಂಬಿಕೊಂಡು ಬಂದಿರುವ ಶ್ರೀ ಮಹಾಗಣಪತಿ ದೇವರು ಕಟೀಲು ಭ್ರಮರಾಂಬಿಕೆ ಆಯುಷ್ಯ ಆರೋಗ್ಯ ಸಕಲ ಸನ್ಮಂಗಲ ಇತ್ತು ಕಾಪಾಡಲೆಂಬುದಾಗಿ ಬೇಡಿಕೊಳ್ಳುತ್ತಾ ಈ ಪುಣ್ಯಗತೆಯ ಮಂಗಳ ಗೀತೆಯನ್ನು ಆಡುತ್ತೇವೆ. ಭದ್ರಂ ಶುಭಂ ಮಂಗಳಂ. ಮಹಾರಾಜ ಶ್ರೀಗಳಾದ ಶ್ರೀಮತಿ ಲತಾ ಗಣಪತಿ ಆಚಾರ್ಯ ಮಕ್ಕಳು ಹಾಗೂ ಮನೆಯವರು. ಮಹಾರಾಜ ಶ್ರೀಗಳಾದ ಶ್ರೀಮತಿ ಲತಾ ಗಣಪತಿ ಆಚಾರ್ಯ ಮಕ್ಕಳು ಹಾಗೂ ಮನೆಯವರು. ಶಾಪ. ಮಹಾರಾಜ ಶ್ರೀಗಳಾದಂತಹ ಶ್ರೀಮತಿ ಲತಾ ಗಣಪತಿ ಆಚಾರ್ಯ ಮಕ್ಕಳು ಹಾಗೂ ಮನೆಯವರು. ಫಲ. ಅತ್ತಿಗಾರರು, ಕುಶಾಲ್ಗಾರರು, ಮದುಗಾರರು ಶಾಪ. ತಮ್ಮ ಕೀರ್ತಿಯನ್ನು ಮೂರು ಲೋಕದಲ್ಲಿ ಕೊಂಡಾಡಲಿದ್ದೇಳಿ ಕೊಟ್ಟಿರುವಂತಹ ಕಾಂಚಾಣ ವೀಳ್ಯ ಶಿವಾರ್ಪಣೆ. ಆಪೋ ದಕ್ಕಿತ್ತೋ ದಕ್ಕಿತ್ತು ಬಿಡಾರಕ್ಕೆ ಅಪ್ಪಣೆ. ದೇವರ ರಂಗನಾಯಕ ರಾಜೀವ ಲೋಕನ
ಯಾವುದೇ ಲೋಪದೋಷಗಳಿದ್ರೆ ಅದನ್ನೆಲ್ಲ ಕ್ಷಮಿಸಿ ಅವರಿಗೂ ಅವರ ಮನೆಯವರಿಗೂ ಕುಟುಂಬ ವರ್ಗಕ್ಕೂ ಆಯುಷ್ಯ, ಆರೋಗ್ಯ, ಸುಖ, ಸೌಭಾಗ್ಯ, ಶಾಂತಿ, ನೆಮ್ಮದಿ ಕೊಡಬೇಕು ಅಂತ ಹೇಳಿ ಮಹಾಗಣಪತಿ ದೇವರು ಮತ್ತು ದುರ್ಗಾ ಪರಮೇಶ್ವರಿ ಸನ್ನಿಧಿಯಲ್ಲಿ ಪ್ರಾರ್ಥನೆ. ಹಿರಿಯರನ್ನ ಕರುಳು ಸಂಕಲ್ಪ ಮಹಾದಾಯ ತೀವ್ರ ಸಂತೋಷೋದ್ಧಾರ ಶೀತಲ ಮತ್ತೊಂದು ಕ್ಷೇಮ, ಐರ, ಆರೋಗ್ಯ, ಮನಸ್ಸೋಬಿಟ್ಟು ಅನುಗ್ರಹ ಮುಟ್ಟಿದೆ ಪೌನೈಟ ವಚನ ನಿಪತ್ತದ ಅಭಿವೃದ್ಧಿ ಮತ್ತು ಮೆಚ್ಚುಗಳ ಮನಮಂಗಳ ಜೀವಿತ ಸತ್ಕರ್ಮಗೋಳಾಪಿರ ಶತ್ಕರ್ಲಾಭ ಸಂಪೂರ್ಣ ಪುಣ್ಯಫಲ ನಿಖಲು ಯೋಗ ಪ್ರಭಾವಸ್ಥರ ಮುಗುರ್ತು ಗ್ರಹಗ್ರಸ್ಥ ಕ್ಷೇತ್ರ ದಂಪತಿರು ಗೋಳಾಪಿರ ಅಭಿವೃದ್ಧಿ ಮತ್ತು ಕಾಲಲು ಶ್ರದ್ಧೆಯ ಭಕ್ತಿಯ ಜರುಡ ಪ್ರಾರ್ಥನೆ ಸ್ವಾಮ್ಯ ಸರ್ವಮಂಗಲಮಾಂಗಲ್ಯೇ ಶಿವೇ ಸರ್ವಾರ್ಥಸಾಧಿಕೆ ಶರಣ್ಯೇಶ್ವರಂಬಕ್ಕೆ ದೇವಿ ನಾರಾಯಣೀ ನಮೋಸ್ತುತೆ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರೀಶ್ವರದ ಹರಿಷ್ಠಾಣ್ಮರ ಚಂದ್ರತಾನ್ ಪತ್ರೆ ಕುಡಿಯೇ ಅಲ್ಪ ಬೆಂಚಿರ್ಜಿಲ್ಲ ಅವರ ಸುತ್ತಿ ಬೆಂಚಿರ್ಜಿಲ್ಲ